ಆಗ ಅವನು ನನ್ನ ಫ್ರೆಂಡ್ ಕರೆದು ಬಿಟ್ಟು, ನೋಡಮ್ಮ ಈ ತರ ನನ್ ಹುಡ್ಗ ಲವ್ ಮಾಡ್ತಾವ್ ನಿನ್ನ, ಹ್ಮ್ ನಿನಗೆ ನಮ್ಮ ಹುಡ್ಗನ ಇವಾಗ ಹೇಳ್ಬಿಟ್ಟು ಅವಾಗ ಹೇಳ್ಬೇಡ, ನೀನ್ ಯಾರೇ ಬಂದ್ರು ಇದೇ ತರ ಹೇಳ್ಬೇಕು, ನಮ್ಮ ಹುಡ್ಗನ ಇಷ್ಟಪಟ್ಟ ಮೇಲೆ ಬೇರೆ ಯಾವ್ದು ಉಲ್ಟಾ ಹೊಡಿಬಾರ್ದು, ಹ್ಮ್ ನಾಳೆ ಏನೋ ಪೊಲೀಸ್ ಕೇಸು ಆ ಕೇಸ್ ಆದ್ರೂ ನೀನು ಉಲ್ಟಾ ಮಾತಾಡಬಾರ್ದು, ನಂದು 2 ಮನೆ ಇದೆ, ಹ್ಮ್ ಒಂದ್ ಮನೆ ನೀವ್ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಈ ಮನೇಲಿ ಇದ್ಕೊಳ್ಳಿ ಅಂತ ಹೇಳಿದ ಸರ್. ಮುಂಚೆನು ಅದು ನನ್ನ ಫಸ್ಟ್ ಮೀಟ್ ಮಾಡಲ್ಲ 3 ವರ್ಷದ ಮುಂಚೆ, ಹ್ಮ್ ಸ್ಟಾರ್ಟಿಂಗ್ ನನ್ನ ನೋಡಿದ ದಿನನೇ ನನ್ನ ಮದ್ವೆ ಆಗಂದ್ರೆ ಮದ್ವೆ ಆಗ್ತೀಯಾ ಅಂತ ಕೇಳಿದ್ರು ಅವ್ರನ್ನ. ನೋಡಿ ಈಗ ಬಾಯ್ ಬಿಟ್ರಿ ಇದನ್ನ. ನನಗೆ ಅದು ಇಷ್ಟ ಇಲ್ಲ, ನನಗೆ ಅದೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ಇರಂಗಿದ್ರೆ ಇರೋಣ, ಮದ್ವೆ ಆಗೋದ್ ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ. ಆಮೇಲೆ ಹೆಣ್ ನೋಡಕ್ ಬನ್ನಿ ಅಂತ ಹೇಳಿದ್ರು. ಹ್ಮ್ ಹ್ಮ್ ಹೆಣ್ ನೋಡಕ್ ಬನ್ನಿ ಅಂತ ಹೇಳ್ಬಾರ್ದೆ, ಎಲ್ಲಾರ್ಗು ಹೇಳ್ಕೊಂಡು ಊರಲ್ಲಿಂದ ಬರಕ್ ಹೇಳಿ ನಾನು ಊರ್ಗ್ ಹೋಗಿ ಇಲ್ಲಿಂದ ಹೋದೆ ಸರ್. ನಾನು ಹೆಣ್ ನೋಡಕ್ ಹೋಗೋಷ್ಟ್ರಲ್ಲಿ ಇನ್ನು 15 ದಿನದಲ್ಲೇ ದುಬೈಗೆ ಹೋಗ್ಬೇಕಂತ ವಿಸಾ ಬಂದ್ಬಿಡ್ತು ಸರ್. ಅಂದ್ರೆ ಅವತ್ ನೀವು ಮೈಸೂರ್ಗೆ ಹೋಗಿದ್ರಲ್ಲ ಅದು. ಅದೇ ಸರ್. ಹ್ಮ್ 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 ಅವರು ನಮ್ಗೆ ಮಾವನ್ ಮಗಳಾಗ್ಬೇಕು, ರಿಲೇಷನ್ ಆಗ್ಬೇಕು. ಹ್ಮ್ ಆಮೇಲೆ 15 ದಿನ ಆದ್ಮೇಲೆ ಇಲ್ಲಿ ಬಂದು ನಾನು ಡ್ರೈವಿಂಗ್ ಸ್ಕೂಲ್ ಕೆಲಸ ಮಾಡ್ತಿದ್ದೆ ಸರ್. ಹ್ಮ್ ಎಲ್ಲಾರನ್ನ ಕರ್ಕೊಂಡು ಹೋಗಿ ಆದ್ಮೇಲೆ ಅವ್ರ ವಿಸಾ ಬಂದ್ಬಿಡ್ತು, ಅವ್ರ 15 ದಿನದಲ್ಲಿ ಹೋಗ್ಬೇಕು ಅಂತ ಇದ್ ಮಾಡ್ಬಿಟ್ರು. ವೀಸಾ. ವಿಸಾ ದುಬೈಗೆ. ಹಾಗೆ ಮಾತಾಡ್ತಾ ಏನಾಯ್ತು, ಮದ್ವೆ ಡಿಸ್ಕಷನ್ ನಡಿಬೇಕಲ್ಲ. ಹ್ಮ್ ಹ್ಮ್ ಅವರು ಕ್ರಿಶ್ಚಿಯನ್ ಅಲ್ಲಿ ಕನ್ವೆಂಟ್ ಆಗ್ಬೇಕು, ನಾನು ಹಿಂದೂ ಅಲ್ಲಿ ಇದ್ದೆ, ಅವ್ರು ಕ್ರಿಶ್ಚಿಯನ್ ಅಲ್ಲಿ ಇದ್ರು. ಅಲ್ಲ ಅವ್ರು ನಿಮ್ಮ ಅತ್ತೆ ಮಗಳಲ್ವಾ, ಅವ್ರದ್ದು ಹೆಂಗ್ ಕ್ರಿಶ್ಚಿಯನ್ ಇದ್ರು ಅವರು? ಆದ್ರೆ ನಮ್ಮ ಇದ್ರಲ್ಲೇ ಬಂದು ತುಂಬಾ ಜನ ಕ್ರಿಶ್ಚಿಯನ್ಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ. ಅಂದ್ರೆ ಅವ್ರು ಈ ಮುಂಚೆನೆ ಕನ್ವರ್ಟ್ ಆಗಿದ್ರು? ಹೌದೌದು, ಅವ್ರು ಮುಂಚೆನೆ ಕನ್ವೆಂಟ್ ಅಲ್ಲಿ ಇದ್ರು, ನಾವು ಹಿಂದೂ ಅಲ್ಲಿ ಇದ್ವಿ. ಓಕೆ, ಈಗ ನೀವು ಕ್ರಿಶ್ಚಿಯನ್ ಆಗ್ಬೇಕಿತ್ತಾ? ಇವಾಗ ನಾವು ಕ್ರಿಶ್ಚಿಯನ್ ಆಗ್ಬೇಕಿತ್ತು, ನಾನು ಕ್ರಿಶ್ಚಿಯನ್ ಆದೆ. ಅವು ಮನೆ ಕಡೆ ಮುಂದೆ ನಾನು ಆಗಲ್ಲ ಅಂತ ಎಷ್ಟೋ ಬಡ್ಕಂತಿದ್ದೆ. ಹ್ಮ್ ಅವ್ರು ಬಂದ್ಬಿಟ್ಟು ತುಂಬಾ ಪೋಸ್ಟ್ ಮಾಡಿದ್ರು, ಅವಾಗ ಅಷ್ಟೊತ್ತಿಗೆ ತುಂಬಾ ಕ್ಲೋಸ್ ಆಗ್ಬಿಟ್ವಿ. ಸೊ ಆಕೆಗೋಸ್ಕರ ಇದು ದೊಡ್ಡದಲ್ಲ ಅನ್ಸ್ತು. ಆಯ್ತು, ಅದು ನಾನು ಆಕೆಗೋಸ್ಕರ ದೊಡ್ಡದಲ್ಲ ಅಂದ್ಬಿಟ್ಟು ನಾನು ತುಂಬಾ ಇದ್ ಮಾಡಿ ಆಚೆನ್ ರಿಸ್ಕ್ ತಗೊಳ್ಳಿಲ್ಲ. ಅದೇ ಆಯ್ತು. ಚರ್ಚಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಸ್ನಾನ ಮಾಡಿಸಿ ಅದು ಇದು ಪ್ರೇಯರ್ ಎಲ್ಲ ಮಾಡಿ ಏನೋ ಮಾಡ್ತಾರೆ. ಅಲ್ಲಿಂದ ಅದೆಲ್ಲ ಎಷ್ಟಂತ ಹೇಳಕ್ ಆಗೋದಿಲ್ಲ. ಆಗ್ಲಿ ಅಲ್ಲಿಂದ ಸ್ವಲ್ಪ ದೇವ್ರುಗಳ ಹೆಸರು ಬದಲಾದವು ಅಷ್ಟೇ. ದೇವ್ರುಗಳು ಹೆಸರು ದೇವ್ರುಗಳು ನಾವು ಹಿಂದೂಗಳಿಲ್ದ ಮುಂಕೋಟ್ ಇವಾಗ ನಾವು ಇವಾಗ ಹಿಂದೂಗಳಲ್ಲಿ ಏನು ಹಿಂದೂ ಅಲ್ಲಿ ಇರ್ಬೇಕಾದ್ರೆ ಹಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಣಪತಿ ಕಂಡ ಗಣಪತಿ ಕೈ ಮುಗಿಬೇಕು. ಹಾ ಹಾಗೆ ಹೋಗ್ತಾ ಸುಬ್ರಹ್ಮಣ್ಯ ಬಂದ ಸುಬ್ರಹ್ಮಣ್ಯ ಕೈ ಮುಗಿಬೇಕು. ಹ್ಮ್ ಹಾಗೆ ಹೋಗ್ತಾ ಒಂದ್ ಆನೆ ಬಂತು, ಒಂದ್ ಆನೆ ಕೈ ಮುಗಿಬೇಕು. ಒಂದ್ ಆಮೆ ಬಂದ ಒಂದ್ ಆಮೆ ಕೈ ಮುಗಿಬೇಕು. ಹ್ಮ್ ಆಮೇಲೆ ಹೋಗ್ತಾ ಗೊರಬ ಗುಡಿನ ಮುಗಿಬೇಕು. ಆಮೇಲೆ ರೌಂಡ್ ಹೊಡಿಬೇಕು, ಕೈ ಮುಕ್ಕೊಂಡೇ ಇರ್ಬೇಕು. ಆ ತರ ಅಲ್ಲಿ ಹಿಂದೂ ಸಂಪ್ರದಾಯದಲ್ಲಿ. ಹ್ಮ್ ಅದೇ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಏನಿಲ್ಲ, ಒಳಗಡೆ ಹೋಗೋದು ಚರ್ಚಲ್ಲಿ ಅವರು ಬೋಧನೆ ಮಾಡ್ತಾರೆ, ಹ್ಮ್ ಅದನ್ನ ಮುಗಿಸ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ನಮ್ ಕೈಲಿ ಏನಾಗುತ್ತೋ ಅದ ಕೊಟ್ಬಿಟ್ಟು ಬರ್ತಾ ಇರ್ಬೇಕು. ಎರಡರಲ್ಲಿ ಏನ್ ವ್ಯತ್ಯಾಸ? ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ನಾವು ಇಲ್ಲಿ ಕುಂಕುಮ ಇಡ್ತೀವಿ, ಅಲ್ಲಿ ಕುಂಕುಮ ಇಡಲ್ಲ. ಇಲ್ಲಿ ನಮ್ ಇಷ್ಟ ಬಂದಾಗ ಹಿಂದೂ ಅಲ್ಲಿ ಬಂದ್ಬಿಟ್ಟು ನಾವ್ ಇಷ್ಟ ಬಂದಾಗೆ ಹೋಗ್ಬಿಟ್ಟು ನಾವು ಕೈ ಮುಕ್ಕೊಂಡು ನಾವು ಕುತ್ಕೊಂಡು ವಿಶ್ರಾಂತಿ ತಗೊಂಡ್ ಬರ್ಬೋದು. ಅಲ್ಲಿ ಬಂದ್ಬಿಟ್ಟು ಅವರು ಪ್ರೇಯರ್ ಮಾಡ್ತಾ ಇರ್ತಾರೆ, ಅವರು ಬೈಬಲ್ ಅಲ್ಲಿ ಇರೋದ್ನೆಲ್ಲ ಹೇಳ್ತಾ ಇರ್ತಾರೆ, ಅದನ್ನ ಕೇಳ್ತಾ ಕುತ್ಕೋಬೇಕು. ಈ ಚರ್ಚ್ ಮುಂದೆ ಹೂವು ಬಾಳೆಹಣ್ಣು ಹಣ್ಕಾಯಿ ಯಾರ ಮಾರ್ಕೊಂಡು ಜೀವನ ಮಾಡ್ತಿರ್ತಾರ? ಇಲ್ಲ ಸರ್. ಇಲ್ಲಿ ಎಷ್ಟು ಜನ ಜೀವನ ಮಾಡ್ತಾರೆ? ಹೌದು, ಅಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇರ್ತಾರೆ, ಅಲ್ಲಿ ಜೀವನ ಮಾಡಲ್ಲ. ಇರ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆಯ್ತು, ನಿಮ್ಮ ಹುಡುಗಿ ಅಥವಾ ಪ್ರೇಮದ ಮುಂದೆ ಅದು ನಿಮ್ಗೆ ದೊಡ್ಡದು ಅನ್ಸಲಿಲ್ಲ, ತೊಂದ್ರೆ ಇಲ್ಲ. ಆಮೇಲೆ ಬಂದ್ರು ಸರ್, ಚೆಕ್ ಮಾಡಿದ್ವಿ, ನನಗೆ ಈ ತರ ಇದೆ. ನನ್ನ ಮಾಮು ಅಂತ ಕರೀತಾ ಇದ್ರು. ಮಾಮು ಅಂತ ಕರೆದಾಗ ಈ ತರ ನನಗೆ ಪಾಸಿಟಿವ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರು ಸರ್. ಏನ್ ಪಾಸಿಟಿವ್? ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಳಿದಾಗ ನನಗೆ ಅವಳು ಚೆನ್ನಾಗಿ ಓದಿದಾಳೆ, ನಾನು ಅಷ್ಟು ಇಂಗ್ಲಿಷ್ ಎಲ್ಲ ಬಂದು ಅಷ್ಟೆಲ್ಲ ಓದಕ್ ಬರಲ್ಲ. ಸ್ವಲ್ಪ ಮಾತಾಡ್ತಿದ್ವಿ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಈ ತರ ನನಗೆ ಲಿವರ್ ಕ್ಯಾನ್ಸರ್ ಅಂತ. ನಾನು ಅದಾದ್ಮೇಲೆ ಮದ್ವೆ ಆಗಕ್ಕೆ ಯೋಚನೆ 1-2-3 ವರ್ಷ ಮದ್ವೆ ಆಗೋ ಯೋಚನೆ ಮಾಡ್ಲಿಲ್ಲ. ಇವಾಗ ಮದ್ವೆ ಮಾಡ್ಕೋಬೇಕಂತ ಇದೀನಿ, ಯಾಕಂದ್ರೆ ನಾನು ಒಬ್ನೇ ಇದ್ದೀನಿ ಸರ್. ಈ ಗಂಡ ಸತ್ ಮೇಲೆ ವಿಧವೆ ಅಂತಾರಲ್ಲ ಸರ್, ಅದೇ ಎಂತಿ ಸತ್ತ ಮೇಲೆ ಗಂಡನಿಗೆ ಏನಂತಾರ ಸರ್? ಕೆಲವು ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇರ್ತೀವಿ ನಾವು, ಗಂಡ ಸತ್ತ ಮೇಲೆ ವಿಧವೆ ಅಂತ ದೊಡ್ಡದ್ ಏನು ಹಾರ ಹಾಕಿ ಮೆರವಣಿಗೆ ಮಾಡ್ದಂಗೆ ಹೇಳ್ತಾರೆ ಸರ್.
ಗಂಡ ಸತ್ತಾಗ ಎಂತಿ ವಿಧಿವೆ, ಹ್ಮ್ ಅದೇ ಎಂತಿ ಸತ್ತಾಗ ಗಂಡ ಅನಾಥ ಸರ್. ಹ್ಮ್ ಹ್ಮ್ ಇದು ಬಂದು 100% ಸರ್. ಇವತ್ತು ನಾನು ಯಾರು ಇಲ್ಲ ಸರ್, ನಮ್ಮಪ್ಪ, ನಮ್ಮ ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು ಎಲ್ಲರೂ ಇದಾರೆ. ಅವ್ರ ಕಷ್ಟಕ್ಕೆ ನಾನು ಆಗ್ತೀನಿ ಸರ್. ಹ್ಮ್ ಇವಾಗ 10,000 ಕಾಸು ಕೊಡು, 20,000 ಕಾಸು ಕೊಡು ಅಂತ ಕೇಳ್ತಾರೆ ವಿನ ನೀನ್ ಹೆಂಗಿದ್ಯಾ, ಊಟ ಮಾಡ್ದ, ಯಾರು ಕೇಳಲ್ಲ ಸರ್ ನಮ್ಮನ್ನ. ಒಂದ್ ಲೋಟ ನೀರ್ ಕೊಡೋರಿಲ್ಲ ಸರ್. ನಾನು ಇವತ್ತು ಒಬ್ನೇ ಗಾಡಿ ಓಡಿಸ್ಕೊಂಡು ನಾನು ಒಬ್ನೇ ಬಂದು ನನ್ನ ಮನೇಲಿ ಇದುವರೆಗೂ ಆಯ್ತು, ನಾನು 7 ವರ್ಷ ಆಯ್ತು ಸರ್ ನನ್ನ ಮನೇಲಿ ಅಡಿಗೆ ಮಾಡಿ. ಹೇಳಿ ಆ ಲೈವ್ ಅಲ್ಲಿ ನನ್ನ ಕತೆ ಹಂಚ್ಕೋಬೇಕಂತಾನೆ ನಾನು ತುಂಬಾ ನಿಮ್ಗೆ ಕಾತುರದಿಂದ ಫೋನ್ ಮಾಡ್ತಾನೆ ಇರ್ತೀನಿ. ಆ ಕಾಲ್ ಇವಾಗ ಯಾರೋ ಒಂದ್ ಮೇಡಮ್ ಮಾತಾಡಿದ್ರು, ಹ್ಮ್ 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 ತುಂಬಾ ಚೆನ್ನಾಗ್ ಮಾತಾಡಿದ್ರು. ಹೌದು ಹೌದು ಹಾಗೆ ನನ್ನ ಕತೆನ ನಿಮ್ ಹತ್ರ ಹಂಚ್ಕೋಬೇಕಂತಾನೆ ನನಗೆ ಮಾತಾಡಕ್ಕೆ ಬರ್ತಾ ಇಲ್ಲ. ಹೇಳಿ ಸರ್ ಹೇಳಿ. ಊಟ ಮಾಡಿದ್ರಾ? ಇಲ್ಲ ಸರ್, ಊಟ ಮಾಡಿ ನಾನು ಒಬ್ನೇ ಇದ್ದೀನಿ. ಆಯ್ತು. ಎಷ್ಟು ವರ್ಷ ನಿಮಗೆ? ನನಗೆ 44 ವರ್ಷ ಸರ್. 44 ವರ್ಷ. ಹೇಳಿ ಸರ್, ಹೇಳಿ. ನನ್ನ ಹೆಸರು ಸುಧಾಕರ್ ಅಂತ. ನಮ್ದು ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಹತ್ರ ಒಂದು ಚಿಕ್ಕ ಪುಟ್ಟ ಹಳ್ಳಿ. ನಾನು ಈಗ ಬೆಂಗಳೂರಲ್ಲಿ ಬಂದು ಸುಮಾರು ವರ್ಷಗಳ ಕಾಲದಲ್ಲಿ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ವಯಸ್ಸಿಗೆ ಬಂದ್ರಿ ಬೆಂಗಳೂರಿಗೆ? ನಾನು 24ನೇ ವಯಸ್ಸಿಗೆ ಬಂದೆ. ಏನು ಓದಿದ್ದೀರಿ ನೀವು? ಸರ್ ನಾನು ಬಂದು 8ನೇ ಕ್ಲಾಸ್ ಓದಿದ್ದೀನಿ ಸರ್. 8ನೇ ಕ್ಲಾಸು? 8ನೇ ಕ್ಲಾಸ್ ಓದಿ 96 ಅಲ್ಲಿ 8ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಮಾಡಿದೆ. ಯಾಕೆ? ಮನೆ ಪ್ರಾಬ್ಲಮ್ ಅಲ್ಲಿ. ಎಷ್ಟು ಜನ ಮಕ್ಕಳು ನೀವು? ಹಲೋ, ಎಷ್ಟು ಜನ ಮಕ್ಕಳು ನೀವು ಅಂದೆ? ನಾವು 5 ಜನ ಮಕ್ಕಳು. ನಮ್ಮ ಅಪ್ಪನಿಗೆ, ನಮ್ಮಪ್ಪ ನಮ್ಮ ಅಮ್ಮನಿಗೆ ನಾವು 5 ಜನ ಮಕ್ಕಳು. ನನಗೆ ಒಂದು ಅಣ್ಣ, 2 ಅಕ್ಕ, 1 ತಮ್ಮ ಇದ್ದಾರೆ. ಅಯ್ಯೋ, ಇನ್ನೊಮ್ಮೆ ಹೇಳಿ ಸರ್. ಇನ್ನೊಮ್ಮೆ ಹೇಳಿ. ನಮ್ಮಪ್ಪ ಅಮ್ಮನಿಗೆ 5 ಜನ ಮಕ್ಕಳು. ಓಕೆ. 1 ಅಣ್ಣ, 2 ಅಕ್ಕ, 1 ತಮ್ಮ ಇದ್ದಾನೆ. ನಾನು ಸೇರಿ ಟೋಟಲ್ 5 ಜನ. ಆಯ್ತು, ಮುಂದೆ ಹೇಳಿ. ನಾನು 8ನೇ ಕ್ಲಾಸ್ ಓದಿದ್ದೀನಿ. 1996ರಲ್ಲಿ ಸ್ಕೂಲ್ ಬಿಟ್ಟೆ. 8ನೇ ಕ್ಲಾಸ್ ಓದ್ತಾ ಡಿಸ್ಕಂಟಿನ್ಯೂ ಮಾಡಿದೆ ಮನೆ ಪ್ರಾಬ್ಲಮ್ ಅಲ್ಲಿ. ಮತ್ತೆ 2012 ಅಲ್ಲಿ SLC ಪಾಸ್ ಮಾಡಿದೆ. 2012 ಅಲ್ಲಿ? 2012ರಲ್ಲಿ SLC ನ ಪಾಸ್ ಮಾಡ್ಕೊಂಡೆ. ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂದ್ಬಿಟ್ಟು ಬೆಂಗಳೂರು ಬಂದೆ. ಅಲ್ಲಿದ್ದಾಗ ಏನು ಗೊತ್ತಾಗ್ಲಿಲ್ಲ, ಊರಲ್ಲಿದ್ದಾಗ. ಬೆಂಗಳೂರಲ್ಲಿ ಬಂದ್ಮೇಲೆ ಎಲ್ಲಾ ವಾತಾವರಣಗಳು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಕೆಲಸ ಪಡ್ಕೊಳ್ಳೋ ಎಲ್ಲಾ ವಾತಾವರಣಗಳನ್ನ ನೋಡ್ಕೊಂಡು ನಾನು ಗೌರ್ಮೆಂಟ್ ಕೆಲಸ ಪಡಿಲೇಬೇಕಂತ ಏನೇನೋ ಮಾಡಿದೆ. ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ಲ. ಇವಾಗ ನಾನು ಒಂದು ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಸಾರಥಿ ಅಂತ ಗೊತ್ತಲ್ಲ, ಡ್ರೈವರ್. ಎಸ್. ಆಯ್ತು ಆಯ್ತು ಸರ್, ನಂದೊಂದು ಸಣ್ಣ ಕತೆ ಹೇಳಿ ಸರ್. ನಮ್ಮೂರು ಒಂದು ಪುಟ್ಟ ಹಳ್ಳಿ. ಹಳ್ಳಿಯಲ್ಲಿ ನಮ್ದು ಒಂದು ಸಣ್ಣ ಬಡ ಕುಟುಂಬನೇ. ಅಂದ್ರೆ ಬಡ ಕುಟುಂಬ. ನಮ್ಮ ಅಪ್ಪ ಸ್ವಲ್ಪ ಗಾರೆ ಕೆಲಸ ಮಾಡ್ತಾ ಇದ್ರು. ಹಾಗೆ ನಾವು 5 ಜನ ಮಕ್ಕಳು. ನಮ್ಮ ಅಕ್ಕದಿರ್ಗೆಲ್ಲ ಸಣ್ಣ ಹುಡುಗರಲ್ಲೇ ಸ್ವಲ್ಪ ನಾವು ಸಣ್ಣ ಇರ್ಬೇಕಾದ್ರೆ ನಮ್ಮ ಅಕ್ಕ, ನಾವು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ಬೇಕಾದ್ರೆ ಅಕ್ಕದಿರ್ಗೆಲ್ಲ ಮದುವೆ ಮಾಡ್ಕೊಟ್ಬಿಟ್ವಿ. ಹಲೋ, ಹೇಳಿ. ಏನ್ ಮಾತಾಡಿ ಕತೆನ ಬಂದು ನಾನು ಹೇಗೆ ತಗೊಂಡ್ಬರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತೊಂದ್ರೆ ಇಲ್ಲ, ಆ ಫ್ಲೋ ಹೋಗುತ್ತೆ, ತೊಂದ್ರೆ ಇಲ್ಲ. ಅಂದ್ರೆ ನೀವು 5ನೇ ಕ್ಲಾಸ್ ಇದ್ದಾಗಲೇ ಅಕ್ಕದಿರ ಮದುವೆ ಆಗಿತ್ತು ಅಂತ? ಅಕ್ಕದಿರ ಮದುವೆ ಮಾಡಿದ್ರು. ತಂದೆ ತಾಯಿ ಇಬ್ರು ಗಾರೆ ಕೆಲಸ ಮಾಡ್ತಿದ್ರ? ಇಲ್ಲ, ಅಮ್ಮ ಬಂದು ಮನೇಲೆ ಇರ್ತಿದ್ರು. ತಂದೆ ಮಾತ್ರ ಗಾರೆ ಕೆಲಸ? ತಂದೆ ಮಾತ್ರ ಕೆಲಸ, ಅಮ್ಮನ್ನ ಕೆಲ್ಸಕ್ಕೆ ಕಳಿಸ್ತಾ ಇರ್ಲಿಲ್ಲ. ಓಕೆ. ನಾವು ಮಕ್ಕಳನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿದ್ರು. ಅಮ್ಮನೂ ಕೆಲ್ಸಕ್ಕೆ ಹೋಗೋರು ಕೆಲವು ಟೈಮ್ಗಳಲ್ಲಿ. ಈ ನಾಟಿ ಬರುತ್ತಲ್ಲ, ಈ ನಾಟಿ ಮಾಡಕ್ ಟೈಮಲ್ಲಿ ಮಾತ್ರ ಅವ್ರ ಕೆಲ್ಸಕ್ಕೆ ಹೋಗೋರು. ಅಂದ್ರೆ ಕೂಲಿ ಹೋಗೋರು ಅಂತ? ಕೂಲಿ ಕೆಲಸ ಸರ್. ಮನೆ ಏನು ಆಸ್ತಿ ಏನಿಲ್ಲ, ಮನೆ ಮಾತ್ರ ಇದೆ. ಗೊತ್ತಾಯ್ತು. ಹಾಗೆ ನಡೀತಾ ಇರ್ಬೇಕಾದ್ರೆ ನಾವು ಬಂದು ಸ್ಕೂಲೆಲ್ಲ, ಆಮೇಲೆ ಅಕ್ಕದಿರ ಮದುವೆ ಮಾಡಿದ್ವಿ. ಸ್ವಲ್ಪ ಸಾಲಗಳು ಅವಾಗೆಲ್ಲ ಬಂದು ಸ್ವಲ್ಪ ಒಂದು 1990ನೇ ಇಸ್ವಿ ಅನ್ಸುತ್ತೆ, 90ನೇ ಇಸ್ವಿ. ಆಗೆಲ್ಲ ಬಂದ್ಬಿಟ್ಟು ಸ್ವಲ್ಪ ಅವಾಗೆಲ್ಲ ಬಂದು 1000 ಅನ್ನೋದು ತುಂಬಾ ದೊಡ್ಡ ಅಮೌಂಟ್. ಹೌದು. ಒಂದ್ 50,000 ಒಂದ್ 20-30 ಸಾವಿರದಲ್ಲೇ ಮದುವೆ ಮುಗಿದ್ ಬಿಡೋದಾಗ. ಹೌದು. ಅದನ್ನ ಮದುವೆ ಮಾಡ್ತಿದ್ರು.
ಹೌದು, ಆಗ ಮದುವೆ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ನಾನು ಬಂದು 16ನೇ ವಯಸ್ಸಿಗೆ ಬಂದ್ಬಿಟ್ಟು ಆ ಅಮೌಂಟ್ ನ ಸ್ವಲ್ಪ ಮನೆಯಲ್ಲಿ ಕಷ್ಟಗಳಲ್ಲಿ ಜಾಸ್ತಿ ಆಗಿ ಸಾಲ ತೀರ್ಸಕ್ಕಾಗ್ದಂಗೆ ಆಗ ನಾನು ಕೆಲಸ ಬಿಟ್ಬಿಟ್ಟು ನಾನು ಸ್ಕೂಲ್ ಬಿಟ್ಟೆ. ಹ್ಮ್ ಸ್ಕೂಲ್ ಬಿಟ್ಟು ಹಾಗೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಾಲಗಳನ್ನ ತೀರ್ಸ್ಕೊಂಡು ಬಂದ್ವಿ. ಹ್ಮ್ ಅವಾಗ ನಮ್ಮೂರಲ್ಲೇ ಸರ್ ನನ್ನ 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 ಫ್ರೆಂಡು ಸರ್, ಈ ಫ್ರೆಂಡ್ಗಳು ಇರ್ತಾರಲ್ಲ ಹ್ಮ್ ಇವ್ರ ಬಗ್ಗೆ ನೀವೇನ್ ತಿಳ್ಕೊಂತೀರಾ? ಅಲ್ಲ, ಫ್ರೆಂಡ್ ಎಲ್ಲಾ ರೀತಿಯಲ್ಲೂ ಉದ್ಧಾರಕ್ಕೂ ಇರ್ತಾರೆ, ಹಾಳು ಮಾಡ್ಲಿಕ್ಕೂ ಇರ್ತಾರೆ. ಅದ್ ನಮ್ ಬುದ್ಧಿಗೆ ಬಿಟ್ಟಿದ್ದಲ್ವೇ? ಹೌದು, ಒಬ್ಬ ಫ್ರೆಂಡ್ ಇಂದ ಬಂದು ಒಬ್ಬ ಹಾಳಾಗೋದು ಒಬ್ಬ ಫ್ರೆಂಡ್ ಇಂದಾನೆ, ಒಬ್ಬ ಉದ್ಧಾರ ಆಗೋದು ಒಬ್ಬ ಫ್ರೆಂಡ್ ಇಂದಾನೆ ಅಂತ ಹೇಳ್ತಾರಲ್ಲ. ಹ್ಮ್ 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 ಆದ್ರೆ ಫ್ರೆಂಡ್ ಇಂದಾನೆ ಬಂದು ತುಂಬಾ ಹಾಳಾಗೋದು ಫ್ರೆಂಡ್ ಇಂದಾನೆ ಸರ್. ಅಲ್ಲ, ಇದು ಅದನ್ನ ಫ್ರೆಂಡ್ ಮೇಲೆ ಹೇಳಿ. ಈಗ ಕರ್ಣನ ಸ್ನೇಹಿತ ಯಾರು? ದುರ್ಯೋಧನ. ಹೌದು. ಅರ್ಜುನನ ಸ್ನೇಹಿತ ಯಾರು? ಕೃಷ್ಣ. ಹೌದು. ಅರ್ಜುನನ ಉದ್ಧಾರ ಕೃಷ್ಣನಿಂದ ಆದ್ರೆ ಕರ್ಣನ ಅವನತಿ ದುರ್ಯೋಧನಿಂದ ಆಯ್ತು. ಅದೇ ತರ ಕೆಡೋಗ್ ಬುದ್ಧಿ ನಮ್ಮಲ್ಲಿದ್ರೆ ಕೆಡಿಸೋರು ಬೀದಿಗೂ ಸಿಗ್ತಾರೆ, ಹೌದಲ್ವಾ? ಹೌದೌದು. ಹೇಳಿ, ನಿಮ್ ಕತೆ ಏನು? ಒಳ್ಳೆ ಕೆಲವು ಫ್ರೆಂಡ್ಗಳಿಂದ ಎಷ್ಟೋ ಸಂಸಾರಗಳು ಎಷ್ಟು ಇದಾಗ್ತಾವ ನಾವು ಕೇಳ್ತಾ ಇದ್ದಾವೆ. ಈ ಕತೆಗಳು ತುಂಬಾ ಮನ್ಸಿಗೆ ನೋವು ಉಂಟು ಮಾಡ್ತಾವ ಸರ್ ಇವೆಲ್ಲ ಬಂದು. ಆಯ್ತು, ನಿಮ್ಮಲ್ಲಿ ಹೆಂಗ್ ನಡೀತದು? ಏನದು ಕತೆ? ನನ್ನೊಂದು ಸಣ್ಣದೊಂದು ನನ್ನ ಫ್ರೆಂಡ್ ಕತೆ ಹೇಳ್ತೀನಿ. ಅಲ್ಲ, ನಿಮ್ಮ ಕತೆನೋ ಫ್ರೆಂಡ್ ಕತೆನೋ? ನನ್ನ ಕತೆನೆ, ನನ್ನ ಫ್ರೆಂಡ್ಶಿಪ್ದು. ಓಕೆ, ಈ ಕತೆ ಒಳಗಡೆ ಒಂದು ಕತೆ ಒಳಗಡೆ ಒಂದು ಫ್ರೆಂಡ್ಶಿಪ್ದು. ಹೇಳಿ. ನಾನು ಹಾಗೆ ಬಂದು ಒಂದು ನಮ್ಮೂರಲ್ಲಿ ಒಬ್ಬ ನನ್ನ ಫ್ರೆಂಡ್ ಸುರೇಶ್ ಅಂತ ಇದ್ದ. ಆಗ ಅಷ್ಟು ಗೊತ್ತಿರ್ಲಿಲ್ಲ ಹುಡುಗರಿಗೋಸ್ಕರ. ನಾವು ಬೇರೆ, ಅವರು ಬೇರೆ. ಹಂಗೆ ಸಾಧಾರಣವಾಗಿ ಹೋಗ್ತಾ ಫ್ರೆಂಡ್ ಆದ್ವಿ. ಈ ಕ್ರಿಕೆಟ್ ಊರಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಮ್ಯಾಚ್ ಆಡ್ತೀವಿ. ಟೂರ್ನಮೆಂಟ್ ಅವು ಇವು ಓದ್ತಿದ್ದಾಗ ನಮ್ಗೆ ಸ್ವಲ್ಪ ಕ್ಲೋಸ್ ಆಗ್ತಾ ಏನಾಯ್ತು, ಒಂದು ಸಣ್ಣ ವಿಷಯಕ್ಕೆ ಒಂದು ಬಸ್ ಚಾರ್ಜ್. ಈಗ ಹೋಗ್ತಾ ಇರ್ಬೇಕಾದ್ರೆ ಬಸ್ಸಲ್ಲಿ ಈ ಸರ್ಕಾರ ಯಾವ್ದಿದು ಈ ಪ್ರೈವೇಟ್ ಬಸ್ಗಳು ಇರ್ತಾವೆ ಹಳ್ಳಿ ಕಡೆ. ಹೌದು. ಆ ಬಸ್ಗಳಲ್ಲಿ ನೀ ಹಿಂದೆ ಕೊಡ್ತಾನಂತ ಅವನು, ನಾನ್ ಕೊಡ್ತಾನಂತ ಅವನು, ಹಂಗೆ ಮಾಡ್ಕೊಂಡು ಒಂದ್ ಸಣ್ಣ ಜಗಳ ಆಯ್ತು ಸರ್. ಆ ಜಗಳ ಆಗಿ ಇಬ್ಬರಿಗೂ ಬಸ್ಸಲ್ಲಿ ಸ್ವಲ್ಪ ಸಣ್ಣ ಮಾತಿಗೆ ಜಗಳ ಆಯ್ತು. ನನಗೇನಾದ್ರೂ ಒಬ್ರು ಏನಾದ್ರು ಹೇಳ್ಬಿಟ್ರೆ ನಾನು ತಡ್ಕೊಳ್ಳೋದಿಲ್ಲ. ಅವ್ರು ಎಷ್ಟು ವರ್ಷ ಆದ್ರೂ ನಾನು ಮಾತಾಡೋದೇ ಇಲ್ಲ ಅವ್ರ ಹತ್ರ. ಏನಾದ್ರು ಹೇಳಿದ್ರು ಅಂದ್ರೆ ಏನಾದ್ರು ಹೇಳ ಒಂದು ಸಣ್ಣ ಪುಟ್ಟ ಹಿಂಗೆ ಹೆಂಗ್ ಮಾಡ್ದೆ ಹಂಗೆ ಮಾಡ್ದೆ ಅಂದ್ಬಿಟ್ಟು ಒಂದ್ ಮನ್ಸಿಗೆ ಏನಾದ್ರು ಬೇಜಾರಾಗ್ಬಿಟ್ರೆ. ಅಂದ್ರೆ ಬುದ್ಧಿ ಮಾತ ಅಥವಾ ಏನು? ಬುದ್ಧಿ ಮಾತೆ. ಓಕೆ, ಬುದ್ಧಿ ಮಾತೆ ಹೇಳಿದ್ರು ನಿಮಗೊಂದು ಸ್ವಲ್ಪ ಯಾಕೋ ಆಗ್ತಿರ್ಲಿಲ್ಲ. ನನ್ಗೆ ರ್ಯಾಶ್ ಆಯ್ತು. ನನಗೆ ನೀನ್ ಹೇಳ್ಬೋದಿತ್ತಲ್ಲ, ನಾನು ಕೊಡ್ತೀನಿ, ನಾನು ಕೊಡ್ತಿದ್ನಲ್ಲ, ನನ್ಗೆ ಹೇಳ್ಬೇಕಿತ್ತು, ನೀನ್ ನನ್ ಮೇಲೆ ಕೈ ತೋರ್ಸ್ಬಿಟ್ಟು ಇದ್ ಮಾಡ್ದಲ್ಲ ಅಂತ ಏನೋ ಒಂದ್ ಮಾತು ಬಂತು. ಆವಾಗ ಬಂದು ನಾನು ಬಸ್ ಇಳ್ದು ಬಂದ್ಬಿಟ್ಟೆ. ಬರ್ತಾ ಮಾತಿಬ್ರು ಅವನೇ ಬಂದು ಮಾತಾಡ ನನ್ನ ಹತ್ರ. ಸರ್, ಆ ಫ್ರೆಂಡ್ ಹೆಂಗ್ ನಡೀತಂದ್ರೆ ಅಬ್ಬಬ್ಬಬ್ಬಬ್ಬ ಸರ್, ನಿಜ ಹೇಳ್ಬೇಕಂದ್ರೆ ಅಂತ ಫ್ರೆಂಡ್ಸ್ ಬಂದ್ಬಿಟ್ಟು ಸಿಗ್ಬೇಕಂದ್ರೆ 148 ಕೋಟಿ ಇದೆ ನನಗೆ ಫ್ರೆಂಡ್. ಅವನು ಒಬ್ಬನೇ ನನಗೆ ಬೇಕಾದ್ರೆ 148 ಕೋಟಿ ತೋರ್ಸಿದ್ರೆ ನನ್ಗೆ ಅವನೇ ಬೇಕು. ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಬೇಡ, ಅವನಿಗೆ ಬೇಕು ಅಂತ ಆ ಲೆವೆಲ್ ಬರ್ಬಿಡ್ತು ನನಗೆ. ಇವತ್ತು ಕೂಡ ಅವನು ತೀರೋಗಿ 16 ವರ್ಷ ಆಯ್ತು. ಇವತ್ತು ನನ್ನ ಮಗನ ಹೆಸರು ಕೂಡ ಅವನ ಹೆಸರೇ ಇಕ್ಕಿರೋದು. ನನ್ನ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಕೂಡ ಅವಂದೇ ಇಕ್ಕಿರೋದು. ನನ್ನ ಕೈಯಲ್ಲಿ ಅಚ್ಚೆ ಕೂಡ ಅವಂದೇ. ಆ ತರ ಫ್ರೆಂಡ್ಸ್ ಸರ್. ಯಾವ ತರ ಅಂದ್ರೆ ಹೇಳ್ಕೊಳಕ್ ಆಗ್ತಲ್ಲ ಸರ್. ಒಂದು ಕಷ್ಟ ಆಗ್ಲಿ, ಒಂದು ಸುಖ ಆಗ್ಲಿ, ಅವ್ರು ಬಂದು ಸ್ವಲ್ಪ ರಿಚ್ ಆಗಿದ್ದಾರೆ ಊರಲ್ಲಿ. ಯಾವುದೇ ಊರ್ಗೋದ್ರು ನಾನು ಇವತ್ತು ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು ಅವನೇ ಸರ್. ನಾನು ಇವತ್ತು 1000 ರೂಪಾಯಿ ದುಡಿತೀನಿ, ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂದ್ರೂ ಅವನೇ ಕಾರಣ ನನಗೆ. ಅಷ್ಟು ಕ್ಲೋಸ್ ಫ್ರೆಂಡು. ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು ಸರ್. ಅವ್ರು ಬಂದ್ಬಿಟ್ಟು ಹಂಗೆ ಬಂದು MTR ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ನಾನು ಈ ಹಳ್ಳಿ ಕಡೆ ಗೊತ್ತಲ್ಲ ಸರ್, ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಕತೆ ಹೇಳ್ಬೇಕಂದ್ರೆ ಹೆಂಗ್ ಗೊತ್ತಾ ಸರ್, ಅದು ಈ ಹಳ್ಳಿ ಕಡೆ ಬಂದ್ಬಿಟ್ಟು ಗೊತ್ತಲ್ಲ ಸರ್, ಯಾರು ಹುಡುಗಿ ಹೋಗ್ತಿದ್ರೆ ಆ ಹುಡುಗಿನ ನಾನ್ ಲವ್ ಮಾಡ್ತಾ ಇದ್ದೀನಿ, ಈ ಹುಡುಗಿನ ಲವ್ ಮಾಡ್ತಿದ್ದೀನಿ ಹಂಗಂತ. ಹಾಗೆ ನನ್ನ ಜೀವನದಲ್ಲಿ ಒಂದು ಲವ್ ಸ್ಟೋರಿ ನಡೀತು. ನಮ್ಮ ಊರಲ್ಲೇ ಒಂದು ಹುಡುಗಿ ನಡೀತು. ಸುಮಾರು 6 ವರ್ಷ ಲವ್ ಮಾಡಿದೆ ಸರ್ ಒಂದು ಹುಡುಗಿಗೆ. ಅಲ್ಲ, ನೀವು ಮಾತ್ರ ಮಾಡಿದ್ರೆ ಆ ಹುಡುಗಿನೂ ಮಾಡ್ತಾ? ಆ ಹುಡುಗಿನೂ ಮಾಡ್ತು ಸರ್.
ನಿಮ್ಮ ಎಷ್ಟನೇ ವಯಸ್ಸದು? ನಮ್ದು ಬಂದ್ಬಿಟ್ಟು ಒಂದು 18-19ನೇ ವಯಸ್ಸಲ್ಲಿ ರನ್ನಿಂಗ್ ಆಯ್ತು ಸರ್. ಅಂದ್ರೆ ನಿಮ್ಮ ಫ್ರೆಂಡ್ ಸಪೋರ್ಟ್ ಇಂದಲೇ? ನಮ್ಮ ಫ್ರೆಂಡ್ ಸಪೋರ್ಟ್ ಇಂದ ನನ್ನ ಹುಡುಗಿ ಒಂದು ಹುಡುಗಿ ನಾನು ಲವ್ ಮಾಡಿದ್ವಿ. ಫೈನ್, ಒಂದೇ ಊರವರು? ಒಂದೇ ಊರವರು. ಆಯ್ತು. ಸಪೋರ್ಟ್ ಬಂದ್ಬಿಟ್ಟು ನನಗೆ ಸಪೋರ್ಟ್ ಚೆನ್ನಾಗಿತ್ತು, ಎಲ್ಲಾರು ಸಪೋರ್ಟ್. ನಾನು ಅಂತ ಏನಿಲ್ಲ ಸರ್, ನಾನು ಒಳ್ಳೆ ಹುಡುಗನೇ ಅಂತ ಹೇಳ್ತಾ ಇದ್ದೆ. ಎಲ್ಲಾರು ಒಳ್ಳೆ ಹುಡುಗ, ಎಲ್ಲರ ಹತ್ರ ಚೆನ್ನಾಗೇ ಇರ್ತಿದ್ದೆ. ಯಾರ ಹತ್ರನು ಜಗಳಕ್ಕೆ ಹೋಗ್ತಾ ಇರ್ಲಿಲ್ಲ ನಾನು. ಇವಾಗ 10 ಜನ ಜಗಳ ಮಾಡ್ತಾ ಇದ್ರು, ಹೋಗಿ ಬಿಡ್ಸಕ್ಕೆ ಹೋಗ್ತಾ ಇದ್ದೆ. ಯಾರಿಗಾದ್ರೂ ಇದ್ರು ಹೋಗಿ ಸಮಾಧಾನ ಮಾಡ್ತಿದ್ದೆ. ಯಾಕೆ ಜಗಳ ಮಾಡ್ತೀರಾ ಹಂಗೆ ಹಿಂಗಂತ ಇದ್ ಮಾಡ್ತಾರೆ. ತಪ್ಪಿದ್ರೆ ಎಲ್ಲರಿಗೂ ಯಾವ್ದು ತಪ್ಪಿದೆ ನಿಂದು ಅವನು ನ್ಯಾಯ, ಯಾರ ಕಡೆ ನ್ಯಾಯ ಇದೆ ಅವಂದೇ ನಾನು ನ್ಯಾಯ. ಇವತ್ತು ಕೂಡ ಅಷ್ಟೇ, ನಾನು ಯಾರೇ ನಮ್ಮ ಮನೆಯಲ್ಲಿ ಆಗ್ಲಿ ನಮ್ಮ ಅಣ್ಣ ತಮ್ಮ ಯಾರೇ ಆಗ್ಲಿ ನ್ಯಾಯ ಕರೆಕ್ಟ್ ಆಗಿದ್ರೆ ಅವ್ರ ಕಡೆ ಸಪೋರ್ಟ್, ಇಲ್ದ ಕೂಡ ಸಪೋರ್ಟ್ ಮಾಡೋದಿಲ್ಲ ನಾನು. ವೆರಿ ಗುಡ್. ಹಾಗೆ ಮಾಡ್ಕೊಂಡಿರ್ಬೇಕಾದ್ರೆ ಆಯ್ತು ಸರ್, ಲವ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಹೆಂಗ್ ಗೊತ್ತಾ ಸರ್, ಇವಾಗ ಆ ಹುಡುಗಿನ ಲವ್ ಮಾಡ್ತಾ ಇದೀನಿ ಅಂದ್ರೆ ಆಯ್ತು ಕಣ ನಿನ್ಗೆ ಆ ಹುಡುಗಿನೇ ಮದುವೆ ಮಾಡಿಸ್ತೀನಿ. ನಾನು ಇವಾಗ ಈ ಹುಡುಗಿನ ಬಿಟ್ಬಿಟ್ಟು ನೋಡು ಆ ಹುಡುಗಿನ ಮದುವೆ ಮಾಡ್ಕೊಂತೀನಿ, ಆ ಹುಡುಗಿನ ಲವ್ ಮಾಡ್ತಾ ಇದೀನಿ, ಆಯ್ತಪ್ಪ ನೀನ್ ಅದೇ ಹುಡುಗಿನೇ ಮದುವೆ ಮಾಡ್ತೀನಿ. ಎಲ್ಲದಕ್ಕೂ ಸಪೋರ್ಟ್ ಸರ್ ನನಗೆ. ಯಾವುದೇ ಕೆಲ್ಸ ಮಾಡ್ತಾ ಇದೀನಾ ಆ ಕೆಲ್ಸ ಮಾಡ್ತೀನ ಅದಕ್ಕೆ ಸಪೋರ್ಟ್. ಇವಾಗ ಇದು ಮಾಡ್ತೀಯಾ ನೀನ್ ಮಾಡು, ಅದ್ ಮಾಡ್ಬೇಡ ಅಂತ ಹೇಳೋದೇ ಇಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದ. ಹಾಗೆ ಕೆಲವು ದಿನಗಳು ನಡ್ಕೊಂಡು ಹೋದ್ಮೇಲೆ ನನ್ನ ಒಂದು ಲವ್ ಸ್ಟೋರಿ ಏನಾಯ್ತಂದ್ರೆ ತುಂಬಾ ಚೆನ್ನಾಗಿತ್ತು ಸರ್. ನನಗೆ 22 ಆಗಿಲ್ಲ, ಅವ್ರಿಗೆ 18 ಆಗಿಲ್ಲ. ತುಂಬಾ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ಗಲಾಟೆಗಳು ಗೊತ್ತಾಗ್ಬಿಡ್ತು. ಮನೆಗೆಲ್ಲ ಗಲಾಟೆ ಸಖತ್ ಗಲಾಟೆ ಮಾಡ್ಬಿಟ್ರು. ಹುಡುಗಿ ಮನೆ ಕಡೆಯವರು ನಮ್ಮ ಮನೆ ಕಡೆಯವರು ಗಲಾಟೆ ಮಾಡ್ಬಿಟ್ರು. ಅವಾಗ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ. ಅಲ್ಲ, ಗಲಾಟೆ ಯಾಕೆ ಮಾಡ್ಕೊಂಡ್ರು? ಹೀಗೆ ಅವ್ರದ್ದು ನಮ್ದು ಒಂದು ಕ್ಯಾಸ್ಟ್, ಅವ್ರದ್ದು ಒಂದು ಕ್ಯಾಸ್ಟ್ ಆಯ್ತು. ಅಲ್ಲ, ನೀವು ಬಂಗಾರದಂತ ಹುಡುಗ ಅಲ್ವಾ, ನಿಮ್ಗೆ ಯಾಕೆ ಕೊಡ್ಲಿಲ್ಲ ಅವರು? ಸರ್ ಏನೇ ಬಂಗಾರ ಆಗ್ಲಿ ವಜ್ರ ಆಗ್ಲಿ ಆ ಕ್ಯಾಸ್ಟ್ ಅಂತ ಬಂದಾಗ ಅದನ್ನ ನಿಲ್ಲಲ್ಲ ಸರ್. ಅದು ಕ್ಯಾಸ್ಟ್ ಅಂತ ಬಂದಾಗ ನಾನ್ ಮೇಲೂ ನೀನ್ ಕೇಳಿದ್ದಾಗ ಒಬ್ರು ಎಲ್ಲ ಒಪ್ಕೊಂಡಿದ್ರು ಅದ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಕೊಕ್ಕೆ ಹಾಕ್ತಿರ್ತಾರೆ. ಆ ಕೊಕ್ಕೆ ಹಾಕಿದಾಗ ನಾವು ಅದ್ರಲ್ಲಿ ಸಿಗಾಕೊಳಕ್ ಆಗಲ್ಲ. ಯಾಕಂದ್ರೆ ಹುಡುಗಿ ಸಪೋರ್ಟ್ ಹುಡುಗಿಯರು ಯಾವ ರೀತಿ ಇರ್ತಾರ ಅಂದ್ಬಿಟ್ಟು ನಂದೊಂದು ಲವ್ ಸ್ಟೋರಿ ಉದಾಹರಣೆ. ನನ್ನ ಹತ್ರ ಬಂದು ಎಲ್ಲಾ ಚೆನ್ನಾಗಿದೆ ಎಲ್ಲಾ ಮಾಡ್ತೀನಿ, ನಿನ್ನೆ ಮದ್ವೆ ಆಗೋದು ಅಂತ ಹೇಳ್ಕೊಂಡಿದ್ದಾರೆ. ಲಾಸ್ಟಿಗೆ ಅದ್ ಬಂದು ಬೇರೆ ಮದ್ವೆ ಆಗೋಯ್ತು. ನಿಮ್ಮನ್ ಬಿಟ್ಬಿಟ್ರು? ಆಯ್ತು ಸರ್, 20 ವರ್ಷ ಆಯ್ತು ಸರ್. ಅದು 20 ವರ್ಷ ಆಯ್ತು ಸರ್ ಮದ್ವೆ ಅದು ಬಿಟ್ಟು. ಅಲ್ಲ, ಅದೇ ಇಲ್ಲಿಗೆ ಸಡನ್ ಬರಬೇಡಿ, ಅಲ್ಲಿಂದ ಹೇಳಿ. ಅಲ್ಲಿ ಬೇರೆ ಹುಡುಗನ್ ಮದ್ವೆ ಆಯ್ತು ಸರ್. ಲವ್ ಸ್ಟೋರಿಯಲ್ಲಿ ಬಂದು ಆ ಮದ್ವೆ ಲವ್ ಅನ್ನೋ ಒಂದು ಯಾವ್ದದು ಒಂದು ಲವ್ ಅನ್ನೋ ವಿಚಾರ ಇದೆಯಲ್ಲ, ಅದೊಂದು ಮದವೇರಿದ ಆನೆ ಸರ್. ಅದು ಮದ ಏರಿದಾಗ ಆನೆ ಯಾವ ಮಾವುತ ಇರ್ತಾನ ಅವನ್ ಮಾತು ಕೇಳಲ್ಲ ಮದ ಬಂದಾಗ. ಹಾಗೆ ಒಂದು 16 ವಯಸ್ಸಿಂದ ಬಂದು 22 ವಯಸ್ಸಿಗಂತ ಒಬ್ಬ ಹುಡುಗ ಬಂದ್ಬಿಟ್ಟು ಲವ್ ಮಾಡಕ್ ಏನಾದ್ರು ಬಿದ್ದಂದ್ರೆ ತಂದೆ ತಾಯಿ ಯಾರು ಬರಲ್ಲ, ಯಾರು ಕಾಣಲ್ಲ ಅವನ ಕಣ್ಣಿಗೆ. ಅವನು ಮಾಡಿದ್ದೇ ನ್ಯಾಯ, ಅವನು ಮಾಡಿದ್ದೇ ನೀತಿ. ಆಗಿರ್ಬೇಕಾದ್ರೆ ಹೀಗೆ ನಡೀತಾ ಇತ್ತು ಸರ್. ಆಗ ನಾವು ಕೇಳಲಿಲ್ಲ ಸರ್, ನಾವು ಆ ತರ ಮಾಡಿದೀವಿ. ಏನ್ ಮಾಡಿದೀರಿ? ಆ ತರ ಏನಿಲ್ಲ ಸರ್, ಲವ್ ಮಾಡ್ತಾ ಇದ್ವಿ. ಲವ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಬಂದು ನಾನು ಹೇಳ್ದೆ. ನನ್ನ ಫ್ರೆಂಡ್ ಆಗ್ಲೇ MTR ಅಲ್ಲಿ ಕೆಲಸ ಮಾಡ್ತಿದ್ದ ಬೆಂಗಳೂರಲ್ಲಿ. ಇಲ್ಲಿ ಬೆಂಗಳೂರಲ್ಲಿ KR ರೋಡ್ ಇದೆಯಲ್ಲ, ಕನಕಪುರ ಇದು KR ರೋಡ್ ಇದೆಯಲ್ಲ, ಉಮಾಮಹೇಶ್ವರಿ ಟೆಂಪಲ್ ಅಂತ ಟೆಂಪಲ್ ಇದೆ ಗೊತ್ತಾ ಸರ್? ಅಲ್ಲಿ ಬಂದು MTR ಅಲ್ಲಿ ನಮ್ಮ MTR ಅಂತ ಒಂದಿದೆ ಕೆಲಸ, ಅಲ್ಲಿ ಇತ್ತು ಫ್ಯಾಕ್ಟ್ರಿ. MTR ಅಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್. ಅವನು ಅಲ್ಲಿ ಮನೆಯಲ್ಲೆಲ್ಲ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು. ನಮ್ಗ ಆ ಟೈಮಲ್ಲಿ ಮೊದ್ಲು ಮದುವೆ ಮಾಡ್ಕೋಬೇಕು, ಏನ್ ಮಾಡ್ತೇವೆ ಗೊತ್ತಿಲ್ಲ, ಫಸ್ಟ್ ಮದುವೆ ಮಾಡ್ಕೋಬೇಕು. ಅಷ್ಟೊತ್ತಿಗೆ 1-2-3 ಕಡೆ ಗಂಡುಗಳು ಬಂದು ಹೋಗಿದ್ರು ಹುಡುಗಿಗೆ. ಆಗ ನನ್ನ ಫ್ರೆಂಡನ್ ಕರೆಸ್ದೆ. ನನ್ನ ಫ್ರೆಂಡ್ ಕರೆದ್ಬಿಟ್ಟು ನನ್ನ ಫ್ರೆಂಡ್ ಬಂದ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ದ. ನೈಟ್ ನಮ್ಮ ಹುಡುಗ ಬಂದ್ಬಿಟ್ಟು ನನ್ನ ಫ್ರೆಂಡ್ ಸುರೇಶ್ ಅಂತ, ಅವ್ನ್ ಬಂದ್ಬಿಟ್ಟು ಹಬ್ಬಕ್ಕೆ ಅವಕ್ಕೆ ಪ್ರತಿಯೊಂದು ಹಬ್ಬಕ್ಕೆ ಬಂದ್ರು, ಎಲ್ಲ ಪ್ರತಿಯೊಂದು ಹಬ್ಬ ಆಗ್ಲಿ ಯಾವ್ದೇ ಇದು ಬಂದ್ರು ಊರಿಗೆ ಬಂದು ಗ್ರ್ಯಾಂಡ್ ಆಗಿ ಮಾಡೋಣ ಊರಲ್ಲಿ. ನಾವೆಲ್ಲ ಅವ್ರ ಮನೇಲೇ ಇರೋದು. ನಾವೆಲ್ಲ ಅವ್ನ್ ಬಂದ್ಬಿಟ್ರೆ ಮತ್ತೆ ಎಲ್ಲೇ ಹೋಗಲ್ಲ. ಯಾವ ಮಟ್ಟ ಅಂದ್ರೆ ನಾವು ಇಬ್ರು ಸೇರ್ಕೊಂಡ್ಬಿಟ್ರೆ ಎಲ್ಲೇ ಹೋದ್ರು ಏನೇ ಮಾಡ್ರು ನಾವ್ ಇಬ್ರೇ ಇರ್ತೀವಿ ಅಂತ ಗೊತ್ತಾಯ್ತು. ಒಂದೇ ಜೀವ 2 ದೇಹ ಅಂತ ಇದ್ವಿ.
ಕೇಳಿದಾಗ ಮದ್ವೆ ನಾನು ನಮ್ಮ ಹುಡುಗನ್ನೇ ಮದ್ವೆ ಮಾಡ್ಕೊಂತ ಹುಡುಗಿ ಬಾಯಲ್ಲಿ ಹೇಳ್ಸಿದ್ವಿ. ಹ್ಮ್ ಅವ್ರು ಮನೆ ಕಡೆ ಜೋರಾಗಿದ್ದಾರೆ, ನನ್ನ ಫ್ರೆಂಡ್ ಮನೆ ಕಡೆ. ಹ್ಮ್ ಆಗ ಅವನು ನನ್ನ ಫ್ರೆಂಡ್ ಕರೆದು ಬಿಟ್ಟು, ನೋಡಮ್ಮ ಈ ತರ ನನ್ ಹುಡ್ಗ ಲವ್ ಮಾಡ್ತಾವ್ ನಿನ್ನ, ಹ್ಮ್ ನಿನಗೆ ನಮ್ಮ ಹುಡುಗನ ಇವಾಗ ಹೇಳ್ಬಿಟ್ಟು ಅವಾಗ ಹೇಳ್ಬೇಡ, ನೀನ್ ಯಾರೇ ಬಂದ್ರು ಇದೇ ತರ ಹೇಳ್ಬೇಕು. ನಮ್ಮ ಹುಡುಗನ ಇಷ್ಟಪಟ್ಟ ಮೇಲೆ ಬೇರೆ ಯಾವ್ದು ಉಲ್ಟಾ ಹೊಡಿಬಾರ್ದು. ಹ್ಮ್ ನಾಳೆ ಏನೋ ಪೊಲೀಸ್ ಕೇಸು ಆ ಕೇಸ್ ಆದ್ರೂ ನೀನು ಉಲ್ಟಾ ಮಾತಾಡಬಾರ್ದು. ನಂದು 2 ಮನೆ ಇದೆ, ಹ್ಮ್ ಒಂದ್ ಮನೆ ನೀವ್ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಈ ಮನೇಲಿ ಇದ್ಕೊಳ್ಳಿ ಅಂತ ಹೇಳಿದ ಸರ್. ಹ್ಮ್ ಹಾಗೆ ಹೇಳ್ಬಿಟ್ಟು ಹಾಗೆ ಮಾತಾಡ್ಕೊಂಡ್ ಬಂದ್ಬಿಟ್ವಿ. ಹ್ಮ್ ಕೆಲವು ದಿನಗಳಾದ್ಮೇಲೆ ಅದು ನಮಗೆ ಗೊತ್ತಿಲ್ದಂಗೆ, ನಾವು ಊರಲ್ಲಿ ಇದ್ವಿ, ನಮ್ಗೆ ಗೊತ್ತಿಲ್ದಂಗೆ ಮದುವೆ ಮಾಡ್ಬಿಟ್ಟಿದ್ದಾರೆ. ಹ್ಮ್ ಅವಾಗ ನಾನು ತುಂಬಾ ಡಿಪ್ರೆಷನ್ ಕೊಂಡೋದೆ. ಏನಕ್ಕೆ? ಮದುವೆ ಮಾಡ್ಬಿಟ್ರು, ನಮಗೆ ಗೊತ್ತಿಲ್ದಂಗೆ ಮದುವೆ ಮಾಡ್ಬಿಟ್ರು. ಬೆಳಿಗ್ಗೆ ನೈಟು 2 ದಿನ ಮುಂಚೆ ಮಾತಾಡಿದ್ದಾರೆ ಚೆನ್ನಾಗಿ. ಅಲ್ಲ, ಓಕೆ ಫೈನ್. ಏನು ಡಿಪ್ರೆಷನ್? ಓಕೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅಂದ್ರೆ ಏನು, ಯಾವ್ದು ಕೆಲ್ಸನೂ ಇಲ್ಲ, ಕೆಲಸ ಮಾಡಂಗಿಲ್ಲ, ಕಾರ್ಯ ಮಾಡಂಗಿಲ್ಲ, ಸುಮ್ಮನೆ ಇಲ್ಲ. ನಾನು ಇದುವರೆಗೂ ಆಯ್ತು, ಅದು ಇದು ಲವ್ ಮಾಡಿದಾಗ ಫೇಲ್ವರ್ ಆದ್ರೆ ಎಣ್ಣೆ ಹೊಡಿತಾರೆ, ಹಂಗ್ ಹೊಡಿತಾರೆ, ಇದು ಹೊಡಿತಾರೆ, ಆ ಚಟ ಎಲ್ಲ ನಮ್ಮ ಹತ್ರ ಇಲ್ಲ. ಇದುವರೆಗೂ ಆಯ್ತು. ಹ್ಮ್ ಹ್ಮ್ ಅವಾಗ ಬಂದು ಬಿಟ್ಟು ಎಲ್ಲ ಬೆಂಗಳೂರು ಬಂದ್ಬಿಟ್ಟೆ ಸರ್ ನಾನು. ಹ್ಮ್ ಬೆಂಗಳೂರು ಬಂದ್ಮೇಲೆ ನನ್ನ ಫ್ರೆಂಡ್ ಜೊತೆಗೆ ಹಂಗೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕೆಲ್ಸದಲ್ಲಿದ್ದ. ಹ್ಮ್ ನಾನು ಅವನ ಜೊತೆಗೆ ಹಂಗೆ ಅವ್ರಿಗೆ ಆಪೋಸಿಟ್ MTR ಆಪೋಸಿಟ್ ಒಂದು ಕಂಪ್ನಿ ಮಾಡಿದ್ರು. ಹ್ಮ್ ಅವ್ರ ಜೊತೆಗೆ ನಾನು ಸೇರ್ಕೊಂಡೆ. ನಾನು ಕುಕ್ಕಿಂಗ್ ಎಲ್ಲ ಕಲ್ತ್ಕೊಂಡೆ. ಹ್ಮ್ ಈಗ ಗೊತ್ತಲ್ಲ ರಸಮ್, ಈಗ ಇದು MTR ಅಲ್ಲಿ ಫ್ರೂಟ್ ಪ್ರಾಡಕ್ಟ್ ಮಾಡ್ತಾರಲ್ಲ, ಹ್ಮ್ ಅದೆಲ್ಲ ಮಾಡ್ಕೊಂಡ್ವಿ. ಮತ್ತೆ ಶಿವಮೊಗ್ಗದ ಎಲ್ಲ ಕಲ್ತ್ಕೊಂಡ್ವಿ. ಗುಲಾಬ್ ಜಾಮೂನ್, ರೆಡಿ ಜಾಮೂನ್ ಬರುತ್ತಲ್ಲ, ಹ್ಮ್ ಗುಲಾಬ್ ಜಾಮೂನು, ರಸಂ ಪೌಡು, ಸಾಂಬಾರ್ ಪುಡಿ, ಗರಂ ಮಸಾಲ, ಈ ಪೌಡ್ರುಗಳೆಲ್ಲ ಕಲ್ತ್ಕೊಂಡ್ವಿ. ಹ್ಮ್ ಹೋಗಿ ಶಿವಮೊಗ್ಗ ನಮ್ಮೂರ್ ಅಂದ್ಬಿಟ್ಟು ನಾವು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಸುಕೊಂಡು ಅಲ್ಲೇ ಮಾಡ್ಕೊಂಡು ಬಿಸ್ನೆಸ್ ಮಾಡಿದ್ವಿ. ಹ್ಮ್ ನಮ್ಮೂರ್ ಅಂತ ಹೋಗಿ ಮಾಡಿದ್ಕೆ ನಮ್ಗೆ ಒಳ್ಳೆ ಪಾಠ ಕಲ್ಸ್ಕೊಡ್ತು ಶಿವಮೊಗ್ಗ. ಹ್ಮ್ ಮತ್ತೆ ಆ ಟೈಮಲ್ಲಿ ಏನ್ ಮಾಡೋದು, ಡ್ರೈವಿಂಗ್ ಅಲ್ಲಿ ಪೊಲೀಸ್ಗಳೆಲ್ಲ ತುಂಬಾ ಹಿಡಿತಾರಲ್ಲ ಸರ್. ಹ್ಮ್ ಅವಾಗ ಏನ್ ಮಾಡ್ದ, ನನ್ನ ಫ್ರೆಂಡ್ ಈ ತರ ಪೊಲೀಸ್ಗಳೆಲ್ಲ ಹಿಡಿತಾ ಇದಾರೆ, ಏನ್ ಮಾಡೋದು ಅಂದ್ಬಿಟ್ಟಾಗ ನನ್ನ ಫ್ರೆಂಡ್ ಏನ್ ಮಾಡ್ದ, ಕರ್ಕೊಂಡು ಹೋದ ಸರ್. ಹ್ಮ್ ಕರ್ಕೊಂಡು ಹೋಗ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ಕೆ 2 ವೀಲರ್ ಮಾಡ್ಸಬೇಕಾಗ ಹೋದ. ಹ್ಮ್ ಅವಾಗೆಲ್ಲ ಬಂದು 2,000 ಕೊಟ್ರೆ ಮಾಡಿಸ್ಕೊಟ್ಬಿಡೋರು 2004ರಲ್ಲಿ. ಹ್ಮ್ 2,000ಕ್ಕೆ ಏನು 2 ವೀಲರ್ ಏನು ಮಾಡಿಸ್ತೀಯಾ, 4 ಕಾರು ಕಲ್ತ್ಕೊಬಿಡು, ಟ್ರೈನಿಂಗ್ ತಗೋಬಿಡು ಅಂದ್ಬಿಟ್ಟು ಟ್ರೈನಿಂಗ್ ಎಲ್ಲ ಕಳಿಸ್ತಾರೆ ಸರ್. ಹ್ಮ್ ಟ್ರೈನಿಂಗ್ ತಗೊಂಡು ಲೈಸೆನ್ಸ್ ಮಾಡ್ಕೊಂಡು ಬಂದೆ ಸರ್. ಹ್ಮ್ ಬಂದ್ಮೇಲೆ ಹಾಗೆ ನಡೀತಾ ಬೆಂಗಳೂರಿಗೆ ಬಂದ್ಬಿಟ್ಟೆ ಸರ್. ಆಮೇಲೆ ಹ್ಮ್ ಬೆಂಗಳೂರು ಬಂದು ಇದೇ ತರ ಕೆಲಸಗಳು ಮಾಡ್ಕೊಂಡು ನಡೀತಾ ಇದ್ದು. ಮನೆಯಲ್ಲಿ ಇನ್ನೊಂದು, ನಮ್ಮ ಈ ಅಕ್ಕ ತಂಗಿಯರು ಇರ್ತಾರಲ್ಲ ಸರ್, ಹ್ಮ್ ಈ ಅಕ್ಕ ತಂಗಿಯರಿಗೆ ನಮ್ಮ ಇವಾಗ ಅಣ್ಣ ತಮ್ಮ ಇರ್ತಾನೆ, ಅಕ್ಕನ ತಂಗಿ ಕಷ್ಟ ಆಗ್ತಿರುತ್ತೆ, ಅಕ್ಕನಿಗೆ ಕಷ್ಟ ಕೊಡ್ತಾ ಇರ್ತಾರೆ ಈ ಬಾವ್ದೀರ್ ಅಂತ ಹೇಳ್ತಾರಲ್ಲ. ಹ್ಮ್ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಅಣ್ಣ ತಮ್ಮದಿರೇ ಸರ್. ಹ್ಮ್ ನಮ್ಮ ಅಕ್ಕ ತಂಗಿನ ನಾವು ಮದುವೆ ಮಾಡಿ ಕೊಟ್ಟಿದೀವಿ ಅಂದ್ಮೇಲೆ ನಮ್ಮ ಅಕ್ಕ ತಂಗಿಯರನ್ನ ಬಂದ್ಬಿಟ್ಟು ನಮ್ಮ ಅಣ್ಣ ತಮ್ಮದಿರ್ ಕೇಳ್ಬೇಕು, ಏನಕ್ ಮಾಡ್ತಾ ಇದ್ದೀರಾ, ಏನಕ್ ಮಾಡ್ತಾ ಅಂತ ನಿಲ್ಲಬೇಕು ಅಲ್ಲಿ. ಹ್ಮ್ ಸರ್ ಇವತ್ತುವರೆಗೂ ಆಯ್ತು ನನಗೆ. ನಮ್ಮ ಅಕ್ಕದಿರ್ಗೆ 16 ವಯಸ್ಸು, ಇವಾಗ 16 ವರ್ಷದಿಂದ ಕೇಳ ಶುರು ಮಾಡಿದೆ ಸರ್. ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕದಿರಿಗೆ 2 ಅಕ್ಕದಿದ್ದಾರೆ, ಶಿವಮೊಗ್ಗದಲ್ಲಿ ಕೊಟ್ಟಿದೀವಿ. ಹ್ಮ್ ಇವತ್ತು ಕೂಡ ನಮ್ಮ ಮಾವದಿರು ನಮ್ಮನ್ನ ಕಂಡ್ರೆ ಎದುರ್ತಾರೆ, ಅದು ನನ್ನ ಕಂಡ್ರೆ ಎದುರ್ತಾರೆ. ಹ್ಮ್ ನಮ್ಮ ಅಕ್ಕದಿರಿಗೆ ಜಗಳ ಮಾಡಕ್, ನಮ್ಮ ಅಕ್ಕದಿರ್ ತಪ್ಪಾದ್ರೂ ತಪ್ಪಂದ್ರೆ ಆತರ ತಪ್ಪುಗಳಲ್ಲ, ಸಣ್ಣ ಪುಟ್ಟ ಜಗಳದಲ್ಲಿ ನಿಲ್ಲದೇ ಇಲ್ಲ ನಮ್ಮ ಮಾವದಿರು. 25-30 ವರ್ಷದ ಮಕ್ಳಿದಾರೆ ಇವತ್ತು ಕೂಡ ನಮ್ಮ ಅಕ್ಕದಿರಿಗೆ. ಇವತ್ತು ಕೂಡ ಯಾರಿಗೂ ನಾನು ಇವತ್ತು ನನಗೆ ಫೋನ್ ಮಾಡಿದ್ರೆ ಸಾಕು, ಅಲ್ಲಿಂದ ಒಂದು ಫೋನ್ ಮಾಡಿದ್ರೆ ಸಾಕು, ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಜಗಳ ಮಾಡ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಊರ್ಗೆಲ್ಲ ಸಮಾಧಾನ ಮಾಡ್ಬರ್ತಿದೆ. ನಮ್ಮ ಅಕ್ಕದಿರೆಲ್ಲ ಚೆನ್ನಾಗಿದ್ದಾರೆ ಸರ್, ನಮ್ಮ ಅಕ್ಕದಿರ್ಗೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ಎದ್ರಿಕೆಯಲ್ಲಿ ನಮ್ಮ ಮಾವದಿರೆಲ್ಲ ಬಂದು ನನ್ನ ಎದ್ರಿಕೆಯಲ್ಲಿ ಚೆನ್ನಾಗಿಟ್ಟಿದ್ದೀನಿ, ಚೆನ್ನಾಗಿ ಇಟ್ಕೊಂತಾರೆ, ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅಕ್ಕದಿರು. ಆಮೇಲೆ ನನ್ನ ಫ್ರೆಂಡ್ ಬಂದು ಹಾಗೆ ನಡೀತಾ ಇರ್ಬೇಕಾದ್ರೆ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಸರ್. 2009ನೇ ಇಸ್ವಿಯಲ್ಲಿ ನನ್ನ ಫ್ರೆಂಡ್ ತೀರೋಗ್ಬಿಟ್ಟತ್ತಾರೆ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟದ ಸುರೇಶ್ ಅಂತ ನನ್ನ ಫ್ರೆಂಡ್. ಅವಾಗ ಒಂದು ತುಂಬಾ ಇದಾದ್ಮೇಲೆ ಬೆಂಗಳೂರು ಬಂದ್ಮೇಲೆ ನಾನು ಒಂದು ಡ್ರೈವಿಂಗ್ ಸ್ಕೂಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ನೀವು ಡ್ರೈವಿಂಗ್ ಕಲಿತಾ ಆಯ್ತಾ ಸರ್ ನಿಮ್ದು?
ಚೆನ್ನಾಗಿ ಓಡಿಸ್ತೀನಿ ಸರ್ ಈಗ. ಹೌದಾ, ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್, ಇನ್ಸ್ಟ್ರಕ್ಟರ್ ಆಗಿ. ಹ್ಮ್. ಸೇರ್ಕೊಂಡಾಗ ಇದೇ ತರ ನಡ್ಕೊಂಡಿರ್ಬೇಕಾದ್ರೆ ಚೆನ್ನಾಗಿತ್ತು. ಆಗ ನನ್ನ ಫ್ರೆಂಡ್ ಅದು ಅಲ್ಲಿಗೆ ಮುಗೀತು ಸರ್. ನನ್ನ ಫ್ರೆಂಡ್ ಇದು ಹ್ಮ್ ತುಂಬಾ ಒಳ್ಳೆ ಫ್ರೆಂಡ್. ಇನ್ನು ಏನೇನೋ ಇದೆ, ನಾನು ಏನೇನೋ ಹೇಳ್ಬೇಕಂತ ಎಲ್ಲ ಕತೆ ಬರ್ದೇಕಿದೀನಿ ನಾನು. ಹ್ಮ್. ಅದ್ರಲ್ಲಿ ನನಗೆ ಜ್ಞಾಪಕ ಇರೋಷ್ಟು ಹೇಳ್ತಾ ಇದ್ದೀನಿ. ಪರವಾಗಿಲ್ಲ, ಹೇಳಿ. ಹಾಗೆ ನಾನು ಅವಾಗ ಈ ಹುಡುಗಿ ನನಗೆ ಈ ತರ ಮಾಡಿದ್ಲಲ್ಲ, ಆಗ ಬಂದ್ಬಿಟ್ಟು ಈ ಹುಡುಗಿಯರ ವಿಷಯಕ್ಕೆ ಹೋಗ್ಬಾರ್ದು, ಈ ಹುಡುಗಿಯ ಸವಾಸನೆ ಮಾಡಬಾರ್ದು ಅಂದ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ, ನಾನು ಅಷ್ಟು ಇಂಟ್ರೆಸ್ಟ್ ಹುಡುಗಿ ವಿಷಯದಲ್ಲಿ ಕಟ್ ಮಾಡ್ಬಿಟ್ಟೆ. ಯಾರೇ ಮಾತಾಡೋ ಏನು ಎಂತ ಅಷ್ಟೇ. ಮನೆ ಪಕ್ಕದಲ್ಲಿದ್ರು ನಾನು ಯಾರು ನಮ್ಮ ಮನೆ ಪಕ್ಕದಲ್ಲಿ ನಾವ್ ಇಲ್ಲಿ ಬಾಡಿಗೆ ಮನೆ ಮಾಡಿದ್ವಿ, ಅಲ್ಲಿ ಬಂದು ಯಾರಾದ್ರೂ ಮಾಡೋದು ಏನಾದ್ರು ಮಾತಾಡ್ಸಿದ್ರು ನಾವ್ ಯಾರ ಹತ್ರನು ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಕೆಲ್ಸ ಏನೋ ಅದೇ ತರ ನಡೀತಾ ಇತ್ತು ಸರ್. ಹಾಗೆ ಬಂದು ಈ ಫ್ರಜೆಟ್ ಟೌನ್ ಅಲ್ಲಿ ಜನತಾ ಡ್ರೈವಿಂಗ್ ಸ್ಕೂಲ್ ಅಂತ ಒಂದು ಜನತಾ ಡ್ರೈವಿಂಗ್ ಸ್ಕೂಲ್ ಇತ್ತು. ಅದ್ರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾಗೆ ನಮ್ಮ ಮಾವನ ಮಗಳು ಅಂತ ಒಬ್ರು ಇದ್ರು. ಅವಾಗ ಬಂದು ಅವರು ಮಹಾವೀರ್ ಜೈನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಅವಾಗ ಅವ್ರನ್ನ ಯಾವ್ದೋ ಆ ಕಡೆ ಟ್ರೈನಿಂಗ್ ಕೊಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಟ್ರೈನಿಂಗ್ ಕೊಟ್ಬಿಟ್ಟು ಆ ಕಡೆ ಸ್ಟೂಡೆಂಟ್ ನ ಸೈಡ್ ನಿಲ್ಸ್ಬಿಟ್ಟು ಕಾರ್ನ ಸೈಡ್ ಪಾರ್ಕ್ ಮಾಡ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದೆ ಸರ್. ಅವ್ರು ಅಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿತ್ತಾ? ಅವ್ರಿಗೆ ಗೊತ್ತಿತ್ತು ಸರ್. ನಮ್ಮ ಅತ್ತೆಯರೆಲ್ಲ ನಮ್ಗೆ ಕ್ಲೋಸ್ ಆಗಿದ್ರು. ಓಕೆ. ಅವಾಗ ನಮ್ಮ ಯಾವ್ದೋ ಫಂಕ್ಷನ್ ಬಂದಾಗ ನಮ್ಮ ಅತ್ತೆಯವರು ನನ್ನ ಮಗಳು ಅಲ್ಲೇ ಕೆಲಸ ಮಾಡ್ತಾ ಇದಾರೆ ಹಂಗೆ ಅಂತ ಹೇಳಿದಾಗ ನಾನು ಈ ತರ ಜ್ಞಾಪಕ ಆಯ್ತಲ್ಲ, ಹೋಗಿ ನೋಡ್ಕೊಂಬರೋಣ ಮಾತಾಡ್ಕೊಂಬರೋಣ ಅಂತ ಹೋದೆ. ಅಲ್ಲಿ ಮಾತಾಡ್ಸ್ಕೊಂಡ್ ಬಂದಾಗ ಅವಾಗ ಫೋನ್ ನಂಬರು ಕಾಂಟ್ಯಾಕ್ಟ್ ಆಯ್ತು ಸರ್. ಕಾಂಟ್ಯಾಕ್ಟ್ ಆದ್ಮೇಲೆ ಅದು ಬಂದು ಹಾಗೆ ನಡೀತಾ ಆದ್ರೆ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಇದೀವಿ. ಮಾವನ ಮಗಳೇ, ಮಾವ ಅತ್ತೆ ಮಗಳೇ, ಫ್ರೆಂಡ್ಶಿಪ್ ಅಲ್ಲೇ ನಡೀತಾ ಇತ್ತು. ಅಂದ್ರೆ ನಿಮ್ಮ ನಮ್ಮಮ್ಮ ಇನ್ನ ಹೇಳ್ತೀನಿ ಸರ್, ನಮ್ಮಮ್ಮರಲ್ಲ, ನಮ್ಮ ರಿಲೇಷನ್ನೇ. ನಿಮ್ ಸಂಬಂಧಿಕರು. ಹಾಗೆ ನಡೀತಾ ಹಂಗೆ ನಡೀತಾ ಆಯ್ತು ಸರ್. ಒಂದ್ ದಿನ ಬಂದ್ಬಿಟ್ಟು ನನ್ಗೆ ಮೈಸೂರಿಗೆ ಕರೆದ್ರು. ಯಾರು? ನಮ್ಮ ಅದೇ ಹುಡುಗಿ. ಮೈಸೂರಿಗೆ ಡ್ರೈವರ್ ಅಲ್ಲ? ಡ್ರೈವಿಂಗ್ ಅಂತಲ್ಲ ಸರ್, ಅವ್ದು ಯಾವ್ದೋ ಒಂದು ದುಬೈಗೆ ಕೆಲ್ಸಕ್ಕೆ, ನರ್ಸಿಂಗ್ ದುಬೈಗೆ ಕೆಲ್ಸಕ್ಕೆ ತೆಗಿತಾ ಇದಾರೆ. ಅಲ್ಲಿ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬೇಕು, ಸರ್ಟಿಫಿಕೇಟ್ ಎಲ್ಲ ಬಂದು ಮೈಸೂರಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತಂತೆ. ಏನು ಕೆಲ್ಸದ ಕಾರಣಕ್ಕೆ ಬಾ ಅಂತ ಕರೆದ್ರು ಸರ್. ನನಗೂ ಅದುವರೆಗೂ ನನಗೂ ಫ್ರೆಂಡ್ಶಿಪ್ ಅಲ್ಲೇ, ನನಗೆ ಅದು ಕೆಟ್ಟ ಭಾವನೆನೇ ಇಲ್ಲ ನನಗೆ. ನನಗೇನು ಕೆಟ್ಟ ಭಾವನೆ ಇಲ್ಲ. ನಾನು ನಮ್ಮ ಮಾವನ ಮಗಳು ಅಷ್ಟೇ ಹೆಲ್ಪ್ ಮಾಡಬೇಕು ಅಷ್ಟೇ. ನನಗೆ ಹೆಲ್ಪ್ನೆಸ್ ತುಂಬಾ ಇದೆ. ಯಾರು ಬೇಕಾದ್ರೂ ನಾವು ಮೈ ಮೇಲೆ ಬಟ್ಟೆ ಬೇಕಾದ್ರೆ ಬಿಚ್ಕೊಟ್ಟು ಬಂದ್ಬಿಡ್ತೀನಿ. ಹೌದಾ ಸರ್? ಖಂಡಿತ ಸರ್, ನಾವು ಕೇಳಿದ್ವಿ. ಖಂಡಿತ ಸರ್. ಆ ತರ ಬಂದು ಹೆಲ್ಪ್ನೆಸ್ ಜಾಸ್ತಿ ಆಗ್ಬೇಕಾದ್ರೆ ನಾವು ಅವತ್ತು ರಜಾ ಹಾಕ್ಬಿಟ್ಟು ಹೋದಿವಿ ಸರ್ ಮೈಸೂರಲ್ಲಿ. ಆ ತರ ಎಲ್ಲ ಮಾಡ್ಕೊಂಡು ಕೆಲಸ ಬರ್ಬೇಕಾದ್ರೆ ನನಗೆ ಕಾಲ್ ಮೇಲೆ ಕಾರ್ ಹತ್ತು ಬಿಡ್ತು. ಯಾರ ಕಾಲ್ ಮೇಲೆ? ನನ್ನ ಕಾಲ್ ಮೇಲೆ ಕಾರ್ ಹತ್ತು ಬಿಡ್ತು. ಬೇರೆಯವ್ರ ಕಾರು ಸ್ಟ್ರೈಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ಲಿ ಹೆಂಗ ಬಂದು ಏನೋ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಕಾರ್ ಹತ್ತು ಬಿಡ್ತು. ನನ್ನ ಶೂ ಆಗಿದ್ದೆ. ಅವಾಗ ಸ್ವಲ್ಪ ಪೇನ್ ಆಯ್ತು, ಕುಂತ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಎಲ್ಲಾ ಕೆಲ್ಸಗಳೆಲ್ಲ ಮಾಡ್ಸಿದೆ ಸರ್. ಎಲ್ಲ ಚೆನ್ನಾಗೇ ಆಯ್ತು. ಅವ್ರಿಗೆ ಏನು ಅಯ್ಯೋ ಅನಿಸ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಬಂದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಮ್ನ ಮದುವೆ ಮಾಡ್ಕಂತೀಯ ಅಂತ ಕೇಳಿದ್ರು. ಒಂದ್ ನಿಮಿಷ. ಈಗ ಕೆಲಸ ಮೈಸೂರಿಗೆ ಹೋದ್ರಿ, ಕೆಲಸ ಆಯ್ತು, ಅಲ್ಲಿ ಕಾಲ್ ಮೇಲೆ ಕಾರ್, ಸ್ವಲ್ಪ ಪಾದದ ಮೇಲೆ ಅಂತ? ಪಾದದ ಮೇಲೆ. ಓಕೆ. ಅದಕ್ಕೆ ಸ್ವಲ್ಪ ಮರುಕ ಅಥವಾ ಅನುಕಂಪದ ರೀತಿಯಲ್ಲಿ ಒಂದಷ್ಟು ದಿನ ಆದ್ಮೇಲೆ ಅವ್ರು ಪ್ರಪೋಸ್ ಮಾಡಿದ್ರು ಅಂತ? ಹೌದು, ಪ್ರಪೋಸ್ ಮಾಡಿದ್ರು. ನಿಮ್ಗೆ ಅನ್ಸುತ್ತಾ ಅಂದ್ರೆ ಈ ಸ್ವಲ್ಪ ಕಾಲ ಯಾಕೋ ನನ್ನ ಕೆಲ್ಸಕ್ಕೆ ಬಂದಿಂಗ ಆಯ್ತಲ್ಲ ಅನ್ನೋ ಕರುಣೆ ಜಾಸ್ತಿ ಬಂತು ಅಂತಲ್ಲ? ಖಂಡಿತ ಇಲ್ಲ. ಯಾಕಂದ್ರೆ ನಾನು ಅವಲೇ ಹೇಳ್ಬಿಟ್ಟೆ, ಈ ಕರುಣೆ ಗಿರನೆಲ್ಲ ನನ್ನ ಹತ್ರ ಬೇಡ. ಇದೆಲ್ಲ ನಾನು ಇದೆಲ್ಲ ಬೇಡ, ಇದೆಲ್ಲ ಮಾಮೂಲಿ ಆಕ್ಸಿಡೆಂಟ್. ನಾವು ಗಾಡಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಸುಮ್ನೆ ಹೋಗಿ ಗುದ್ದು ಬಿಡ್ತೀವಿ. ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ಆ ತರ ಎಲ್ಲ ನನ್ಗೆ ಆ ತರ ಅನುಕಂಪ ಆ ತರ ಬರ್ಲಿಲ್ಲ ನನಗೆ. ಮದುವೆ ಮಾಡ್ಕೊಂಡಾಗ ನನಗೆ ಆ ಮಾತು ಬರ್ಲಿಲ್ಲ. ನನಗೆ ಕಾಲ್ ಮೇಲೆ ಹತ್ತದಾಗ್ಲೂ ಅವ್ರು ಅನುಕಂಪ ತೋರಿಸ್ತವ್ರಂತ. ಹಲೋ, ನಾನು ಹೇಳುದು ಕೇಳಿಸ್ಕೊಡ್ಬೇಕು. ಹೇಳಿ. ಆ ಭಾವನೆ ನಿಮ್ಮಲ್ಲಿ ಬಂತು ಅಂತಲ್ಲ, ಅವರಲ್ಲಿ ಬಂದಿರಬಹುದಾ ಅಂತ ಕೇಳಿದ್ ನನ್ನ ಪ್ರಶ್ನೆ. ಹೌದೌದು, ಅವರಲ್ಲೇ ಬಂದಿದ್ದು. ಇಷ್ಟು ಮಾತಿನ ವಿಚಾರದಲ್ಲಿ ನನ್ನ ಪ್ರಶ್ನೆ ಕೇಳಿಸ್ಕೊಂಡು ಮಾತಾಡಬೇಕು. ಹೇಳಿ ಸರ್.
ನಾನು ಕೇಳಿಸ್ಕೊಳ್ತಿದ್ನಲ್ಲ ಅಷ್ಟೊಂದು. ಹಾ, ಹೇಳಿ ಹೇಳಿ ಹೇಳಿ. ನನ್ನ ಪ್ರಶ್ನೆ ಇದ್ದಿದ್ದು ಆಕೆಗೆ ಅಂಥದ್ದೊಂದು ಅನುಕಂಪದ ಭಾವನೆ ಹಂಗಂದಿದ್ದ, ಅಥವಾ ಈ ಮುಂಚೆಯೇ ಅಂಥದ್ದೊಂದು ಸೂಚನೆ ಸಿಕ್ಕಿತ್ತ ಅಂತ ಕೇಳಲಿಕ್ಕೆ ಹೋದೆ. ನಿಮಗೆ ತಾಳ್ಮೆನೇ ಇಲ್ಲ. ಓಕೆ ಓಕೆ. ಆ, ಈಗ ಹೇಳಿ. ಮುಂಚೆನೂ ಅದು ನನ್ನ ಫಸ್ಟ್ ಮೀಟ್ ಮಾಡಲ್ಲ 3 ವರ್ಷದ ಮುಂಚೆ, ಹ್ಮ್ ಸ್ಟಾರ್ಟಿಂಗ್ ನನ್ನ ನೋಡಿದ ದಿನನೇ ನನ್ನ ಮದುವೆ ಆಗಂದ್ರೆ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ಅವ್ರನ್ನ. ನೋಡಿ ಈಗ ಬಾಯ್ ಬಿಟ್ರಿ ಇದನ್ನ. ನನಗೆ ಅದು ಇಷ್ಟ ಇಲ್ಲ, ನನಗೆ ಅದೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ಇರಂಗಿದ್ರೆ ಇರೋಣ, ಮದುವೆ ಆಗೋದು ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ. ಹಾಗಾದ್ರೆ ಇದು 2ನೇ ಸಾರಿ ಪ್ರಪೋಸ್ ಅಂದ್ಕೊಳ್ಳಿ. ಇದು 2ನೇ ಸಲ ಪ್ರಪೋಸ್ ಮಾಡಿದ್ರು. ಆಯ್ತು. ಆಮೇಲೆ ಹಾಗೆ ನಡೀತಾ ಇರ್ಬೇಕಾದ್ರೆ ನಾನ್ ಬಂದು ನಮ್ಮ ಮನೇಲಿ ಬಂದು ನಮ್ಮ ಅಪ್ಪ ಡ್ರಿಂಕ್ಸ್ ಪಾರ್ಟಿ, ನಮ್ಮ ಅಣ್ಣ ಡ್ರಿಂಕ್ಸ್. ಬಟ್ ನೀವು ಬೆಂಗಳೂರಿಗೆ ಬಂದಿದ್ರಿ ಅಲ್ವಾ ಅಷ್ಟೊತ್ತಿಗೆ? ನಾನ್ ಬೆಂಗಳೂರು ಬಂದೆ. ನಾನ್ ಚೆನ್ನಾಗಿದೆ ಸರ್, ಬೆಂಗಳೂರು ಬಂದಾಗ ಚೆನ್ನಾಗಿದ್ದೆ. ನಾನು ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಮಾಡಿದ್ದೆ. ನನ್ನ ಏನು ನಮ್ಮ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪ ಡ್ರಿಂಕ್ಸ್, ನಮ್ಮ ಅಣ್ಣ ಡ್ರಿಂಕ್ಸ್ ಮಾಡ್ತಾರೆ, ಜವಾಬ್ದಾರಿ ಇಲ್ಲ ನಮ್ಮ ಅಣ್ಣನಿಗೆ. ನಾವು ಇಲ್ಲಿಂದಾನೇ ನಾವೆಲ್ಲ ವ್ಯವಸ್ಥೆ ಅಲ್ಲಿ ಮಾಡ್ಬೇಕಿತ್ತು ಬೆಂಗಳೂರಿನಿಂದ. ಆಗ್ತಾ ಇರ್ಬೇಕಾದ್ರೆ ನಿಮ್ ಫ್ಯಾಮಿಲಿಯಿಂದ ಬಂದು ನಮ್ಗೆ ಏನು ಕೊಡೋದಿಲ್ಲ, ನಾವು ಮದ್ವೆ ಆಗಕ್ ಕನ್ಸ್ ಕಾಣ್ಬೇಡ, ಮದ್ವೆ ಮಾಡಕ್ ಆಗೋದಿಲ್ಲ, ನಾನು ಒಪ್ಕೊಂಡ್ರು ನಿಮ್ ಮನೇಲಿ ಕೊಡೋಲ್ಲ ಅಂತ ಇದು ಮಾಡಿದ್ವಿ ಸರ್. ಬಟ್ ನಿಜವಾಗ್ಲೂ ನಿಮ್ಗೆ ಅಂತದ್ದೊಂದು ಇಚ್ಛೆ ಇತ್ತ? ಇರ್ಲಿಲ್ಲ ಸರ್, ಖಂಡಿತ ಇರ್ಲಿಲ್ಲ ಸರ್. ಮತ್ ನಾನು ಒಪ್ಕೊಂಡ್ರು ನಿಮ್ ಮನೇಲಿ ಕೊಡಲ್ಲ ಅನ್ನೋ ಮಾತು ಯಾಕೆ? ಹೌದು, ಅದು ಕೇಳಿದೆ, ಅದು ಮಾತು. ಅದು ಯಾಕಂದ್ರೆ ಆ ಮಾತು ಬಂತು. ಇವಾಗ ನೀನ್ ಮದ್ವೆ ಆಗ್ತೀಯ, ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದಾಗ ಆ ಮಾತುನ ಬಂತು. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬಂದು ಅದಕ್ ಮುಂಚೆ ಅದು ಕೇಳಿದಾರ, ಮಾತುಗಳನ್ನ ಹೇಳಿದಾರ ಕೆಲವು ಜನ. ಇವ್ರಪ್ಪ ಕುಡಿತಾರೆ, ಇವ್ರ ಅಣ್ಣ ಕುಡಿತಾರೆ, ಅವ್ರಮ್ಮ ಒಂದೇ ಕಷ್ಟ, ಅವ್ರಮ್ಮ ತುಂಬಾ ಒಳ್ಳೇದು. ನಮ್ಮಮ್ಮ ಹೆಂಗಂದ್ರೆ, ನಮ್ಮಮ್ಮ ಬಂದ್ರೆ ಒಂದು ಈ ಊರಲ್ಲಿ ಬುಡುಬುಡಿಕೆಗಳು, ಈ ಊರ ಮಾರಮ್ಮ ದೇವ್ರುಗಳನ್ನ ಎತ್ಕೊಂಡ್ ಬರ್ತಾರಲ್ಲ, ನಮ್ಮಮ್ಮನ ತುಂಬಾ ಯಾಮಾರ್ಸ್ಬಿಡ್ತಾರೆ ಸರ್. ನಮ್ಮಮ್ಮನ ಹತ್ರ ಯಾಮಾರ್ಸಿ ಕಿವಿಲಿರೋ ಮೂಗ್ಬೆಟ್ ಕೂಡ ಬಿಚ್ಕೊಟ್ಬಿಡುತ್ತೆ, ಕಿವಿಲಿರೋ ವಾಲೆ ಬಿಚ್ಕೊಟ್ಬಿಡುತ್ತೆ. ಅಯ್ಯೋ. ದಾರಿಲಿ ಹೋಗ್ತಿದ್ದಾರ್ಗೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಕೂರ್ಸ್ಕೊಂಡು ಊಟ ಹಾಕುತ್ತೆ. ಮುಗ್ದೆ ಅಂದ್ರೆ ನಮ್ಮಮ್ಮ ತುಂಬಾ ಮುಗ್ದೆ. ಭಕ್ತಿ ಜಾಸ್ತಿ ಆದಾಗ ತನ್ನಂತ ಮರ್ತು ಬಿಡ್ತಾರೆ. ದೇವ್ರ ಭಕ್ತಿ ಜಾಸ್ತಿ. ಅಯ್ಯೋ ನಂಗಿಲ್ಲ. ಅಯ್ಯೋ ಅಂದ್ರೆ ಅವ್ರಿಗೆಲ್ಲ ಮನೇಲಿ ಇರೋದೆಲ್ಲ ಬಾಚಿ ಕೊಟ್ಬಿಡುತ್ತೆ. ಇವಾಗ ಮನೆ ಪಕ್ಕದ ಮನೇಲಿ ಅವ್ರ ಮನೇಲಿ ಕಷ್ಟ ಇದಾರೆ, ಅವ್ರಿಗೆ ಅಕ್ಕಿ ಇಲ್ಲ, ಅವ್ರಿಗೆ ಬೇಳೆ ಇಲ್ಲ ಅಂದ್ರೆ ನಮ್ಮ ಮನೇಲಿ ಇರೋದೆಲ್ಲ ತಗೊಂಡ್ ಕೊಟ್ಬಿಡುತ್ತೆ. ಹೌದು ಪಾಪ, ನಿಮಗೂ ಅಂದ್ರೆ ಈಗ ಆ ಧರ್ಮದ ಬುದ್ಧಿ ನಿಮಗೂ ಬಂದಿರೋದು ಅಲ್ಲಿಂದಲೇ ಅಲ್ವೇ? ಹೌದೌದು ಸ್ವಲ್ಪ ಪ್ರಜ್ಞೆ ಮರ್ತಾಗ ನಷ್ಟಕ್ಕೊಳಗಾಗುತ್ತಾರೆ ಅಂತ. ನಮ್ಮಮ್ಮ ಹೆಂಗಂದ್ರೆ, ನಮ್ಮ ಊರಲ್ಲಿ ನಮ್ಮಮ್ಮನೇ ಡಾಕ್ಟರ್ ನಮಗೆ. ನಮ್ಮಮ್ಮನಿಗೆ ನಮ್ಗೇನಾದ್ರು ಕಣ್ಣಿಗೆ ಏನಾದ್ರು ಧೂಳ್ ಬಿತ್ತು, ಇಲ್ಲ ಏನಾದ್ರು ಒಂದು ಕಣ್ಣಿಗೆ ಏನಾದ್ರು ಸ್ವಲ್ಪ ಕೆಂಪುಗಾಯ್ತು ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಲ್ಲ. ಏನ್ ಸರ್? ಇಲ್ಲಿ ಡಾಕ್ಟರ್ ಹತ್ರ ಹೋಗಲ್ಲ, ಸೀದಾ ಶಿವಮೊಗ್ಗ ಭದ್ರಾವತಿಗೆ ಹೋಗ್ಬಿಡ್ತೀವಿ ನಾವು ಕಣ್ಣಿಗೆ ಔಷಧಿ ಹಾಕೊಳಕ್ ನಮ್ಮ ಅಮ್ಮನ ಹತ್ರ. ಒಂದು ಕಾಲು ಉಳುಕ್ತು, ಒಂದು ಸೊಂಟ ಉಳುಕ್ತು ಅಂದ್ರೆ ಇಡೀ ಊರಲ್ಲೆಲ್ಲ ಬಂದು ನಮ್ಮ ಅಮ್ಮನ ಹತ್ರನೇ ಟ್ರೀಟ್ಮೆಂಟ್ ಮಾಡೋದು. ಗ್ರೇಟ್. ಈಗ ಲವ್ ಸ್ಟೋರಿಗೆ ಬನ್ನಿ, ಇಲ್ಲಿಗೆ ಬನ್ನಿ. ನಮ್ಮಮ್ಮ ಇನ್ನೊಂದ್ ಸರ್, ನಮ್ಮಮ್ಮ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಡೆಲಿವರಿ ಮಾಡ್ಸೋದು ನಮ್ಮ ಅಮ್ಮನೇ. ಸೂಪರ್ ಮಹಾತಾಯಿ. ಒಳ್ಳೇದು. ಈ ತಂಪೊತ್ತಲ್ಲಿ ಅವರನ್ನ ಸ್ಮರಣೆ ಮಾಡಿದ್ದು ಬಹಳ ಖುಷಿ ಆಯ್ತು. ಈಗ ಹುಡುಗಿ ವಿಚಾರಕ್ಕೆ ಬನ್ನಿ. ಹಾಗೆ ಪ್ರಪೋಸ್ ಮಾಡಿದಾಗ ನಮ್ಗೆ ಅದಾಗೋದಿಲ್ಲ, ನಿಮ್ ಮನೇಲಿ ಕೊಡಲ್ಲ ಅಂತ ಹೇಳಿದ್ರು. ನಿಮ್ ಮನೇಲಿ ಕೊಡಲ್ಲ ಅಂತ ಹೇಳ್ದೆ ಸರ್ ನಾನು. ಅವಾಗ ಬಂದು, ಇಲ್ಲ ನೀನ್ ಹೂ ಅನ್ನು ನಾನು ಮಾತಾಡಿಸ್ತೀನಿ ಅಂತ ಹೇಳ್ದೆ ಸರ್. ಯಾರು? ನಾನು ಹೇಳ್ದೆ, ನೀ ಹೂ ಅಂದ್ರೆ ನೀನು ಮದುವೆ ಮಾಡಿಸ್, ನಿಮ್ ಮನೆಯಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ. ಬಂದ್ರಿ ಈಗ ದಾರಿಗೆ ಬಂದ್ರಿ. ಬರ್ತಾ ಇದೀವಿ, ಇನ್ನು ತುಂಬಾ ಇದೆ ಸರ್ ಇದು. ಬೇಗ ಹೇಳಿ. ನೀವು ನಿಮ್ಮ ಮನೇಲಿ ಒಪ್ಪಿದ್ರೆ ನಾನು ಮದ್ವೆ ಆಗಕ್ಕೆ ರೆಡಿ ಆಗ್ತೀನಿ ಅಂತ ಹೇಳ್ದೆ. ಸರಿ ಆಯ್ತು ಅಂತ ಹೇಳಿ ಅಷ್ಟೊತ್ತಿಗೆ ನನ್ನ ಹತ್ರ ಮಾತಾಡ್ತಿರೋದು ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಯ್ತು. ಮನೆಯವ್ರಿಗೆಲ್ಲ ಗೊತ್ತಾಗಿ ಬೇರೆ ಕಡೆ ಬಂದು ಅವ್ರ ಅಕ್ಕಾರ ತಂಗಿಯರೆಲ್ಲ ಬಂದು ತಮಿಳ್ನಾಡಲ್ಲಿ ಒಂದೇ ಊರು ಕೊಟ್ಟವ್ರೆ, ಒಂದೇ ಮನೆ ಕೊಟ್ಟವ್ರೆ. ಅಲ್ಲಿ ಇವಳಿಗೆ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಇಲ್ಲೆಲ್ಲ ಮಾತಾಡಿದ್ದಾರೆ ಅವ್ರು, ಇಲ್ಲೆಲ್ಲ ಮಾತಾಡಿದ್ದಾರೆ ಗೊತ್ತಿಲ್ಲ. ಅವ್ರ ಕಡೆಯವರೆಲ್ಲ ಬಂದು ಈ ತರ ಹುಡುಗನ ಕಡೆಯವರು, ಅವ್ರ ಅಪ್ಪ ಈ ತರ ಇದಾರೆ, ಅವ್ರ ಅಣ್ಣ ಈ ತರ ಇದಾರೆ, ಜವಾಬ್ದಾರಿ ಇಲ್ಲ, ಹುಡುಗ ಬೆಂಗಳೂರು ಕೆಲಸ ಮಾಡ್ತಾನ ಅಂತ ಅವ್ರಿಗೆ ಆಸೆ ಪಡ್ತಾ ಇದೀಯ ಹಂಗಿಂಗ ಅಂತ ಕೇಳಿದ್ರು ಸರ್. ಅವಾಗ ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ಇರೋ ಹುಡುಗನೇ ಬೇಕು ಅಂತ ಇದ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಅಲ್ಲಿಗೆ ಗಂಡೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಬಂದು ಆ ಫ್ಯಾಮಿಲಿ ಎಲ್ಲ ದೊಡ್ಡ ಫ್ಯಾಮಿಲಿ ಸರ್ ಅವ್ರದ್ದು. ಆ ದೊಡ್ಡ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ಅಷ್ಟು ಜನ ಇರ್ಬೇಕಾದ್ರೆ ಬಂದ್ಬಿಟ್ಟು ನಾನು ಆ ಹುಡುಗನೇ ಮದುವೆ ಮಾಡ್ಕೊಳ್ಳ ಅಂತ ಹೇಳ್ಬಿಟ್ರು. ಅವರು ಬಂದು ಮಹಾವೀರ ಜೈನಲ್ಲಿ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು.
ಅವಾಗ ಎಲ್ಲ ಮಾತಾಡಿ ನಡೆದಾಗ ಸ್ವಲ್ಪ ದಿನ ಹಂಗೆ ಸ್ವಲ್ಪ ಒಂದು 2 ತಿಂಗಳು ಹಂಗೆ ಸುಮ್ನೆ ನಡೀತೀವಿ ಸರ್ ಹಂಗೆ. ಹ್ಮ್ ಆಮೇಲೆ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳಿದ್ರು. ಹ್ಮ್ ಹ್ಮ್ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ಬಾರ್ದು, ಎಲ್ಲರಿಗೂ ಹೇಳ್ಕೊಂಡು ಊರಲ್ಲಿಂದ ಬರಕ್ ಹೇಳಿ ನಾನು ಊರ್ಗ್ ಹೋಗಿ ಇಲ್ಲಿಂದ ಹೋದೆ ಸರ್. ನಾನು ಹೆಣ್ಣು ನೋಡಕ್ ಹೋಗೋಷ್ಟ್ರಲ್ಲಿ ಇನ್ನು 15 ದಿನದಲ್ಲೇ ದುಬೈಗೆ ಹೋಗ್ಬೇಕಂತ ವಿಸಾ ಬಂದ್ಬಿಡ್ತು ಸರ್. ಅಂದ್ರೆ ಅವತ್ ನೀವು ಮೈಸೂರಿಗೆ ಹೋಗಿದ್ರಲ್ಲ ಅದು. ಅದೇ ಸರ್ ಹ್ಮ್ 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 ಅವರು ನಮ್ಗೆ ಮಾವನ್ ಮಗಳಾಗ್ಬೇಕು, ರಿಲೇಷನ್ ಆಗ್ಬೇಕು. ಹ್ಮ್ ಆಮೇಲೆ 15 ದಿನ ಆದ್ಮೇಲೆ ಇಲ್ಲಿ ಬಂದು ನಾನು ಡ್ರೈವಿಂಗ್ ಸ್ಕೂಲ್ ಕೆಲಸ ಮಾಡ್ತಿದ್ದೆ ಸರ್. ಹ್ಮ್ ಎಲ್ಲಾರನ್ನ ಕರ್ಕೊಂಡು ಹೋಗಾದ್ಮೇಲೆ ಅವ್ರ ವಿಸಾ ಬಂದ್ಬಿಡ್ತು. ಅವ್ರು 15 ದಿನದಲ್ಲಿ ಹೋಗ್ಬೇಕು ಅಂತ ಇದ್ ಮಾಡ್ಬಿಟ್ರು. ವೀಸಾ. ವಿಸಾ ದುಬೈಗೆ. ಅಲ್ಲಿ ದಮ್ಮಲ್ಲಿ ಕೆಲಸ ಸಿಕ್ಬಿಡ್ತು ಅವ್ರಿಗೆ. ಓ ನರ್ಸಿಂಗ್ ಸ್ಟಾಫ್ ನರ್ಸ್, ಡೈಲಿಸಿಸ್ ಪೇಷಂಟ್, ಡೈಲಿಸಿಸ್ ನರ್ಸ್ ಅವರು. ನಿಮಗಾಗ ಬೇಜಾರಾಯ್ತಾ ಖುಷಿ ಆಯ್ತಾ? ಸರ್ ನಿಮಗಾಗ ಬೇಜಾರಾಯ್ತಾ ಖುಷಿ ಆಯ್ತಾ ಅಂದೆ? ಸರ್ ಮದ್ವೆ ಮಾಡ್ಕೋಬೇಕಂತ ನಾವು ಮದ್ವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಬಿಡು. ನನಗೆ ಒಂದ್ ಏನಾದ್ರು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದು ಪಟ್ಟಂತ ಮುಗಿಸ್ಬಿಡ್ಬೇಕು. 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮುಗಿಸ್ಬಿಡ್ಬೇಕು ಅದು. ಓಕೆ ಓಕೆ. ನನ್ಗೇನಾದ್ರು ಒಂದು ಪಡಿಬೇಕು, ಒಂದು ಮಾಡ್ಬೇಕು, ಈ ತರ ಮಾಡ್ಬೇಕಂದ್ರೆ ನನಗೆ ಕಾಯೋದ್ ಸೀನೆ ಇಲ್ಲ ನನ್ನ ಹತ್ರ. ಓಕೆ. ಅದ್ ಎಷ್ಟೇ ಖರ್ಚಾಗ್ಲಿ, ಅದ್ ಏನೇ ಜಾಗ ಆಗ್ಲಿ ಮಾಡ್ಕೊಬಿಡ್ಬೇಕು, ಮುಗಿಸ್ಬಿಡ್ಬೇಕು. ಫಸ್ಟ್ ಜೀವನ ಮಾಡ್ಬೇಕು. ನೈಸ್ ನೈಸ್. ಆ ತರ ಅಷ್ಟೊತ್ತಿಗೆ ನನಗೆ 28 ಆಗಿತ್ತು ಸರ್ ವಯಸ್ಸು. ಹಾ ಹಾ ಹಾ. ಆಮೇಲೆ ಆಮೇಲೆ ದುಬೈಗೆ ಹೋಗ್ಬೇಕಂದ್ಬಿಟ್ಟು ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಎಲ್ಲಾರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹ್ಮ್ ದುಬೈಗೆ ಫ್ಲೈಟ್ ಹತ್ಸ್ಬಿಟ್ಟು ಬಂದ್ವಿ ಸರ್. ಹ್ಮ್ ಮತ್ತೆ 1 ವರ್ಷದಲ್ಲಿ ಡಿಸ್ಕಷನ್ ಆಯ್ತು, ಅಲ್ಲಿಂದ ಫೋನ್ ಕಾಂಟ್ಯಾಕ್ಟ್. ನಾನು ಹ್ಮ್ ಆವಾಗ ಬಂದ್ಬಿಟ್ಟು ನಮ್ಗೆ ಅವರು ಬಂದ್ಬಿಟ್ಟು ಇಲ್ಲಿಂದ ಸಾಮಾನ್ಯವಾಗಿ ಒಂದು ಫೋನ್ ತಗೊಂಡ್ ಹೋಗಿದ್ರು. ಹ್ಮ್ ನಮ್ಮ ಹತ್ರ ಬಂದ್ಬಿಟ್ಟು ಅವಾಗ ಆಂಡ್ರಾಯ್ಡ್ ಫೋನ್ಗಳು ಇದ್ರು, ಈ ಚೈನಾ ಸೆಟ್ಗಳನ್ನೆಲ್ಲ ನಾನು ಈ ಫೋನ್ಗಳನ್ನ ಬಂದ್ಬಿಟ್ಟು ತುಂಬಾ ಯೂಸ್ ಮಾಡ್ತಿದ್ದೆ. ಈ ವಾರ ಒಂದು ಫೋನ್ ಯೂಸ್ ಮಾಡಿದ್ರೆ ಮುಂದೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಫೋನ್ ಯೂಸ್ ಮಾಡ್ತಿದ್ದೆ. ಯಾಕಂಗೆ? ನನಗೆ ಈ ತರ ಯಾವ ಫೋನ್ ಇಡ್ಸುತ್ತೋ ಆ ಫೋನ್ ತಗೋಬೇಕಂತ ನನ್ಗೆ ಆಸೆ. ಅಂದ್ರೆ ಅಷ್ಟು ಶಕ್ತಿ ಇತ್ತು ಅಂತ. ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ, ಯಾವಾಗ್ಲೂ ಕೈಯಲ್ಲಿ ದುಡ್ಡು ತಿರ್ಗಾಡ್ತಿತ್ತು. ಆರ್ ಟಿ ಒ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂಗೆ ಇತ್ತುವಲ್ಲ ಸರ್. ಹ್ಮ್ ಹ್ಮ್ ನಮ್ಗೆ ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಹ್ಮ್ ಹ್ಮ್ ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಬರ್ತಾ ಇತ್ತು. ಹ್ಮ್ ಹ್ಮ್ ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಆಗ್ತಾ ಇವಾಗ ಬಂದ್ಬಿಟ್ಟು 5,000 ಫೋನ್ ತಗೋಬೇಕಾ. ಅವಾಗೆಲ್ಲ ಬಂದ್ಬಿಟ್ಟು ತುಂಬಾ ಎಂತ 7,000 8,000 ಕೊಟ್ರಿ ಈ 2G 3G ಫೋನ್ಗಳು. ಹೌದು ಹೌದು ಹೌದು. ಈ ದೊಡ್ಡ ಫೋನ್ಗಳು ಇವಾಗ 2,000 ಕೊಟ್ರೆ ಮಾರ್ಕೆಟ್ 2,000. ಇವಾಗ 2,000 ಮಾರ್ಕೆಟ್ ತಗೊಂಡೋದ್ರೆ 5G ಫೋನ್ ತಗೊಂಡ್ಬರ್ಬೋದು. ಈಗ ಪೌಚು ಸಿಗಲ್ಲ. ಹಾ ಈಗ ಪೌಚು ಸಿಗಲ್ಲ 2,000ಕ್ಕೆ ಅಂದೆ. ಅಲ್ಲ ಈಗ ತಗೊಂಡ್ಬರ್ಬೋದು. ಆಗಲ್ಲ ಸರ್, ತುಂಬಾ ಕಾಸ್ಟ್ಲಿ ಇದ್ದಲ್ಲ ಸರ್ ಆಗ. ಹ್ಮ್ ಹಂಗೆ ನಡ್ಕೊಂಡು ಹೋಗ್ರೆ ದುಬೈಗೆ ಹೋದ್ರು ಸರ್. ದುಬೈಲಿಂದ ದಿನಾ ಬಂದ್ಬಿಟ್ಟು ನಾನು ಒಂದು ಸ್ಪೈಸ್ ನಂಬರ್ ಯೂಸ್ ಮಾಡ್ತಿದ್ದೆ. ಹ್ಮ್ ಆ ಸ್ಪೈಸ್ ನಂಬರ್ ಅಲ್ಲಿ ದಿನಕ್ಕೆ 222 ರೂಪಾಯಿ ಫುಲ್ ಟ್ಯಾಕ್ ಟೈಮ್. ಹ್ಮ್ 1 ವರ್ಷ ಕಾಲ ಬಂದು 222 ರೂಪಾಯಿ ಹೆಂಗೆ ಒಂದು 8-9 ತಿಂಗಳು ದಿನ 22 ನಿಮಿಷ ಮಾತಾಡ್ತಿದ್ದೆ ಓಹೋ. ಅದಕ್ಕೆ ಎಷ್ಟು ಖರ್ಚು ಮಾಡಿರಿ ತಿಂಗಳಿಗೆ? ಸರ್ ತಿಂಗಳಿಗೆ ಅದಕ್ಕೆ ಅಂದ್ರೆ ಹಂಗ ಮಾತಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರಿ ಸರ್? ಡೈಲಿ 222 222 ರೂಪಾಯಿ ಫುಲ್ ಟ್ಯಾಕ್ ಟೈಮ್ ಡೈಲಿ. ಭಾನುವಾರ ಏನಿಲ್ಲ, ಸಂಡೇನಿಲ್ಲ, ಎನಿ ಟೈಮ್. ಅವ್ರಿಗೆ ಬಂದ್ಬಿಟ್ಟು ನಮ್ಗೆ ಇವಾಗ ಬಂದ್ಬಿಟ್ಟು ನೈಟ್, ಹ್ಮ್ ಅವ್ರಿಗೆ ಬಂದ್ಬಿಟ್ಟು ಸ್ವಲ್ಪ ಟೈಮಿಂಗ್ ಜಾಸ್ತಿ ಇರುತ್ತೆ, ವ್ಯತ್ಯಾಸ ಇರುತ್ತೆ ಅಂತ. ಹೌದು. ಅವ್ರು ನಾನು ಇಲ್ಲಿ ನೈಟ್ ಡ್ಯೂಟಿ, ನಾವು ಹಗಲು ಡ್ಯೂಟಿ ಮಾಡಿದ್ರೆ ಅವ್ರಿಗೆ ನೈಟ್ ಡ್ಯೂಟಿ. ಓಕೆ. ನೀವು ದಿವಸಕ್ಕೆ 22 ನಿಮಿಷ ಮಾತಾಡ್ತಿದ್ರಿ? ಹೌದು. ಆಯ್ತು. ಮಾತಾಡ್ತಾ ಇರ್ಬೇಕಾ ಹಿಂಗೆ ಆಯ್ತು ಸರ್. ಆಮೇಲೆ ಹೋಗ್ತಾ ಲ್ಯಾಪ್ಟಾಪ್ ತಗೊಂಡ್ರು. ಆಮೇಲೆ ನಾನು ಒಂದು ಆಂಡ್ರಾಯ್ಡ್ ಫೋನ್ ತಗೊಂಡೆ. ಆಮೇಲೆ ಸ್ಕೈಪ್ ಯಾಹೂ ಅಂತ ಬಂದ್ವಲ್ಲ, ಅದ್ರಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ವಿ. ಓಕೆ ಓಕೆ. ಹಾಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕ್ರೆ ಅದ್ರಲ್ಲೂ ಅಷ್ಟೊತ್ತಿಗೆ ಫುಲ್ ಕ್ಲೋಸ್ ಆಗ್ಬಿಟ್ವಲ್ಲ. ನಾವು ನಿಮಗೆ, ನೀವು ನಮ್ಮವರು, ನಾವು ನಿಮ್ಮವ್ರು ಅಂತ ಆದ್ಮೇಲೆ ಫುಲ್ ಕ್ಲೋಸ್ ಆಗ್ಬಿಟ್ವಲ್ಲ. ಹಾಗೆ ಮಾತಾಡ್ತಾ ಏನಾಯ್ತು, ಮದ್ವೆ ಡಿಸ್ಕಷನ್ ನಡಿಬೇಕಲ್ಲ. ಅವರು ಕ್ರಿಶ್ಚಿಯನ್ ಅಲ್ಲಿ ಕನ್ವೆಂಟ್ ಆಗ್ಬೇಕು. ನಾನು ಹಿಂದೂ ಅಲ್ಲಿ ಇದ್ದೆ, ಅವ್ರು ಕ್ರಿಶ್ಚಿಯನ್ ಅಲ್ಲಿ ಇದ್ರು. ಅಲ್ಲ, ಅವ್ರು ನಿಮ್ಮ ಅತ್ತೆ ಮಗಳಲ್ವಾ? ಅವ್ರದ್ದು ಹೆಂಗ್ ಕ್ರಿಶ್ಚಿಯನ್ ಇದ್ರು ಅವರು? ಆದ್ರೆ ನಮ್ಮ ಇದ್ರಲ್ಲೇ ಬಂದು ತುಂಬಾ ಜನ ಕ್ರಿಶ್ಚಿಯನ್ಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ. ಅಂದ್ರೆ ಅವ್ರು ಈ ಮುಂಚೆನೆ ಕನ್ವರ್ಟ್ ಆಗಿದ್ರು? ಹೌದೌದು, ಅವ್ರು ಮುಂಚೆನೆ ಕನ್ವೆಂಟ್ ಅಲ್ಲಿ ಇದ್ರು, ನಾವು ಹಿಂದೂ ಅಲ್ಲಿ ಇದ್ವಿ. ಓಕೆ. ಈಗ ನೀವು ಕ್ರಿಶ್ಚಿಯನ್ ಆಗ್ಬೇಕಿತ್ತಾ? ಇವಾಗ ನಾವು ಕ್ರಿಶ್ಚಿಯನ್ ಆಗ್ಬೇಕಿತ್ತು, ನಾನು ಕ್ರಿಶ್ಚಿಯನ್ ಆದೆ. ಓಕೆ ಓಕೆ. ನಮಗೆ ಬಂದು ನನಗೆ ಎಲ್ಲಾದ್ರಲ್ಲೂ ಅದಾದ್ಮೇಲೆ ಮದುವೆ ಹತ್ತ ಬರ್ಬೇಕಾದ್ರೆ ತುಂಬಾ ಅಡೆತಡೆಗಳು ಜಾಸ್ತಿ ಆಗ್ತಾ ಇದ್ವು. ಅದು ಯಾವ್ದೋ ಒಂದು ಈಸ್ಟ್ ಟೈಮ್ ಈಸ್ಟರ್ ಅಂತ ಬರುತ್ತಲ್ಲ,
ಅದು 40 ದಿನದಲ್ಲಿ ಒಂದು ಉಪವಾಸದ ಹಬ್ಬ ಅಂತ ಬರುತ್ತೆ ಕ್ರಿಶ್ಚಿಯನ್ ಅಲ್ಲಿ. ಹ್ಮ್ ಅದು ಬಂದ್ಬಿಟ್ಟು ಮದುವೆ ಮಾಡಬಾರ್ದು, ಮಟನ್ ತಿನ್ನಬಾರ್ದು, ಬರೀ ಗಂಜಿಯಲ್ಲೇ ಜೀವನ ಮಾಡಬೇಕು, ಗಂಜಿ ಕುಡಿಯೋದು, ಪ್ರೇಯರ್ ಮಾಡೋದು ಮಾಡ್ತಾ ಇರ್ತಾರೆ. ಓಕೆ. ನಮಗೆ ಆ ಟೈಮಲ್ಲಿ ಮದುವೆ ಫಿಕ್ಸ್. ನನಗೆ ಫೆಬ್ರವರಿ, ನನಗೆ ವ್ಯಾಲೆಂಟ್ ಡೇ ಬರುತ್ತಲ್ಲ, ಫೆಬ್ರವರಿ 14ನೇ ತಾರೀಕು ಯಾವ್ದು, ಹೌದು ಹೌದು, ಪ್ರೇಮಿಗಳ ದಿನಾಚಾರ. ಪ್ರೇಮಿಗಳ ದಿನ, ಆ ದಿನ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಆ ದಿನ ಫಿಕ್ಸ್ ಮಾಡಿದೆ. ಅಲ್ಲ ಈಗ ಒಂದ್ ನಿಮಿಷ, ಈ ಮತಾಂತರ ಆಗಿ ನೀವು ಒಬ್ರು ಮಾತ್ರ ನಿಮ್ಮ ಮನೆಯವರು ಸೇರಿನ? ನಾನು ಒಬ್ನೇ ಸರ್, ನಾನು ಒಬ್ನೇ. ಓಕೆ. ನೀವು ಅಂದ್ರೆ ಆ ಹುಡುಗಿ ಅಥವಾ ಆ ಹುಡುಗಿ ಮನೆ ಕಡೆಯವರು ಮುಂಚೆನೆ ಆಗಿದ್ರು? ಅವು ಮನೆ ಕಡೆ ಮುಂಚೆ ನಾನು ಆಗಲ್ಲ ಅಂತ ಎಷ್ಟೋ ಬಡ್ಕಂತಿದ್ದೆ. ಅವರು ಬಂದ್ಬಿಟ್ಟು ತುಂಬಾ ಪೋಸ್ಟ್ ಮಾಡಿದ್ರು. ಅವಾಗ ಅಷ್ಟೊತ್ತಿಗೆ ತುಂಬಾ ಕ್ಲೋಸ್ ಆಗ್ಬಿಟ್ವಿ. ಸೊ ಆಕೆಗೋಸ್ಕರ ಇದು ದೊಡ್ಡದಲ್ಲ ಅನ್ಸ್ತು? ಆಯ್ತು, ಅದು ನಾನು ಆಕೆಗೋಸ್ಕರ ದೊಡ್ಡದಲ್ಲ ಅಂದ್ಬಿಟ್ಟು ನಾನು ತುಂಬಾ ಇದ್ ಮಾಡಿ ಅಟೆಂಡ್ ರಿಸ್ಕ್ ತಗೊಳ್ಳಿಲ್ಲ. ಅದೇ ಚರ್ಚಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಸ್ನಾನ ಮಾಡಿಸಿ ಅದು ಇದು ಪ್ರೇಯರ್ ಎಲ್ಲ ಮಾಡಿ ಏನೋ ಮಾಡ್ತಾರೆ. ಅದೆಲ್ಲ ಎಷ್ಟಂತ ಹೇಳಕ್ ಆಗೋದಿಲ್ಲ. ಆಗ್ಲಿ ಅಲ್ಲಿಂದ ಸ್ವಲ್ಪ ದೇವ್ರುಗಳ ಹೆಸರು ಬದಲಾದವು ಅಷ್ಟೇ. ದೇವ್ರುಗಳ ಹೆಸರು ದೇವ್ರುಗಳು ನಾವು ಹಿಂದೂಗಳಿಲ್ದ ಮುಂಕೋಟ್. ನಾವು ಇವಾಗ ಹಿಂದೂಗಳಲ್ಲಿ ಏನು ಹಿಂದೂ ಅಲ್ಲಿ ಇರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಣಪತಿ ಕಂಡ ಗಣಪತಿ ಕೈ ಮುಗಿಬೇಕು. ಹಾಗೆ ಹೋಗ್ತಾ ಸುಬ್ರಹ್ಮಣ್ಯ ಬಂದ ಸುಬ್ರಹ್ಮಣ್ಯ ಕೈ ಮುಗಿಬೇಕು. ಹಾಗೆ ಹೋಗ್ತಾ ಒಂದ್ ಆನೆ ಬಂತು, ಒಂದ್ ಆನೆ ಕೈ ಮುಗಿಬೇಕು. ಒಂದ್ ಆಮೆ ಬಂದು ಒಂದ್ ಆಮೆ ಕೈ ಮುಗಿಬೇಕು. ಆಮೇಲೆ ಹೋಗ್ತಾ ಗೊರಬ ಗುಡಿನ ಮುಗಿಬೇಕು. ಆಮೇಲೆ ರೌಂಡ್ ಹೊಡಿಬೇಕು, ಕೈ ಮುಕ್ಕೊಂಡೇ ಇರ್ಬೇಕು. ಆ ತರ ಅಲ್ಲಿ ಹಿಂದೂ ಸಂಪ್ರದಾಯದಲ್ಲಿ. ಅದೇ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಏನಿಲ್ಲ. ಒಳಗಡೆ ಹೋಗೋದು, ಚರ್ಚಲ್ಲಿ ಅವರು ಬೋಧನೆ ಮಾಡ್ತಾರೆ. ಅದನ್ನ ಮುಗಿಸ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ನಮ್ ಕೈಲಿ ಏನಾಗುತ್ತೋ ಅದ ಕೊಟ್ಬಿಟ್ಟು ಬರ್ತಾ ಇರ್ಬೇಕು. ಎರಡರಲ್ಲಿ ಏನ್ ವ್ಯತ್ಯಾಸ? ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ನಾವು ಇಲ್ಲಿ ಕುಂಕುಮ ಇಡ್ತೀವಿ, ಅಲ್ಲಿ ಕುಂಕುಮ ಇಡಲ್ಲ. ಇಲ್ಲಿ ನಮ್ ಇಷ್ಟ ಬಂದಾಗ ಹಿಂದೂ ಅಲ್ಲಿ ಬಂದ್ಬಿಟ್ಟು ನಾವ್ ಇಷ್ಟ ಬಂದಾಗೆ ಹೋಗ್ಬಿಟ್ಟು ನಾವು ಕೈ ಮುಕ್ಕೊಂಡು ನಾವು ಕುತ್ಕೊಂಡು ವಿಶ್ರಾಂತಿ ತಗೊಂಡ್ ಬರ್ಬೋದು. ಅಲ್ಲಿ ಬಂದ್ಬಿಟ್ಟು ಅವರು ಪ್ರೇಯರ್ ಮಾಡ್ತಾ ಇರ್ತಾರೆ. ಅವರು ಆ ಬೈಬಲ್ ಅಲ್ಲಿ ಇರೋದ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ಕೇಳ್ತಾ ಕುತ್ಕೋಬೇಕು. ಈ ಚರ್ಚ್ ಮುಂದೆ ಹೂವು, ಬಾಳೆಹಣ್ಣು, ಅಣಕಾಯಿ ಯಾರ ಮಾರ್ಕೊಂಡು ಜೀವನ ಮಾಡ್ತಿರ್ತಾರ? ಇಲ್ಲ ಸರ್. ಇಲ್ಲಿ ಎಷ್ಟು ಜನ ಜೀವನ ಮಾಡ್ತಾರೆ? ಹೌದು, ಅಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇರ್ತಾರೆ, ಅಲ್ಲಿ ಜೀವನ ಮಾಡಲ್ಲ. ಇರ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆಯ್ತು, ನಿಮ್ಮ ಹುಡುಗಿ ಅಥವಾ ಪ್ರೇಮದ ಮುಂದೆ ಅದು ನಿಮ್ಗೆ ದೊಡ್ಡದು ಅನ್ಸಲಿಲ್ಲ, ತೊಂದ್ರೆ ಇಲ್ಲ. ಆಮೇಲೆ ಬಂದ್ರು ಸರ್. ಬಂದ್ರು. ಆಮೇಲೆ ನಾನು ಅವ್ರು ಇನ್ನ ದುಬೈಯಿಂದಾನೇ ಬರ್ಲಿಲ್ಲ. ಅವಲ್ಲೇ ಲಗ್ನ ಪತ್ರಿಕೆ ಎಲ್ಲ ಹೊಡ್ಸ್ಬಿಟ್ಟೆ. ಫೆಬ್ರವರಿ 25ಕ್ಕೆ ಹೊಡ್ಸ್ಬಿಟ್ಟೆ. ಆಮೇಲೆ ಆಮೇಲೆ ಬಂದಾದ್ಮೇಲೆ ಒಂದ್ 2-3 ಡೇಟ್ ಮಿಸ್ ಆಯ್ತು. ಆಮೇಲೆ ಫೆಬ್ರವರಿ 10, 2010 ಮದ್ವೆ ಫಿಕ್ಸ್ ಮಾಡಾಯ್ತು. ಭದ್ರಾವತಿಲಿ ತಗೊಂಡೋಗಿ ಮದ್ವೆ ಮಾಡ್ಕೊಂಡೆಲ್ಲ ಆಯ್ತು ಸರ್. ಆ ಮದುವೆಗಳಲ್ಲಿ ಬಂದು ಯಾರಿಗ ಅವ್ರಿಗಿಲ್ಲ, ಇಷ್ಟ ಇಲ್ಲ, ಇವ್ರಿಗಿಷ್ಟ ಇಲ್ಲ. ನಾವು ನೋಡಿ ಸರ್, ನಾವು ಬಂದ್ಬಿಟ್ಟು ಹೆಣ್ಣು ಗಂಡು ಒಂದಾಗ್ಬಿಟ್ಟಿದೀವಿ. ಹೆಣ್ಣು ಗಂಡು ಒಂದಾಗ್ಬಿಟ್ಟಿದೀವಿ. ಅವ್ರು ಹೆಂಗಾರು ಮಾಡ್ಕೊಳ್ಳಿ, ನಿಮ್ ಕಡೆ ಹೆಂಗಾರು ಮಾಡ್ಕೊಳ್ಳಿ, ನಾವ್ ಹೆಂಗಾರು ಮಾಡ್ಕೊಳ್ಳಿ. ನಾನ್ ಪಾಡಿಗೆ ನಾನ್ ಕರ್ಕೊಂಡ್ ಹೋಗ್ತಾ ಇದ್ದೆ, ನಾನ್ ಕರ್ಕೊಂಡ್ ಬರ್ತಾ ಇದ್ದೆ. ಹಾಗೆ ಬಂದು ನಾವು ಮಾತಾಡೋದು ಇದ್ರಲ್ಲಿ ಬಂದ್ಬಿಟ್ಟು ತುಂಬಾ ಕ್ಲೋಸ್ ಅಲ್ಲಿ ಇರೋದ್ರಿಂದ ನೋಡ್ಬಿಟ್ಟು ಅಲ್ಲಿ ಗಲಾಟೆಗಳಾಗ್ತಾವಲ್ಲ. ಗಲಾಟೆಗಳಾಗ್ತದಂಗೆ ಇನ್ನೇನ್ ತಾಳಿ ಒಂದೇ ಕಟ್ಟಬೇಕು, ಎಲ್ಲ ಇದಾಗ್ಬಿಡೈತೆ, ಅದ್ ಮಾಡ್ಬಿಟ್ಟೈತೆ, ತಪ್ಪು ಮಾಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟ ಅಂತ ಸುಮಾರು ಜನ ಕೇಳ್ಕೊಂತ ಇದ್ರು. ಮಾತಲ್ಲಿ ಕಿವಿ ಬಂತು. ಯಾರು ಅಂದ್ರೆ ಗಲಾಟೆಗಳು ಯಾಕೆ ಆಗ್ತಿದ್ದು ಸರ್? ಮದುವೆಗಳಲ್ಲಿ ಗಲಾಟೆಗಳು ನಡೀತವೆ. ಅಲ್ಲ, ಈಗ ನಿಮ್ಮ ಅವರ ಮನೆ ಕಡೆಯವ್ರದ್ದು ಅಥವಾ ಇದೇನೋ ಬೇರೆದ? ಇದು ಅದು ಬರ್ತಾ ಹೆಂಗಾಯ್ತಂದ್ರೆ ಲಾಸ್ಟಿಗೆ ಬಂದ್ಬಿಟ್ಟು ನನಗೆ ಮದ್ವೆ ಬೇಡ ಅಂತ ಅನ್ಸ್ಬಿಡ್ತು. ನಿಮಗೇನೆ? ನನಗೆ ಮದ್ವೆ ಮಾಡೋದ್ ಬೇಡ, ಸುಮ್ನೆ ಹಿಂಗೆ ಫ್ರೆಂಡ್ಸ್ ಅಲ್ಲಿ ಇದ್ಬೇಡ. ಲಗ್ನ ಪತ್ರಿಕೆ ಎಲ್ಲ ಹೊರ್ಸ್ಬಿಟ್ಟಿದೀನಿ. ಅಲ್ಲ, ನಿಮ್ಗೆ ಯಾಕೆ ಹಂಗ ಅನ್ನಿಸ್ತು? ಡೇಟ್ ಮನೇಲಿ ಈ ಮಾತುಗಳು ಕೇಳಕ್ ಆಗಲ್ಲ. ಇವಾಗ ನಾವು ಏನೋ ಒಂದ್ ಹೇಳಿದ್ರೆ ಅವರೇ ಒಂದ್ ಹೇಳ್ತಾರೆ, ಅವ್ರ ಮನೆ ಕಡೆಯವರು. ಹೌದು, ನಾವ್ ಇವಾಗ 50 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಅವ್ರು 10 ರೂಪಾಯಿ ಖರ್ಚು ಮಾಡಕ್ ಬರ್ತಾರೆ. ಸ್ವಲ್ಪ ಧಾರಾಳ ಇಲ್ಲ ಅಂತ. ಲಕ್ಷಗಟ್ಲೆ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವರು. ನಾವು ಮದ್ವೆ ಮಾಡ್ಕೋಬೇಕಾದ್ರೆ ಬಂದು ಬರೀ ಹುಡುಗಿನ ಮಾತ್ರ ಮದ್ವೆ ಮಾಡ್ಕೊಂಡು ಹುಡುಗಿನ ಕರ್ಕೊಂಡ್ ಬಿಡಿ ಸಾಕಂತ ಹೇಳಿ ನಾನ್ ಮದ್ವೆ ಒಂದೆಲ್ಲ ನಾನೇ ಖರ್ಚಾಕಿ ಮದ್ವೆ ಮಾಡ್ಕೊಂಡಿದ್ದೆ. ಆಗ ಟೈಮಲ್ಲೇ ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಗೊಂದ್ ಚೈನ್ ಹಾಕಿದ್ರು, ಒಂದ್ ಉಂಗುರ ಹಾಕಿದ್ರು, ಮತ್ತೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲಿ. ಈ ಮಂಚ, ಬೀರು, ಅವು ಇವು ಕೊಡ್ತಾರಲ್ಲ, ಅವೆಲ್ಲ ಬಂದು ಏನು ಬೇಡ ಅಂತ, ನಾವು ಏನು ಬೇಡ, ನಮ್ಗೆ ಬರೀ ಹುಡುಗಿನ ಕೊಡ್ಸಿ ನಾವ್ ಮದ್ವೆ ಮಾಡ್ಕೊಂತೀವಿ ಅಂತ ನಾನು ಅವತ್ತೇ ಹೇಳ್ಬಿಟ್ಟೆ ನಾನು.
ಎಲ್ಲ ಮದ್ವೆ ಆದ್ಮೇಲೆ ನಾನು ಮದ್ವೆ ಆಗ ಸ್ವಲ್ಪ ದಿನದಲ್ಲೇ ಏನೋ ಗಲಾಟೆ ಮಾಡಿದ್ರು ನಮ್ಗೆ ಅವ್ರ ಅಮ್ಮರು. ಹ್ಮ್ ಅವಾಗ ನಾನ್ ಫೋನ್ ಮಾಡ್ಬಿಟ್ಟು, ಈ ತರ ಮದ್ವೆ ಎಲ್ಲ ನನಗೆ ಮದ್ವೆ ಮಾಡ್ಕೊಳಕ್ ಬೇಡ, ಹಿಂಗೆ ಇದ್ ಬಿಡೋಣ, ಎಷ್ಟೋ ಖರ್ಚಾಗೈತೆ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಸುಮ್ನಾಗ್ಬಿಟ್ಟೆ ಸರ್. ಹ್ಮ್ ಆಮೇಲೆ ಹುಡುಗಿ ಒಂದೇ ನೀನೇನು ಮಾತಾಡ್ಬೇಡ, ಆಮೇಲೆ ಎಲ್ಲ ಸರಿಯಾಗುತ್ತೆ, ನೀನ್ ಸುಮ್ನೆ ಹೂ ಅಂತ ಹೇಳು ಅಂತ ಹೇಳ್ಕೊಬಿಟ್ರು ಸರ್ ನನ್ನ. ಹ್ಮ್ ಹ್ಮ್ ಆಮೇಲೆ ನಾನು ಸರಿ ಆಯ್ತು ಅಂದ್ಬಿಟ್ಟು ಅವ್ರ ಹಿಂದ್ಗಡೆನೆ ಹೂ ಅಂತ ಹೇಳ್ಕೊಂಡು ಹೋದೆ. ಅವರು ಅಷ್ಟೊತ್ತಲ್ಲಿ ಏನ್ ಮಾಡಿದ್ರು ಗೊತ್ತಾ, ಮದ್ವೆ ಹೆಣ್ಣು ಕೇಳಿದ್ರೆ ಇನ್ನೊಂದ್ ವಿಷಯ, ಹ್ಮ್ ಮದ್ವೆ ಆಗ್ಬೇಕಾದ್ರೆ ಹುಡುಗಿನ ಕೇಳಕ್ ಹೋದ್ವಲ್ಲ, ನನ್ನ ಮಗಳು ದುಬೈಗೆ ಹೋಗ್ತಾ ಇದೆ, ದುಬೈಗೆ ಹೋಗೋ ದುಡ್ಡು ಏನು ಕೇಳ್ಬಾರ್ದು ಅಂತ ಹೇಳ್ಬಿಟ್ರು. ದುಬೈಗೆ ಹೋಗ್ತಾರೆ, ಅಲ್ಲಿ ದುಡಿತಾರಲ್ಲ, ಅದನ್ನೇನು ಕೇಳಂಗಿಲ್ಲ ಅಂತ. ಹೌದು, ಏನು ಕೇಳ್ಬಾರ್ದು ಅಂತ ಹೇಳಿದ್ರು. ಹ್ಮ್ ನನಗೂ ಅಷ್ಟು ಆಸೆ ಇರ್ಲಿಲ್ಲ ಸರ್, ದುಡ್ಡು ಅದೆಲ್ಲ ಬೇಕಾಗಿಲ್ಲ ಸರ್, ನನಗೆ ಆ ದುಡ್ಡು ಆಸೆ ಇರ್ಲಿಲ್ಲ ಸರ್. ನನಗೆ ತುಂಬಾ ದುಡ್ಡು ಓಡಾಡುತ್ತೆ ಅಂತ ಸರ್, ಕೈಯಲ್ಲಿ ದುಡ್ಡು, ಅವ್ರು ದುಡ್ಡು ಓಡಾಡ್ತಾ ಇದೆ. ಅವ್ರಿಗೆ ಬಂದ್ಬಿಟ್ಟು 1,20,000 ಆಗ್ಲೇ ಪೇಮೆಂಟ್ ಬರ್ತಾ ಇತ್ತು ಅವ್ರಿಗೆ. ನನಗ್ ಬಂದು ಬರೀ 4,000 ಪೇಮೆಂಟ್ ಬರ್ತಾ ಇತ್ತು. ಅಯ್ಯೋ, 4,000 ಎಲ್ಲಿ 1,20,000 ಬೇಡ ಅಂದ್ರೂ ಬಿಡ್ತಾ ಇಲ್ಲ, ಮದುವೆ ಮಾಡ್ಕೊಳ್ಳೇಬೇಕು ಅಂತ ಕಂಡೀಷನ್. 50,000 ಪೇಮೆಂಟ್ ಕೊಟ್ಟು 50,000 ಪೇಮೆಂಟ್ ತಗೊಳ್ಳೋ ಗೌರ್ಮೆಂಟ್ ಜಾಬ್ ಬಂದು ಮದುವೆ ಮಾಡ್ಕೊಳ್ಳೋಕೆ ಕಾಯ್ತಾ ಇದ್ದಾನೆ ಅಂದ್ರೆ ಅವನು ಬೇಡ ಅಂತ ಹೇಳ್ತಾ ಇದಾರೆ. ಹಾಗೆ ಮದುವೆ ಆಯ್ತು ಸರ್. ಎಲ್ಲ ಏನೇನೋ ಮಾಡಿ ಏನೇನೋ ಸಾಗರಗಳಲ್ಲಿ ಆ ಟೈಮಲ್ಲಿ ಮದುವೆ ಆಯ್ತು. ಮದುವೆ ಆಗಿ ಗಂಡಿನ ಮನೆಗ್ ಬರ್ತಾರೆ ಸರ್, ನಾವೆಲ್ಲ ಗಂಡಿನ ಮನೆಗೆ ಹೋಗ್ತೀವಿ ಮದುವೆ ಆಗಿ ಹೆಣ್ ಕರ್ಕೊಂಡು. ಅಷ್ಟೊತ್ತಿಗೆ ಅವ್ರ ಸ್ವಂತ ಚಿಕ್ಕಪ್ಪನೇ ಸತ್ತೋಗ್ಬಿಟ್ಟ ಸರ್. ಅಯ್ಯೋ, ದುರ್ವಿಧಿ. ಅವ್ರ ಚಿಕ್ಕಪ್ಪ ಎಲ್ಲದಕ್ಕೂ ತಿರ್ಗಾಡಿ ಎಲ್ಲದಕ್ಕೂ ಮಾಡಿದ್ದಾರೆ. ಅವ್ರ ಸ್ವಂತ ಚಿಕ್ಕಪ್ಪ ಬಂದ್ಬಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ಎಲ್ಲೋ ಹೋಗಿ ಮನ್ಕೊಂಡಿದ್ದಾರೆ, ಅಲ್ಲೇ ಹೋಗ್ಬಿಟ್ಟು ಹಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಮದುವೆ ದಿನನೇ? ಮದುವೆ ಆಗಿ ಮಾರನೇ ದಿನ. ಓಕೆ. ಮತ್ತೆ ಅಲ್ಲಿಂದ ಬಂದು ಮತ್ತೆ ತಮಿಳ್ನಾಡಿಗೆ ಹೋದ್ವಿ ಸರ್. ನಾವು ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲಾ ಮುಗಿಸ್ಬಿಟ್ಟು ಮನೆಗ್ ಬಂದ್ವಿ ಸರ್. ಮನೆಗೆ ಹೋದ್ರಿ? ತಮಿಳ್ನಾಡಲ್ಲಿ ಅವ್ರು ಇರೋ ತಮಿಳ್ನಾಡು ಹೊಸೂರ್ ಹತ್ರ ಅವ್ರ ಮನೆ. ಅಲ್ಲೋಗಿ ಮಣ್ಣೆಲ್ಲ ಮಾಡ್ಬಿಟ್ಟು ಬಂದ್ವಿ. ಮನೇಲಿ ಬಂದು ಮನ್ಕೊಂಡಿದೀವಿ. ಬೆಳಗಿನ ಜಾವದಲ್ಲಿ ಬಂದು ನಮ್ಮ ಅಣ್ಣ ಬೈಕ್ ತಗೊಂಡು ಮಗನ್ನ ಕೂರ್ಸ್ಕೊಂಡು ಹೋದ. ನಂದೊಂದು ಹೀರೋ ಸ್ಪೆಂಡರ್ ಇತ್ತು. ಯಾವನ ಒಬ್ಬ ಮದುವೆ ಯಾವನಿಗೋ ಒಬ್ಬ ಹೀಗೆ ಹೀರೋ ಹೊಂಡ ಸ್ಪೆಂಡರ್ ತೆಗ್ದಿದ್ದು ಕಾರಣ ಒಂದಿದೆ. ನಮ್ಮ ರಿಲೇಷನ್ ಒಬ್ಬನ ಹತ್ರ ಒಂದ್ ಗಾಡಿ ಕೇಳ್ದೆ. ನಾನು ಎನಿ ಟೈಮ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಕಾರಲ್ಲೇ ಸುತ್ತಾಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಟ್ರೈನಿಂಗ್ ಅಲ್ಲಿ ಕಾರಲ್ಲೇ ಸುತ್ತಾ ಇರ್ತೀನಿ. ಎಲ್ಲಿ ಬೇಕಾದ್ರೆ ಅಲ್ಲಿ ಕಾರಲ್ಲೇ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಲಗ್ನ ಪತ್ರಿಕೆ ಸಾಯಂಕಾಲ ಆದ್ಮೇಲೆ ಲಗ್ನ ಪತ್ರಿಕೆ ಕೊಡ್ಬೇಕಲ್ಲ ಅಂದ್ಬಿಟ್ಟು ಒಬ್ಬನ ಗಾಡಿ ಕೇಳ್ದೆ. ನಾನು ಎಲ್ಲ ಹೋಗ್ತಿದ್ದೀನಿ ಅಂತ ಹೇಳ್ದ. ಎಲ್ಲ ಹೋಗ್ತೇನೆ ನೋಡ್ರಿ, ನಾನು ಅಲ್ಲೇ ಸುತ್ತಮುತ್ತ ಅಲ್ಲೇ ತಿರ್ಗಾಡ್ತಾನೆ ಇರ್ಬೇಕು. ನೋಡ್ದೆ ಅವನ್ಗೆ ಅಲ್ಲಿ ಗಾಡಿ ಮನೆ ಹತ್ರನೇ ಇದೆ, ಗಾಡಿ ತಗೊಂಡ್ಬರ್ಲಿಲ್ಲ. ಮಾರನೇ ದಿನ ಪಕ್ಕದ ನಮ್ಮ ಆಫೀಸ್ ಮುಂದೆ ಒಂದು ಶೋರೂಮ್ ಇತ್ತು. ಫುಲ್ ಕ್ಯಾಶ್ ತೆಗೆದ್ಬಿಟ್ಟು 74,000 ಕೊಟ್ಬಿಟ್ಟು ಫುಲ್ ಕ್ಯಾಶ್ ತಗೋಬಿಟ್ಟಾಗ ಅದನ್ನ ತಗೊಂಡೋಗಿ ಊರಲ್ಲಿ ಇಟ್ಟಿದ್ದೆ. ಆ ಬೆಳಿಗ್ಗೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಮದುವೆ ಆಗಿ 4ನೇ ದಿನಕ್ಕೆ ನಮ್ಮ ಅಣ್ಣ ಕೈ ಮುರ್ಕೊಬಿಟ್ಟ ಸರ್. ಏನ್ ಕತೆ ಹೇಳೋದು. ಅವಲೇ ಊರಲ್ಲಿ ಗೊತ್ತಲ್ಲ ಸರ್, ಊರಲ್ಲಿ 4 ಜನ 4 ಮಾತಾಡ್ತಾರಂತ ಗೊತ್ತಲ್ಲ ಸರ್. ಅಯ್ಯೋ, ಆ ಹುಡುಗಿನ ಅವ ಬಂತು ಸರ್ ಮಾತುಗಳು. ಈ ಹುಡುಗಿ ಮದುವೆ ಮಾಡ್ಕೊಂಡ್ ಬಂದ, ಹಿಂಗಾಯ್ತು ಹಂಗಾಯ್ತು ಅಲ್ಲಾಯ್ತು ಹಿಂಗಾಯ್ತು ಅಂತ ಹೇಳಿದ್ರು. ಅಪ್ಶಕ್ನ ಹಂಗಿಂಗ್ ಅಂತ ಹೇಳಿದ್ರು ಸರ್. ನಮ್ಗೆ ಆ ಹುಡುಗಿ ನನ್ನ ನಂಬ್ಕೊಂಡ್ ಬಂದಿರ್ಬೇಕಾದ್ರೆ ನಾನು ಅವಳು ಧೈರ್ಯ ಕೊಡ್ಬೇಕಾ, ನಾನು ಇವ್ರ ಜೊತೆ ಮಾತಾಡ್ಬೇಕಾ? ಇಡೀ ಊರಿಗೆ ಸವಾಲಾಗ್ದೆ ಸರ್ ನಾನು. ಯಾರು ಏನು ಮಾತಾಡ್ಬಾರ್ದು ನನ್ನ ಹತ್ರ. ನನ್ನ ಮದುವೆ ಆದ ಅವ್ರು ಎಣ್ಣೆ ಇವಾಗ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಬಿಟ್ಟು ಬಿದ್ದು ಬಂದ್ರೆ ನಾವು ಹೊಣೆನಾ ಸರ್ ಅದಕ್ಕೆ? ಡ್ರಿಂಕ್ಸ್ ಮಾಡ್ಬಿಟ್ಟು ನೀವು ಕುಡ್ದುಬಿಟ್ಟು ಅಲ್ಲಿ ಬಿದ್ದು ಸತ್ರ ನಾವು ಹೊಣೆನಾ? ಯಾವ್ದಕ್ಕೂ ನೀವು ಮಾಡ್ಕೊಳ್ಳೋ ಹಣೆ ಬಾರಕ್ಕೆ ನಮ್ಮನ್ನೇ ಹಾಕಿರ್ತಾರೆ ಅಂದ್ಬಿಟ್ಟು ಫುಲ್ ಎಲ್ಲರಿಗೂ ಅವಾಜ್ ಹಾಕದೆ. ನಾನು ನಮ್ಮ ಮನೆ ಕಡೆ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಬಂದು ಎಲ್ಲಾರು ಎದುರ್ತಾರೆ ನನಗೆ. ಎಲ್ಲಾರು ಚೆನ್ನಾಗಿ ಫೈನಾನ್ಸಿಯಲ್ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ಎಲ್ಲರಿಗೂ ಏನು ಕಷ್ಟ ಅಂದ್ರೂ ನೋಡ್ತೀನಿ. ಯಾವ್ದಾದ್ರು ಕಂಡೀಷನ್, ಯಾವ್ದಾದ್ರು ಪಂಚಾಯತಿ ಬಂದ್ರು ನಾನು ಹೋಗಿ ಸಾಲ್ವ್ ಮಾಡ್ತೀನಿ. ಯಾವ್ದಾದ್ರು ಗಂಡ ಹೆಂಡತಿ ಜಗಳ ಮಾಡಿದ್ರು ಅಂದ್ರೂ ಸಾಲ್ವ್ ಮಾಡ್ತೀನಿ. ಅವ್ರು ಇವ್ರು ಈ ತರ ಗಂಡನಿಗೆ ಎಂತಿ ಹೊಡಿತಾನೆ, ಈ ತರ ಸ್ವಿಚ್ ಅವ್ರ ಅತ್ತೆಗಳು ಸ್ವಿಚ್ ಮಾಡ್ತಾರೆ ಅಂದ್ರೆ ಹೋಗಿ ಪಿಕ್ಚರ್ ಬಿಡಿಸ್ಬಿಡ್ತೀನಿ ನಾನು ಯಾರಿಗೇ ಆಗ್ಲಿ. ಅವ್ರಿಗೆ ಸುಧಾಕರ ಇದಾನ ಅನ್ಬಿಟ್ಟು ನಾನು ಇದೀನಿ ಅಂದ್ರೆ ಎಲ್ಲರಿಗೂ ಒಂಥರ ಹೆದರಿಕೆ. ನಿಮ್ ಕತೆ ಆಮೇಲೆ 10 ನಿಮಿಷ ಮದ್ವೆ ಆಯ್ತು ಸರ್. ಮದುವೆ ಆಗಿ ಕತೆಗಳೆಲ್ಲ, ಮದುವೆಗೂ ಇನ್ನ ದುಬೈಗೆ ಹೋಗೋಕ್ಕೂ 15 ದಿನ ಇದೆ ಸರ್. ಅಂದ್ರೆ ನೀವಿಬ್ರು ಹೋಗ್ಬೇಕಿದ್ಯಾ? ಇಲ್ಲ ಸರ್, ಅವ್ರು ಮಾತ್ರ ಹೋಗ್ಬೇಕಿತ್ತು.
1 ವರ್ಷ ಇದ್ದು ಬಂದು ಮದ್ವೆ ಮಾಡ್ಕೊಂಡು ಮದ್ವೆ ಎಲ್ಲ 45 ದಿನ ಲೀವ್ ಅಲ್ಲಿ ಬರ್ತಾರೆ. ಹ್ಮ್ ಲೀವ್ ಅಲ್ಲಿ ಬಂದಾಗ ಇದ್ರಲ್ಲೇ 30 ದಿನ ಆಗೋಯ್ತು. ಹ್ಮ್ ಮದ್ವೆ ಆಯ್ತು 15 ದಿನ ಆಯ್ತು, ಅದ್ರಲ್ಲಿ 4-5 ದಿನ ಹೋಯ್ತು ಸರ್. ಹ್ಮ್ ಹಂಗೆ ಹಿಂಗು ಮಾಡ್ಕೊಂಡು ಮದ್ವೆ ಆಗಿ 15 ದಿನಕ್ಕೆ ದುಬೈಗೆ ಹೊಂಟೋದ್ರು ಸರ್. ಹ್ಮ್ ಹ್ಮ್ ಮದ್ವೆ ಆಗಿ 15 ದಿನಕ್ಕೆ ಹೋದ್ಮೇಲೆ ಒಂದು ಮದ್ವೆ ಆದ ಹೊಸದ್ರಲ್ಲಿ ಒಂದು ಗಂಡು ಹೆಣ್ಣು ಮದುವೆ ಆದಾಗ ಹ್ಮ್ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಒಂಟಿತನ 15 ದಿನ 20 ದಿನ ಇದ್ದು ಒಂಟಿ ಆಗ್ತಾರಲ್ಲ ಸರ್. ಹ್ಮ್ 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 ಆ ಒಂಟಿತನ ಆಗೋದ್ರಲ್ಲಿ ನರಕ ನೋಡ್ಬೋದು ಸರ್. ಹ್ಮ್ ಹ್ಮ್ ಬೇರೆ ಏನು ಕಾಣಿಸಲ್ಲ ಸರ್. ಅವ್ರಿಗೆ ಪ್ರೀತಿಯಿಂದ ಇದ್ರೆ ಮಾತ್ರ ತನ್ನ ಗಂಡ ಹೆಂಡತಿ ಅನ್ನೋ ಒಂದು ಪ್ರೀತಿ ಪ್ರೇಮ ಇರ್ತಾರಲ್ಲ, ಹ್ಮ್ ಅವ್ರಿಗೆ ಬೇರೆ ಏನು ಕಾಣಿಸೋದಿಲ್ಲ. ಅವ್ರ ಹೆಂಡತಿನೇ ಅವ್ರಿಗೆ ಎಲ್ಲ ಪ್ರಪಂಚ. ಅವ್ರ ಹೆಂಡತಿನೇ ಆಗಿರ್ತಾರೆ. ನನಗೆ ಆ ತರ ಪ್ರಪಂಚನೇ ನಾನು ಹೆಂಡತಿ ಆಗಿದ್ಲು ಸರ್. ಹ್ಮ್ 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 ಹಾಗೆ ಅದು ಆಯ್ತು ಸರ್. ಹೋಗ್ ಬಂದ್ರು, ಮತ್ತೆ 1 ವರ್ಷ ಬಿಟ್ಟು ಬಂದ್ರು. ಹ್ಮ್ ಹಾಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಮತ್ತೆ ಬಂದ್ರು 1 ವರ್ಷ ಆದ್ಮೇಲೆ. ಹ್ಮ್ ಮತ್ತೆ 40 ದಿನ ಇದ್ರು. ಹ್ಮ್ ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿಂದ ಹೋದ್ರು. ಹ್ಮ್ ಮತ್ತೆ ಪ್ರೆಗ್ನೆಂಟ್ ಆಗೋದ್ರು. ಹ್ಮ್ 45 ದಿನದಲ್ಲಿ ಪ್ರೆಗ್ನೆಂಟ್ ಆಗೋದ್ರು. ಹ್ಮ್ ಮತ್ತೆ ಹೋಗಿ ಅಲ್ಲಿಂದ ಬಂದು ಮತ್ತೆ 1 ವರ್ಷಕ್ಕೆ ಮತ್ತೆ ಬಂದ್ರು. ಹ್ಮ್ ಮತ್ತೆ ಡೆಲಿವರಿ ಮಾಡಿಕೊಟ್ಟು ಹೋದ್ರು. ಹ್ಮ್ ಮಗುನ ಬರೀ 15 ದಿನದಲ್ಲಿ ಮಗುನ ಇಲ್ಲಿ ಬಿಟ್ಬಿಟ್ಟು ಹೋದ್ರು ಸರ್. ಹ್ಮ್ 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 ಆಮೇಲೆ ಮತ್ತೆ ನಮ್ಮ ಮಗುನ ಬಂದು ನಮ್ಮ ಅತ್ತೆನೆ ನೋಡ್ಕೊಂಡ್ರು. ಹ್ಮ್ ನನ್ನ ಮಗನ್ಗೆ ಇವಾಗ 14 ವರ್ಷ ಮಗನಿಗೆ 9ನೇ ಕ್ಲಾಸ್ ಓದ್ತವನೆ. ಹ್ಮ್ ಮಗಳು ಬಂದ್ಬಿಟ್ಟು 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಹ್ಮ್ ನಾಳಿದ್ದು ಅವಳಿಗೆ ಬರ್ತಡೇ ಇದೆ. ಹ್ಮ್ 6ನೇ ತಾರೀಕು ಬರ್ತಡೇ. ನನ್ನ ಹೆಂಡತಿಗೂ ನನ್ನ ಮಗಳಿಗೂ ಒಂದೇ ದಿನ ಬರ್ತಡೇ. ನವೆಂಬರ್ 6ನೇ ತಾರೀಕೆ ಬರ್ತಡೇ ಅವ್ರದ್ದು. ಒಳ್ಳೇದಾಗ್ಲಿ. ಆಮೇಲೆ ಒಂದು ಹೀಗೆ ನನ್ನ ಮಗನಿಗೆ ಬಂದ್ಬಿಟ್ಟು ತಾಯಿ ಎದೆ ಹಾಲು ಕುಡಿಲಿದ್ದಕ್ಕೆ ಅವ್ನಿಗೊಂಥರ ಪ್ರಾಬ್ಲಮ್ ಆಗೋಯ್ತು ಸರ್. ಹ್ಮ್ ಆಮೇಲೆ 4 ವರ್ಷ ಆದ್ಮೇಲೆ ಅವ್ರಿಗೆ ರಿಜನ್ ಮಾಡಿಸ್ಬಿಟ್ವಿ. ಹ್ಮ್ ರಿಜನ್ ಮಾಡಿಸಿದ್ಮೇಲೆ ಅವ್ರಿಗೆ ಹಂಗೆ ನಡೀತಾ ಇತ್ತು. ಒಂದು 4-5 ಮಕ್ಳಿಗೆ 5ನೇ ಕ್ಲಾಸ್ ಮಕ್ಕಳಿಗೆ 4ನೇ ಕ್ಲಾಸ್ ಬಂದ. ಇವಳಿಗೆ ನಮ್ಮ ಮಿಸ್ಸಸ್ಗೆ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಬೀಳೋಳು ನನ್ನ ಹತ್ರ. ಕೈ ನೋವ್ತೈತೆ, ಕಾಲ್ ನೋಯ್ತದೆ, ಡ್ಯೂಟಿಗೆ ಹೋಗೋಳು. BJS ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ನಮ್ಮ ಮಿಸ್ಸಸ್. ಇಲ್ಲಿ ಬಂದ್ಮೇಲೆ ಅಲ್ಲಿ ರಿಜನ್ ಬಾಡ್ ಆದ್ಮೇಲೆ ಇಲ್ಲಿ ಬಂದು 3-4 ವರ್ಷ ಸುಮ್ನೆ ಇದ್ದು ಆಮೇಲೆ ಒಂದು ಹಾಸ್ಪಿಟಲ್ ಕೆಲಸ ಸೇರ್ಕೊಂಡ್ರು. ನರ್ಸಾಗಿ ಅವ್ರಿಗೆ ತುಂಬಾ ಕಾರಣಗಳು ಹೇಳ್ತಾ ಇದ್ರು. ನನಗೆ ಕೈ ನೋವು, ಕಾಲ್ ನೋವು, ಮಂಡಿ ನೋವು, ಈ ಕಣ್ಣು ನೋವು, ಕೆನ್ನೆ ನೋವು, ಕೂದಲು ನೋವು, ಆ ತರ ಹೇಳ್ತಾ ಇದ್ರು. ಪ್ರತಿ ಒಂದು ನೋವು ಬರ್ಕೊಟ್ರೆ ಡಾಕ್ಟರ್ಗೆ ಕನ್ಫ್ಯೂಷನ್ ಆಗ್ಬೇಕು. ಹಾಗೆ ನಡೀತಿರ್ಬೇಕಾದ್ರೆ ಒಂದು ಶಾಕ್ ವಿಷಯ ಬಂತು ಸರ್ ನನಗೆ. ಏನು? 2018ರಲ್ಲಿ 5ನೇ ತಿಂಗಳಲ್ಲಿ ಒಂದು ಸಣ್ಣ ಹೊಟ್ಟೆ ನೋವು ಅಂತ ಬಂತು. ಅವ್ರ ಅಣ್ಣಂದು ಇದಕ್ ಹೋಗಿದ್ರು ಗುರುಪ್ರವೇಶಕ್ಕೆ. ಅವಾಗ ಅಲ್ಲಿ ಚೆಕ್ ಮಾಡಿದಾಗ ಹೊಟ್ಟೆ ನೋವು ಆಯ್ತಾ ಇದೆ, ಸ್ವಲ್ಪ ಚೆಕ್ ಮಾಡ್ಸ್ರಿ, ಸ್ಕ್ಯಾನ್ ಮಾಡ್ಬೇಕಂತ ಬಂತು ಸರ್. ಆ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲಿ ಬಂದ್ಮೇಲೆ ಬೇರೆ ಹಾಸ್ಪಿಟಲ್ ಬೆಂಗಳೂರಲ್ಲಿ ಬಂದು ಸ್ಕ್ಯಾನ್ ಮಾಡಿಸಿದ್ಮೇಲೆ ನನ್ನ ಹತ್ರ ಕುತ್ಕೊಂಡು ನಮ್ಮ ಮಿಸ್ಸಸ್ ಹೇಳಿದ್ಲು ಸರ್, ಈ ತರ ನನಗೆ ಈ ತರ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಚೆಕ್ ಮಾಡಿದ್ವಿ, ನನಗೆ ಈ ತರ ಇದೆ. ನನ್ನ ಮಾಮು ಅಂತ ಕರೀತಾ ಇದ್ರು. ಮಾಮು ಅಂತ ಕರೆದಾಗ ಈ ತರ ನನಗೆ ಪಾಸಿಟಿವ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರು ಸರ್. ಏನ್ ಪಾಸಿಟಿವ್? ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಕೇಳಿದಾಗ ನನಗೆ ಅವಳು ಚೆನ್ನಾಗಿ ಓದಿದಾಳೆ, ನಾನು ಅಷ್ಟು ಇಂಗ್ಲಿಷ್ ಎಲ್ಲ ಬಂದು ಅಷ್ಟೆಲ್ಲ ಓದಕ್ ಬರಲ್ಲ, ಸ್ವಲ್ಪ ಮಾತಾಡ್ತಿದ್ವಿ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಈ ತರ ನನಗೆ ಲಿವರ್ ಕ್ಯಾನ್ಸರ್ ಅಂತ. ನನಗೆ ಆಕಾಶನೇ ಕಲ್ಸಿ ಬಿದ್ದಾಗೈತೆ. 2 ಮಕ್ಳಿದ್ದಾರೆ, ಲಿವರ್ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಕೇಳಿದ್ರೆ 4th ಸ್ಟೇಜ್ ಅಲ್ಲಿ ಇದೆ ಸರ್. ಅವಾಗ ಗೊತ್ತಾಗ್ತದೆ 4ನೇ ಸ್ಟೇಜ್.
ಅವರು ಒಬ್ರು ನೋಡಿ ಸರ್, ಅವ್ರು ಸ್ಟಾಫ್ ನರ್ಸು ಕೂಡ ಒಂದು ಗೊತ್ತಾಗಿಲ್ಲ ಅಂದ್ರೆ ನಾವ್ ಏನ್ ಸರ್ ಮಾಡಕ್ಕಾಗತ್ತೆ. ನಿಜ ನಿಜ. ಅದ್ರಿಂದ ಬಂದು ತುಂಬಾ ಇದಾಗಿ ಎಲ್ಲ ಮಾಡಿದ್ವಿ ಸರ್. ಎಷ್ಟು ಪ್ರಯತ್ನ ಹಾಸ್ಪಿಟಲ್ ಬಂದ್ಬಿಟ್ಟು ಅವ್ರ ಸ್ಟಾಫ್ ಅವ್ರು ಹಾಸ್ಪಿಟಲ್ ಇರ್ಬೇಕಾದ್ರೆ ಅವ್ರಿಗೆ ಆಪರೇಷನ್ ಎಲ್ಲ ಮಾಡಿದ್ರು. ಲಿವರ್ ಕ್ಯಾನ್ಸರ್ ಸರ್, ಅದು ತುಂಬಾ ಜನಕ್ಕೆ ಬರಲ್ಲ ಸರ್. ಅದು ಬಂದು ರೇರ್. ಇವಾಗ ಬೋನ್ ಕ್ಯಾನ್ಸರ್, ಈ ಬ್ಲಡ್ ಕ್ಯಾನ್ಸರ್ ಅವೆಲ್ಲ ತುಂಬಾ ಜನಕ್ಕೆ ಬರ್ತವೆ. ಅವ್ರಿಗೆ ಈ ತರ ನೀನ್ ನರ್ಸ್, ನಾನು ಕೇಳ್ದೆ ಸರ್, ಈ ತರ ನರ್ಸ್ ಅಂತ ತಾನೇ ನೀನ್ ಇದೀಯಾ, ಇದು ಬಂದ್ಬಿಟ್ಟು ನಿನಗೆ ಗೊತ್ತಾಗಲ್ವಾ, ಈ ಸಿಂಟಮ್ಸ್ ಗೊತ್ತಾಗಲ್ವಾ ನಿನಗೆ, ಏನಾದ್ರು ಒಂದು ನಮ್ಗೆ ಗೊತ್ತಿಲ್ಲ, ನಾವು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ, ನೀವು ಹಾಸ್ಪಿಟಲ್ ಇರ್ತೀರಾ, ಎಲ್ಲ ಗೊತ್ತಿರುತ್ತೆ, ಈ ತರ ನಿಮ್ಗೆ ಗೊತ್ತಾಗಲ್ವಾ ಅಂತ ಕೇಳಿದಕ್ಕೆ ಅದು ನಮ್ಗೆ ಅವ್ರಿಗೂ ಗೊತ್ತಾಗಲ್ಲ ಅಂತೆ ಸರ್. ಅದು ಅವು ಗೊತ್ತಾಗಲ್ಲ ಅಂತ ಹೇಳ್ದಾಗ ನಾವು ತುಂಬಾ ಇದಾಯ್ತು. ಅವ್ರ ಮುಂದೆ ಏನು ಮಾಡ್ಕೊಳಂಗೂ ಇಲ್ಲ ನಾವು. ಅವ್ರ ಮುಂದೆ ನಾವು ಸಂಕಟವಾಗಿದ್ರೆ ಅವರು ಸಂಕಟ ಆಗಿರ್ತಾರೆ. ಆಗಿರ್ಬೇಕಾದ್ರೆ ಅವಾಗ ಹಂಗೆ ಇದು ಮಾಡ್ಕೊಂಡು ಅವರು ಆದ್ರೂ ಅವರು ಡ್ಯೂಟಿಲಿ ಕೆಲ್ಸಾನೇ ಮಾಡ್ತಾ ಇದ್ರು ಸರ್. ಅವ್ರು ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ನಾವು ಸುಮಾರು ಕಡೆ ತೋರಿಸಿ, ಶಿವಮೊಗ್ಗದಲ್ಲಿ ಬಂದು ಒಂದು ಅನಂತಪುರ ಅಂತ ಒಂದಿದೆ, ಸಾಗರದ ಹತ್ರ ಒಂದು ಔಷಧಿ ಕೊಡ್ತಾರೆ, ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ, ಒಂದು ನಾಟಿ ಔಷಧಿ. ಅಲ್ಲೆಲ್ಲ ಹೋಗಿ ಬೇರೆ ಕಡೆ ಎಲ್ಲ ಎಲ್ಲೆಲ್ಲೋ ಯೂಟ್ಯೂಬ್ ಅಲ್ಲಿ ಅವು ಇವು ಎನ್ಕ್ವೈರಿ ಮಾಡಿ ಎಲ್ಲಾ ಕಡೆ ಮಾಡಿದ್ವಿ ಸರ್. ಅಷ್ಟೊತ್ತಿಗೆ ಬಂದ್ಬಿಟ್ಟು ಸಿವಿಯರ್ ಆಗೋಯ್ತು, 4ನೇ ಸ್ಟೇಜ್ ಬಂದ್ಬಿಟ್ಟಿತ್ತು. ಆಮೇಲೆ ಬಂದು ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ. ಕೆಲ್ಸದಲ್ಲೇ ಡ್ಯೂಟಿ ಕೆಲಸ ಮಾಡ್ತಾ ಇದ್ರು, ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ದುಬೈಯಲ್ಲಿ. ಇಲ್ಲ, ಅಷ್ಟೊತ್ತಿಗೆ ಇಲ್ಲಿ ಹಾಸ್ಪಿಟ್ಲು ಭದ್ರಾವತಿಯಲ್ಲಿ ಒಂದು ಉನ್ನತ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ಸರ್. ಹಾಸ್ಪಿಟ್ಲರ್ ಹೇಳ್ಬೇಕಂದ್ರೆ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಏನು ದೊಡ್ಡ ಏನು ಆಫೀಸರ್ ಸ್ಟಾಫ್ಗಳಿಂದ ಹಿಡಿದು ಮ್ಯಾನೇಜರ್ಗಳಿಂದ ಎಷ್ಟು ಜನ ಇದಾರೋ ಅಷ್ಟು ಜನನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್ ನಮ್ಮ ಮಿಸ್ಸಸ್ನ. ಅವರೇ ಫ್ರೀಯಾಗಿ ಆಪರೇಷನ್ ಮಾಡಿಸಿ ಎಲ್ಲ ಮಾಡೋದು ಸರ್. ನಮ್ಮ ಹತ್ರ ಬಂದು ತುಂಬಾ ಏನು ಕೀಮೋಥೆರಪಿ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಅರ್ಧ ಅಮೌಂಟ್ ಕೊಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ನೋಡಿ ಆಪರೇಷನ್ ಎಲ್ಲ ಮಾಡಿದ್ರು. 6 ತಿಂಗಳಾದ್ಮೇಲೆ ಮತ್ತೆ ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ ಸರ್. ಸರ್ ಗಂಡಿಗೆ ಒಂದು ಮಾತು ಹೇಳ್ತೀನಿ ಸರ್, ಗಂಡನ ಮುಂದೆ ನಾವೇನ್ ಪಾಪ ಮಾಡಿರ್ತೀವ ಸರ್? ನಮ್ಮ ತೊಡೆ ಮೇಲೆ ಎಂತಿದೀರಿ ಸತ್ತಾಗ ನಾವೇನ್ ಪಾಪ ಮಾಡಿದೀವಿ ಅಂತ ಸರ್? ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಇದು ಮಾಡಿಲ್ಲ. ಅಯ್ಯೋಂದರಿಗೆ ನಾವು ದಾನ ಮಾಡಕ್ಕೆ ಹೋಗ್ತೀನಿ. ಅದು ನಾನು ಅಯ್ಯೋಂದರ್ಗ್ ಮಾತ್ರ ಇಲ್ಲ ಅಂತ ಹೇಳಲ್ಲ. ನನ್ನ ಹತ್ರ ಯಾರ ಹತ್ರ ಕಾಸಿಲ್ಲ, ಯಾರ ಹತ್ರ ಇಲ್ದ ಹೋದ್ರು ಇವನ ಹತ್ರನೇ ಸಿಗುತ್ತೆ ಕಾಸು ಅಂದ್ಬಿಟ್ಟು ನನ್ನ ಹತ್ರ ಬಂದು ಈಸ್ಕೊಂಡು ಹೋಗ್ಬಿಡ್ತಾರೆ ಯಾಮರ್ಸಿ. ಏನೇ ಕಷ್ಟ ಬಂದ್ರು ನಾನು ಒಂದು ಮದುವೆಗೆ ಹೋಗ್ಲಿ, ಒಂದು ಸಾವು ಹೋಗ್ಲಿ, ಒಂದು ಹುಟ್ಟು ಹಬ್ಬಕ್ಕೆ ಹೋಗ್ಲಿ, ಯಾವ್ದಕ್ಕೆ ಹೋಗ್ಲಿ ನಾನು ಹೋದ್ರೇನೆ ಸರ್ ಅಲ್ಲಿ ಗಲಾಟೆ ಅಂದ್ರೆ ಆತರ ಗಲಾಟೆ ಅಲ್ಲ. ನಿಮ್ ಕುರಿತು ಅಥವಾ ಸಂತೋಷದ ಗಲಾಟೆ. ನಾನು ಅವ್ರು ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ನಿಮ್ ಹುಟ್ಟು ಹಬ್ಬಕ್ಕೆ ಬನ್ನ ಹೋಗ್ರ, ಒಂದ್ 5 kg ಮಟನ್ ತಗೊಂಬಂದ್ರ ಮಾಡೋಣ. ನನಗೆಲ್ಲ ಅಡಿಗೆ ಮಾಡಕ್ ಬರುತ್ತೆ. ಚಿಕನ್ ಗ್ರಿಲ್ ತವಾ ಅವು ಇವು ಗುಲಾಬ್ ಜಾಮೂನ್ ಮಾಡಿದ್ರೆ ನಾನು ಎಕ್ಸ್ಪರ್ಟ್. ನಾನು ಪ್ರತಿಯೊಂದು ನಾನೇ ಮಾಡ್ಬಿಡ್ತೀನಿ, ಯಾರನ್ನ ಕಾಯೋದಿಲ್ಲ. ಇವಾಗ ಒಂದ್ 10 ಜನ, ಒಂದ್ 50 ಜನಕ್ಕೆ ಫಂಕ್ಷನ್ ಬಂದಿದ್ದಾರೆ ಅಂದ್ರೆ 50 ಜನಕ್ಕೆ ಅಡಿಗೆ ನಾನೇ ಮಾಡ್ಬಿಡ್ತೀನಿ ಹೋಗಿ. ಏನಾಯ್ತು? ನಮ್ಮ ಶ್ರೀಮತಿಯವರಿಗೆ ಬಂದ್ಬಿಟ್ಟು ಆಗ ಆಪರೇಷನ್ ಎಲ್ಲ ಆಯ್ತು ಸರ್. ಅದು ಸಕ್ಸಸ್ ಆಗ್ಲಿಲ್ಲ. ಕೀಮೋಥೆರಪಿ ಎಲ್ಲ ತೆಗೆದು ಲಾಸ್ಟಿಗೆ ಒಂದಿನ 2020 ಇಸ್ವಿ 19ನೇ ತಾರೀಕು ರಾತ್ರಿ ನನ್ ಮುಂದೆನೆ ಪ್ರಾಣ ಬಿಟ್ಬಿಟ್ಟು ಸರ್. ನೋಡ್ತಾ ಇದ್ದಂಗೆ ಚೆನ್ನಾಗಿ ಮಾತಾಡ್ತಿದ್ದ ಹಾಲು ಕುಡ್ಸೋಣ ಅಂತ ನನ್ನ ಕೈಯಿಂದ ಹಾಲು ಕುಡ್ದು ಹಾಗೆ ಫುಲ್ ವಾಮಿಟ್ ಹೋಗಿ ಉಸಿರು ನಿಂತೋಯ್ತು ಸರ್ ಅವತ್ತು. 2020 19ನೇ ತಾರೀಕು 2ನೇ ತಿಂಗಳು. ಬಟ್ ಅವರನ್ನು ಉಳಿಸ್ಕೊಳ್ಳೋ ಅಷ್ಟು ಗರಿಷ್ಠ ಪ್ರಯತ್ನಗಳಾಗಿತ್ತು. ತುಂಬಾ ಪ್ರಯತ್ನ ಮಾಡಿದ್ವಿ ಸರ್, ಎಲ್ಲ ಪ್ರಯತ್ನಗಳು ಮಾಡಿದ್ವಿ. ಅವ್ರಿಗೆ ಬಂದ್ಬಿಟ್ಟು ಫುಲ್ ಡಾಕ್ಟ್ರೇ ಹೇಳ್ಬಿಟ್ರು, ಇನ್ನಿರೋದು 2-3 ದಿನ. ಅವ್ರು ಹೇಳಿದ್ರು ಡಾಕ್ಟ್ರು, 2-3 ದಿನ ಯಾರ್ ರಿಲೇಷನ್ ಇದಾರೆ ಎಲ್ಲಾರನ್ನ ಕರ್ಸ್ಬಿಡ್ರಿ, ಮಾತಾಡ್ಸ್ಕೊಬಿಡ್ರಿ, ನೋಡ್ಬಿಡ್ರಿ ಅಂತ. ಆಪರೇಷನ್ ಮಾಡಿದ್ವಿ ಸರ್. ಆಪರೇಷನ್ ಮಾಡಿದ್ವಲ್ಲ 40-30 ಒಳಗೆ ಹೊಟ್ಟೆ ಫುಲ್ ಅರ್ಧ ಲಿವರೇ ಕಟ್ ಮಾಡಿ ತೆಗೆದ್ಬಿಟ್ರು. ಅದು ಲಿವರ್ ಬೆಳಿತಿತ್ತಂತೆ ಮನುಷ್ಯನಿಗೆ.
ಲಿವರ್ ಎಲ್ಲ ಕಟ್ ಮಾಡಿ ತೆಗ್ದಾಗ ಅದು ಮತ್ತೆ ಅದು ಶಿವನ್ ಮತ್ತೆ ಅಟ್ಯಾಕ್ ಆಯ್ತದು. ಹ್ಮ್ ಹ್ಮ್ ಏನ್ ಈ ಗಾಲ್ ಬ್ಲಾಡರ್ ಅಂತಾರಲ್ಲ ಹ್ಮ್ 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 ಆ ತರ. ಅದಾದ್ಮೇಲೆ ನಾನು ಇವತ್ತು ಅದಾಗಿ 5 ದಿನ ಆದ್ಮೇಲೆ ಲಾಕ್ಡೌನ್ ಶುರು ಆಯ್ತು ಸರ್ ಬೆಂಗಳೂರಲ್ಲಿ. ಕರೋನಾ ಸಮಯ. ಕೊರೋನಾ ಪ್ರಾಬ್ಲಮ್ ಅಲ್ಲಿ ಲಾಕ್ಡೌನ್ ಆಯ್ತು ಸರ್ ಫುಲ್. ಓಕೆ. ಎಲ್ಲ ಮುಗೀತು, ಎಲ್ಲಾ ಕಾರ್ಯಗಳನ್ನ ಮುಗಿಸ್ಕೊಂಡು ಅವತ್ತಿಂದ ನಾನು ಅನಾಥನಾದೆ ಸರ್. ನಾನು ಮಕ್ಕಳು ಆ ಸಮಯದಲ್ಲಿ ಎಲ್ಲಿದ್ರು? ಮಕ್ಕಳು ಎಲ್ಲ ಇಲ್ಲೇ ಬಂದು ನನ್ನ ಹತ್ರನೇ ಇದ್ದು ನಾನೇ ನೋಡ್ಕೊಂತ ಇದ್ದೆ. ನಮ್ಮ ಅತ್ತೆ ಬಂದು ನಮ್ಮ ಅತ್ತೆ ಜೊತೆಲಿ ಇದ್ರು. ನಮ್ಮ ಅತ್ತೆ ತುಂಬಾ ಒಳ್ಳೆ, ನಮ್ಮ ಅತ್ತೆ ನನಗೆ ಕೆಟ್ಟವರಾಗಿದ್ದಾರೆ, ಹ್ಮ್ ಬಟ್ ಮಕ್ಕಳಿಗೆ ಬಂದ್ಬಿಟ್ಟು ಅವರೇ ತಾಯಿ ಸರ್. ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಂತಾರೆ. ಹ್ಮ್ ನಾನ್ ನಿಂತಿ ಇದ್ರು ಆತರ ನೋಡ್ಕೊಂತ ಇರ್ಲಿಲ್ಲ, ಆತರ ನೋಡ್ಕೊಂತಾರೆ. ಅವ್ರ ಅಕ್ಕ ಇವಾಗ ತಮಿಳ್ನಾಡಲ್ಲಿ ಓದ್ತಾ ಇದಾರೆ ಮಕ್ಕಳು, ಹ್ಮ್ ಅಲ್ಲೇ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಾವು ಅಷ್ಟು ಚೆನ್ನಾಗಿ, ನನಗೆ ಟೈಮಿಂಗ್ಸ್ ಕರೆಕ್ಟ್ ಟೈಮಿಂಗ್ಸ್ ಹೋಗಕ್ಕೆ ಬರಕ್ಕೆ ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ದೆ. ಹ್ಮ್ ಹಾಗಾಗಿ ಮಕ್ಕಳನ್ನ ಬಂದು 1-2 ವರ್ಷ ಇಲ್ಲೇ ನೋಡ್ಕೊಂಡ್ವಿ. ಹ್ಮ್ ಆಮೇಲೆ ನಾನು ಅವ್ರ ಅಕ್ಕ ತಂಗಿನ ಇಬ್ಬರನ್ನ ಒಂದೇ ಮನೆ ಕೊಟ್ಟಿದ್ದಾರೆ, ಹ್ಮ್ ಅಲ್ಲೇ ನೋಡ್ಕೊಂತೀವಪ್ಪ ಹಂಗೆ ಅಂತ ನಮಗೂ ಹೇಳ್ದೆ. ಅದು ನಮ್ಮ ಅತ್ತೆಗೂ ನನಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಅತ್ತೆಗೂ ನನಗೂ ಸರಿ ಬರ್ಲಿಲ್ಲ. ಹ್ಮ್ ತುಂಬಾ ಗಲಾಟೆಗಳು, ಸಣ್ಣ ಪುಟ್ಟ ವಿಷಯಗಳ ಗಲಾಟೆ ಬರ್ತಾ ಇದ್ವು. ಹ್ಮ್ ಆಮೇಲೆ ಅವ್ರು ಕರ್ಕೊಂಡು ಅಲ್ಲೇ ಸಾಕ್ತಾ ಇದ್ದಾರೆ. ಇವಾಗ ನಾವು ಹೋಗ್ತೀವಿ ಬರ್ತೀವಿ, ಬರ್ತಡೇ ಗಿರ್ತಡೇ ಫೀಸು ಅವು ಇವು ನೋಡ್ಕೊಂತ ಇದೀನಿ ಸರ್. ನಾನು ಅದಾದ್ಮೇಲೆ ಮದ್ವೆ ಆಗಕ್ಕೆ ಯೋಚನೆ 1-2-3 ವರ್ಷ ಮದ್ವೆ ಆಗೋ ಯೋಚನೆ ಮಾಡ್ಲಿಲ್ಲ. ಹ್ಮ್ ಇವಾಗ ಮದ್ವೆ ಮಾಡ್ಕೋಬೇಕಂತ ಇದೀನಿ. ಯಾಕಂದ್ರೆ ನಾನು ಒಬ್ನೇ ಇದ್ದೀನಿ ಹ್ಮ್ ಸರ್. ಈ ಗಂಡ ಸತ್ ಮೇಲೆ ವಿಧವೆ ಅಂತಾರಲ್ಲ ಸರ್, ಹ್ಮ್ ಅದೇ ಎಂತಿ ಸತ್ತ ಮೇಲೆ ಗಂಡನಿಗೆ ಏನಂತಾರ ಸರ್? ಹ್ಮ್ 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 ಕೆಲವು ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇರ್ತೀವಿ ನಾವು, ಗಂಡ ಸತ್ತ ಮೇಲೆ ವಿಧವೆ ಅಂತ ದೊಡ್ಡದ್ ಏನು ಹಾರ ಹಾಕಿ ಮೆರವಣಿಗೆ ಮಾಡ್ದಂಗೆ ಹೇಳ್ತಾರೆ ಸರ್. ಹ್ಮ್ ಗಂಡ ಸತ್ತಾಗ ಎಂತಿ ವಿಧವೆ, ಹ್ಮ್ ಅದೇ ಎಂತಿ ಸತ್ತಾಗ ಗಂಡ ಅನಾಥ ಸರ್. ಹ್ಮ್ ಹ್ಮ್ ಇದು ಬಂದು 100% ಸರ್. ಇವತ್ತು ನಾನು ಯಾರು ಇಲ್ಲ ಸರ್. ನಮ್ಮಪ್ಪ, ನಮ್ಮ ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು ಎಲ್ಲರೂ ಇದ್ದಾರೆ. ಅವ್ರ ಕಷ್ಟಕ್ಕೆ ನಾನು ಆಗ್ತೀನಿ ಸರ್. ಹ್ಮ್ ಇವಾಗ 10,000 ಕಾಸು ಕೊಡು, 20,000 ಕಾಸು ಕೊಡು ಅಂತ ಕೇಳ್ತಾರೆ ವಿನಾ ನೀನ್ ಹೆಂಗಿದ್ಯಾ, ಊಟ ಮಾಡ್ದ ಯಾರು ಕೇಳಲ್ಲ ಸರ್ ನಮ್ಮನ್ನ. ಒಂದ್ ಲೋಟ ನೀರ್ ಕೊಡೋರಿಲ್ಲ ಸರ್. ನಾನು ಇವತ್ತು ಒಬ್ನೇ ಗಾಡಿ ಓಡಿಸ್ಕೊಂಡು ನಾನು ಒಬ್ನೇ ಬಂದು ನನ್ನ ಮನೇಲಿ ಇದುವರೆಗೂ ಆಯ್ತು, ನಾನು 7 ವರ್ಷ ಆಯ್ತು ಸರ್ ನನ್ನ ಮನೇಲಿ ಅಡಿಗೆ ಮಾಡಿ. ಹ್ಮ್ ನಾನು ಇದುವರೆಗೂ ನಾನು 7 ವರ್ಷ ಅಂತೀನಿ, 5 ವರ್ಷದಿಂದ ಬರೀ ಹೋಟ್ಲಲ್ಲೇ ಊಟ ಮಾಡ್ತೀನಿ ಸರ್. ಹ್ಮ್ 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 ಮಕ್ಕಳಿಗೆ ಮೊನ್ನೆ ಹೋಗಿದ್ದೆ, ಮೊನ್ನೆ ಅಕ್ಟೋಬರ್ 22ನೇ ತಾರೀಕು ನಮ್ಮ ಮಗನಿಗೆ ಬರ್ತಡೇ ಆಯ್ತು. ಹ್ಮ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ಬರ್ತೀನಿ ಸರ್. ಒಂದ್ 23,000 ಖರ್ಚು ಮಾಡ್ಬಿಟ್ಟು ಒಳ್ಳೆ ಸೈಕಲ್ ತೆಗೆದುಕೊಟ್ಟೆ ಸಲ. ಹ್ಮ್ ಚೆನ್ನಾಗಿ ಒಂದ್ 23,000 ಖರ್ಚು ಮಾಡಿ ಚೆನ್ನಾಗಿ ಮಾಡ್ಬಿಟ್ಟು ಬರ್ತೀನಿ ಸರ್. ಸಂತೋಷ ಆಗ್ಬೇಕು ಸರ್. ಅವ್ರು ಸಂತೋಷವಾಗಿರ್ಬೇಕು ಸರ್. ಮಕ್ಕಳಿಗೆ ನನಗೆ ಎಷ್ಟು ವರ್ಷ? ಮಗನಿಗೆ ಇವಾಗ 14 ವರ್ಷ ಸರ್ ಮಗನಿಗೆ. ಹ್ಮ್ ಮಗಳಿಗೆ ಇವಾಗ 12 ಕಂಪ್ಲೀಟ್ ಆಗಿ 12, ಇವಾಗ 11 ಕಂಪ್ಲೀಟ್ ಆಗಿ 12 ಬೀಳುತ್ತೆ ಸರ್. ನೆಕ್ಸ್ಟ್ ಇವಾಗ 6ನೇ ತಾರೀಕು ಮತ್ತೆ ಇವಾಗ ನಾನು ತಮಿಳ್ನಾಡಿಗೆ ಹೋಗ್ತಿದ್ದೀನಿ. ಬರ್ತಡೇ ಇದೆ ನನ್ನ ಮಗಳಿಗೆ. ಆಯ್ತು. ಈಗ ನೀವು ಬೇರೆ ಮದುವೆ ಆಗೋ ಯೋಚನೆ ಮಾಡಿದ್ದೀರಿ ಅಥವಾ ಅಂಥದ್ದೊಂದು ಪ್ರಯತ್ನದಲ್ಲಿ ಇದ್ದೀರಿ? ಅಂತ ಪ್ರಯತ್ನದಲ್ಲಿ ಇದೀವಿ ಸರ್. ಯಾಕಂದ್ರೆ ಇವಾಗ ಅನಾಥ ಆಗ್ಬಿಟ್ಟಿದೀನಿ ಸರ್ ನಾನು. ಇವಾಗ ಮಕ್ಕಳನ್ನ ಬಂದು ನನ್ನ ಹತ್ರ ಕಳ್ಸಲ್ಲ. ಅಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನ ಅಪ್ಪಬೇಕು ಅಂತ ಬರಲ್ವಾ? ಖಂಡಿತ ಫೋನ್ ಮಾತಾಡ್ತಾರೆ, ದಿನ ಮಾತಾಡ್ತಾರೆ, ಫೋನ್ ಎಲ್ಲ ಮಾತಾಡ್ತೀನಿ. ಫೋನ್ ಬೇರೆ. ಓಕೆ, ಆಯ್ತು. ಈಗ ಮಕ್ಕಳು 12-13 ವಯಸ್ಸಲ್ಲಿದ್ದಾರೆ. ಈಗ ಅವ್ರಿಗೆ ಬರಬೇಕು ಬರಬಾರ್ದು ಅನ್ನೋ ಪೂರ್ಣ ಅರಿವಿಲ್ಲದೆ ಇರ್ಬೋದು, ಅಥವಾ ಅಜ್ಜಿ ಪ್ರೀತಿ ಜಾಸ್ತಿ ಆಗಿ ನಿಮ್ಮ ನೆನಪಾಗದೆ ಇರಬಹುದು, ಅಥವಾ ನಿಮ್ಮ ಅವಶ್ಯಕತೆ ಅವ್ರಿಗೆ ಇಲ್ಲದೆ ಇರಬಹುದು. ನಾಳೆ 18 ಆದ್ಮೇಲೆ 19 ಆದ್ಮೇಲೆ ಯಾರೋ ಬರ್ಬೋದಲ್ವ, ಅಯ್ಯೋ ನಮ್ಮ ಅಪ್ಪ ಒಬ್ಬರೇ ಇದ್ದಾರೆ, ತಡೆಯಪ್ಪ ಹೋಗೋಣ ಅನ್ನೋ ಬುದ್ಧಿ ಅವ್ರಿಗೆ ಬರ್ಬೋದಲ್ವಾ? ಬರ್ತದೆ ಸರ್, ಬರುತ್ತೆ, ಖಂಡಿತ ಬರುತ್ತೆ. ಅವತ್ತು ನೀವು ಮದುವೆ ಆಗಿ ಆ ಹೆಣ್ಣು ನಿಮ್ಮ ಮಕ್ಕಳು ಎಲ್ಲ ಹೊಂದಾಣಿಕೆ ಆಗುತ್ತಾರೆ ಅಂತ ಅನ್ಸುತ್ತಾ? ಹೊಂದಾಣಿಕೆ ಆಗ್ತಾರ ಆಗಲ್ವಾ ಅನ್ಸಲ್ಲ ಸರ್. ನಮ್ಗೆ ಹೊಂದಾಣಿಕೆ ಆಗಲ್ಲ ಸರ್. ಅದು ಈಗ ಯಾವುದೇ ಸರ್ 2ನೇ ಮದುವೆ ಆಗದಾಗ 99% ಹೆಣ್ಣು ಮದುವೆ 2ನೇ ಮದುವೆ ಆದರೂ 99% ಬಂದ್ಬಿಟ್ಟು ಮೊದಲನೇ ಹೆಂಡತಿ ಮಗನ್ನ ಬಂದು ತನ್ನ ಮಗನಾಗಿ ನೋಡೋದಿಲ್ಲ. ಇದು ನನ್ನ ಪ್ರಕಾರ. ನಾನು ಕೆಲವು ಪುರಾಣಗಳಲ್ಲಿ ಓದಿದ್ದೀನಿ,
ಕೆಲವು ಪುಸ್ತಕಗಳಲ್ಲಿ ಓದಿದ್ದೀನಿ, ಈ ತರ ಕೆಲವು ಕಥೆಗಳಲ್ಲಿ ಕೇಳಿದ್ದೀನಿ, ಕೆಲವು ಕಣ್ ಮುಂದೆ ನಡೆಯೋ ಘಟನೆಗಳನ್ನ ಕೇಳಿದ್ದೀನಿ. ಹ್ಮ್ ಕರೆಕ್ಟ್ ಆಗಿ 10%, 99% 1% ಮಾತ್ರ ಅದು ಬಂದು, ಅಂದ್ರೆ 100ಕ್ಕೆ 1% ಮಾತ್ರ ನನ್ನ ಎರಡನೇ ದೊಡ್ಡ ದೊಡ್ಡ ನಮ್ಮ ಯಜಮಾನಿಗೆ ದೊಡ್ಡ ಹೆಂಡತಿ ಮಗ ಅಂತ ನೋಡೋದು ಸರ್, ಯಾರು ನೋಡಲ್ಲ. ಆಯ್ತು, ಅದು ಗೊತ್ತಿದ್ದು ಮತ್ತೆ ನಾಳೆ ಮಕ್ಳ ಕತೆ ಏನು? ಮಕ್ಕಳ ಕತೆ ಅಂದ್ರೆ ಮಕ್ಕಳ ಹೆಸರಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡಿದೀವಿ. ಏನಪ್ಪ? ಮಕ್ಕಳ ಹೆಸರಲ್ಲಿ ಸ್ವಲ್ಪ ಪ್ರಾಫಿಟ್ ಇದೆ. ಕಟ್ ಆಗ್ತಿದೆ ಧ್ವನಿ, ಕಟ್ ಆಗ್ತಿದೆ. ಮಕ್ಕಳ ಹೆಸರಲ್ಲಿ ಸ್ವಲ್ಪ ಪ್ರಾಫಿಟ್ ಇದೆ, ಮಕ್ಳ ಹೆಸರಲ್ಲಿ ಸ್ವಲ್ಪ ಆಸ್ತಿ ಇದೆ. ಇದೆ. ಅದನ್ನ ಬಂದ್ಬಿಟ್ಟು ನಮ್ಮ ಮಿಸ್ಸಸ್ ತೀರೋಗ್ಬೇಕಾದ್ರೆ ಅದು ನನ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಸತ್ಗೆ ಅದನ್ನ ಉಯಿಲ್ ಬರ್ದಿಕ್ಕಿದೀವಿ. ಅದನ್ನ ಬಂದು ನನ್ನ ಜೊತೆಲಿ ಮಕ್ಕಳು ನನ್ನ ಜೊತೆಲಿ ಇದ್ರೆ, ಇವನು ಬೇರೆ ಮದುವೆ ಆದ್ರೆ, ಅದು ಬೇರೆ ಮದುವೆ ಆಗಿ ಆ ಮಕ್ಕಳು ಆದ್ರೆ ಅವ್ರಿಗೂ ಪಾಲಾಗುತ್ತಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಕಡೆಯವರು ಬಂದ್ಬಿಟ್ಟು ಸೇಫ್ಟಿ ಮಾಡಿಬಿಡವ್ರೆ. ಹಲೋ, ಗೊತ್ತಾಗ್ತಾ ಇದೆಯಾ ನಾನು ಹೇಳಿದ್ದು? ಗೊತ್ತಾಯ್ತು ಸರ್? ಗೊತ್ತಾಯ್ತು. ಎರಡನೇವ್ರಿಗೆ ಒಂದು ವೇಳೆ ಮಗು ಮಕ್ಕಳಾದ್ರೂ ಕೂಡ ಅದರಲ್ಲಿ ಯಾವುದೇ ಹಕ್ಕಿರೋದಿಲ್ಲ ಅಂತ. ಹೌದು, ಅವ್ರಿಗೆ ಪಾಲ್ ಕೊಡ್ಬೇಕಲ್ಲ, ಏನೇ ಆದ್ರೂ ಇವ್ರಿಗೆ ಬರಬೇಕು ಅಂದ್ಬಿಟ್ಟು ಅವರು ಬಂದ್ಬಿಟ್ಟು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅದೇ ತರ ಆ ಪ್ಲಾನೇ ಅವ್ರದ್ದು. ಆಯ್ತು, ಅವ್ರನ್ನ ಸೇಫ್ ಮಾಡಿದ್ದಾರೆ ಅಂತ. ಹೌದೌದು. ಸೊ ಈಗ ಆದ್ರೂ ಆಗದೆ ಹೋದ್ರೂ ಇರುವ ಸಂಪತ್ತಿನಲ್ಲಿ ನಿಮ್ಮ ಈಗಿರುವ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ, ಅಥವಾ ಅವ್ರದ್ದೇನೋ ಒಂದು ಸೇಫ್ ಆಗಿದೆ ಅಂತ. ಹೌದು, ಸೇಫ್ ಆಗಿದೆ. ಸೊ ಈಗ ನಿಮ್ಮ ಊಟ ತಿಂಡಿ ಅಥವಾ ಕಡೆ ಸಮಯದಲ್ಲಿ ಒಂದು ಆಸರೆ ಆಗ್ಲಿಕ್ಕೆ ಒಂದು ಜೀವ ಬೇಕು ಅನ್ನೋದು ನಿಮ್ಮ ಇಚ್ಛೆ, ಹೌದಲ್ವಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಕಟ್ ಆಗ್ತಿದ್ಯಾ? ಹೌದು, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಕೇಳಿಸ್ತಿದ್ಯಾ? ಹಲೋ, ಅಯ್ಯೋ ದೇವ್ರೆ. ಹಾ ಸರ್, ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಸರ್. ಈಗ ಹೆಣ್ಣು ಇವಾಗ ನನ್ನ ಪ್ರಕಾರ ನಂದು ಒಂದು ನನ್ನ ಯೋಚನೆ ಏನಂದ್ರೆ, ನಾನು ಮಕ್ಳು ಇರ್ಬೇಕಾದ್ರೆ ಬಂದು ಒಂದು 3 ವರ್ಷ ಮದುವೆ ಮಾಡ್ಕೋಬಾರ್ದು, ನನ್ನ ಮಕ್ಕಳನ್ನೇ ನೋಡ್ಕೊಂಡಿರ್ಬೇಕು ಅಂತ ಪ್ಲಾನ್ ಅಲ್ಲಿ ಸುಮ್ನೆ ಇದ್ದೆ. ಅದಕ್ಕೆ ಮದುವೆ ಆದಾಗ ಆ ತರ ಇದ್ದಾಗ ಸುಮಾರು ನನಗೆ ಪ್ರಪೋಸಲ್ ಬಂತು. ನನಗೆ ಬೇರೆ ಕಡೆ ಬ್ರೋಕರ್ ಕಡೆಯಿಂದ ಬಂದು ಮದುವೆ ಮಾಡ್ಕೊಳಂಗಿದ್ರೆ ಏನ್ ತೋರಿಸ್ತೀವಿ ಹಂಗಿಂಗ್ ಅಂತ ಹೇಳಿ ತೋರ್ಸುದು ಸುಮಾರು ಜನ. ನನಗೆ ಅವಾಗ ಇಂಟ್ರೆಸ್ಟ್ ಬರ್ಲಿಲ್ಲ. ಆಮೇಲೆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋದ್ರಲ್ಲಿ ನಾನು ಒಂಟಿ ಆದ್ನಲ್ಲ ಇಲ್ಲಿ ಎಲ್ಲ ಪ್ರತಿಯೊಂದು ಅವ್ರಿಗೆ ಕೊಟ್ಬಿಟ್ಟೆ. ನಾನು ಏನು ತಗೊಂಡಿಲ್ಲ. ನಮ್ಮ ಮಿಸ್ಸಸ್ ಏನು ಒಡವೆ ಇತ್ತು, ನಮ್ಮ ಮಿಸ್ಸಸ್ ಕಡೆಯಿಂದ ಏನ್ ಅಮೌಂಟ್ ಬಂತು, ಮನೆ ಲೀಸ್ಗೆ ಹಾಕೊಂಡಿದ್ವಿ, ಎಲ್ಲ ಪ್ರತಿಯೊಂದು ಅವ್ರಿಗೆ ಕೊಟ್ಬಿಟ್ಟು ನಾವು ಏನು ತಗೊಂಡಿಲ್ಲ. ನಾನು ಬರೀ ಒಂದು ಬಟ್ಟೆ, ನನ್ನ ಡ್ರೆಸ್ಗಳು ಮಾತ್ರ ತಗೊಂಡು ನಾನು ಹೊರಗಡೆ ಬಂದೆ. ನಾನು ಏನು ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಎಲ್ಲ ಮಕ್ಳಿಗೆ ತಾನೆ, ಎಲ್ಲ ಮಕ್ಳಿಗೆ ತಗೊಂಡೋಗಿ ನಾನು ಏನು ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿರೋ ಮನೆ ಕೂಡ ತಗೊಂಡ್ ಬಂದು, ನಾನು ಚಿಕ್ಕಮಂಗ್ಳೂರ್ ಗಾಡಿ ತಗೊಂಡೋಗ್ಬಿಟ್ಟು ಅಲ್ಲಿಂದ ತಗೊಂಡ್ ಬಂದು, ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರಲ್ಲಿ ಇರೋ ಮನೆ ಖಾಲಿ ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಖಾಲಿ ಮಾಡ್ಬಿಟ್ಟು ಬಂದೆ. ಫೈನ್. ಈಗ ವಿಷಯ ಒಂದು ಈ ರೀತಿ ಹುಡುಕ್ತಾ ಹೊರಟಾಗ ಅಥವಾ ಎರಡನೇ ಮದುವೆ ಎಂದಾಗ ಒಂದು ಸಿಗುವುದೇ ಬಹಳ ವಿರಳ. ಹೌದು, ಆಯ್ತಾ? ಅಂಡ್ ಈಗ ಆಗುವುದು ಸರಿನಾ ತಪ್ಪ ಅಂತ ಬಂದಾಗ ಮಕ್ಕಳ ಸೇಫ್ಟಿ ವಿಚಾರದಲ್ಲಿ, ಮಕ್ಕಳ ಭವಿಷ್ಯದ ವಿಚಾರದಲ್ಲಿ, ಈಗೆಲ್ಲ ಅಂದರೆ ಸಂಪತ್ತಿನ ವಿಚಾರ ಮತ್ತು ಜೊತೆ ಇದ್ದು ಪ್ರೀತಿ ಕೊಡುವ ವಿಚಾರ ಅಂತ ಬಂದಾಗ, ಈಗ ಅವರು ಸಂಪೂರ್ಣವಾಗಿ ಅವರ ಬಾಲ್ಯವನ್ನು ಅಲ್ಲಿ ಅವರ ಅಜ್ಜಿ ಮನೆಯಲ್ಲಿ ಅಥವಾ ಸ್ವಲ್ಪ ಯಾರು ನಿಮಗೂ ಅವ್ರಿಗೂ ಆಗ ಬರಲ್ಲ ಅಂದಾಗ ಮಕ್ಕಳು ನಿಮ್ಮನ್ನು ಕಡೆಗಾಲದಲ್ಲಿ ಆಸರೆ ಕೊಡ್ತಾರೆ ಅಂತ ಖಾತ್ರಿ ಅನಿಸಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ತಂದೆಯನ್ನು ಕರುಳ ಬಳ್ಳಿ ಒಂದು ಕಡೆ ಆದರೆ ಸುತ್ತಮುತ್ತಲಿನವರ ಮಾತುಗಳು ಒಂದು ಕಡೆ. ಆಯ್ತಾ? ಆಯಿತು, ಅವರಿಗೆ ನಾನು ಯಾವುದೇ ದ್ರೋಹ ಮಾಡಿಲ್ಲ ಅನ್ನೋ ತೃಪ್ತಿ ನಿಮಗಿದೆ. ಅವರಿಗೋಸ್ಕರ ಏನೇನು ಮಾಡಬಹುದು ಅದು ಟೆಕ್ನಿಕಲಿ ಅಂದರೆ ಉಯಿಲ್ ಬರೆದಿಡೋದಾಗಿರೋದು, ಆಸ್ತಿಯೆಲ್ಲ ಅವರಿಗೆ ಏನು ಕೊಡಬೇಕು ಅದಕ್ಕೂ ಎಲ್ಲವನ್ನು ಆಯಿತು, ತಂದೆಯಾಗಿ ನಿಮ್ಮ ಜವಾಬ್ದಾರಿ ನಿಭಾಯಿಸಿದ್ದೀರಿ, ಫೈನ್. ನನಗೆ ಕಡೆಗಾಲದಲ್ಲಿ ಅಥವಾ ನನಗೊಂದು ಆಸರೆ ಬೇಡವಾ? ನಾನೊಬ್ಬ ಮನುಷ್ಯನಾಗಿ ಅಟ್ಲೀಸ್ಟ್ ಒಂದು ಜೀವ ನನಗೋಸ್ಕರ ಬೇಕು ಅಂತ ಬಯಸ್ಲಿಕ್ಕೂ ನನಗೆ ಹಕ್ಕಿಲ್ವಾ? 2 ಮಕ್ಕಳಾದ ಮೇಲೆ ಅಥವಾ ಹೆಂಡತಿ ಹೀಗೆ ಕಾಲವಾದ ಮೇಲೆ, ತೀರು ಹೋದ ಮೇಲೆ ಎಂದಾಗ ಅದರಲ್ಲಿ ಯಾವುದೇ ಅಧರ್ಮ ಇಲ್ಲ, ಸರಿ ಇದೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮ ಪರವಾಗಿರುವ ಬಹಳ ದೊಡ್ಡ ಧರ್ಮ ಸೂಕ್ಷ್ಮ ಏನಂದರೆ, ಕಡೆಗಾಲದಲ್ಲಿ ನಿಮಗೊಂದು ಆಸರೆ ಬೇಕು. ಹೌದು, ಮಕ್ಕಳು ಅವರವ್ರ ಜೀವನ ಅಂತ ಅವ್ರವ್ರು ನೋಡ್ಕೊಳ್ತಾರೆ. ಯಾರೂ ಬಂದು 3 ಹೊತ್ತು ನಿಮ್ಮ ಜೊತೆ ಇರ್ಲಿಕ್ಕಾಗಲ್ಲ, ಅಥವಾ ಮಗ ಆಗಲಿ ಮಗಳಾಗಲಿ ಅಥವಾ ಇನ್ಯಾರೋ ನಿಮ್ಮ ಅಣ್ಣ ತಮ್ಮದಿರೋ ಎತ್ತವರು ಬಂದು ಇರ್ಲಿಕ್ಕೆ ಆಗೋದಿಲ್ಲ. ಹೆಂಡತಿ ತೀರು ಹೋದ ಕಾಲಕ್ಕೆ ನೋಡಿ, ಹೆಂಡತಿ ಬದುಕಿದ್ದ ಕಾಲದಲ್ಲೇ ಮನೆಯಲ್ಲಿರೋ ಹೆಂಡತಿ ಬಿಟ್ಟು ಇನ್ಯಾವಳಿಂದ ಹೋಗಿ ಹೆಂಡತಿಗೆ ಅನ್ಯಾಯ ಮಾಡುವವರ ಕಾಲದಲ್ಲಿ
ಹೌದು. ಹೆಂಡತಿ ಬದುಕಿದ್ದ ವೇಳೆಯಲ್ಲಿ ಆಕೆಯನ್ನು ಉಳಿಸ್ಕೊಳ್ಳೋ ಶತಾಯಗತಾಯ ಪ್ರಯತ್ನ ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಮತ್ತು ಇರುವಷ್ಟು ಸಮಯ ಅವರಿಗೆ ನಿಯತ್ತಾಗಿ ಇದ್ದೀರಿ ಅಲ್ವಾ? ನಿಯತ್ತಾಗಿ ಇದುವರೆಗೂ ಆಯ್ತು ನಾವು ಆ ನಿಯತ್ತಾಗೆ ಇದೀವಿ, ಇವತ್ತು ಕೂಡ ಅದೇ ತರನೇ ಇದೀವಿ ಸರ್. ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಹೆಂಡತಿ ಇದ್ದ ಸಮಯದಲ್ಲೇ ಪರಸ್ತ್ರೀ ಸಹವಾಸ ಮಾಡಿ ಹೆಣ್ಣಿಗೆ ದುಃಖ ಅಥವಾ ಕಣ್ಣೀರು ಹಾಕಿಸುವ ಕಾಲದಲ್ಲಿ, ನೀವು ಹೆಂಡತಿ ಹೋದಂಥ ಕಾಲದಲ್ಲಿ, ಮಕ್ಕಳಿಗೆ ಎಲ್ಲ ರೀತಿಯ ಸೇಫ್ ಮಾಡಿದಂಥ ಕಾಲದಲ್ಲಿ ನಿಮಗೊಂದು ಆಸರೆ ಬೇಕು ಅಂತ ಬಯಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದನ್ನು ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ಏನು ಕೇಳಬೇಡಿ. ಇದೆಲ್ಲ ಬಂದು ನಮ್ಮ ಮಿಸ್ಸಸ್ ಇದೆ ಸರ್ ಮೇಯ್ನು, ಸೇಫ್ಟಿ, ಮಕ್ಕಳಿಗೆ ಸೇಫ್ಟಿ ಮಾಡೋದಲ್ಲ. ಆಯ್ತು, ಅದೆಲ್ಲ ಆಯ್ತು. ನನ್ನ ವಿಚಾರ ಇರೋದಿಷ್ಟೇ. ಈಗ ನೀವು ಇನ್ನೊಂದು ಮದುವೆ ಆಗೋ ವಿಚಾರದಲ್ಲಿ ಯಾವ ದೋಷವೂ ಇಲ್ಲ ಅಥವಾ ಯಾವ ತಪ್ಪೂ ಇಲ್ಲ. ಆದರೆ ಒಂದು ಎಚ್ಚರ ಇರಲಿ, ಯಾವಾಗಲೂ ನನ್ನ ಪಾಲಿಗೆ ಬರುವ ಬದುಕು ಅಂದರೆ ಹಣ ಇದ್ದರಷ್ಟೇ, ಹಣ ಎಷ್ಟಿದ್ರೇನು, ಋಣ ಇದ್ದಷ್ಟೇ ಜೀವನ ಅಂತ. ಮಕ್ಕಳು 5 ಅಜ್ಜನಿದ್ರೇನು, ಅನ್ನ ಅವ್ರ ಕೈಲಿ ಅನ್ನ ಹಾಕ್ಸ್ಕೊಂಡು ತಿನ್ನೋ ಋಣ ಇಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ. ಹೌದು. ಹೆಂಡತಿ ಇರ್ತಾರೆ, ಅವರಿಂದ ಒಂದೊತ್ತು ಹಿಟ್ಟು ಮಾಡಿಸ್ಕೊಂಡು ಒಂದೊತ್ತು ಊಟ ಮಾಡಿಸ್ಕೊಂಡು ತಿನ್ನೋ ಯೋಗ ಇರಲ್ಲ. ಅಂದರೆ ಈ ಮದುವೆ ಆಗಲಿ, ಇನ್ನೂ 5 ಆಗಲಿ, ಇನ್ನೂ 10 ಆಗಲಿ, ನನಗೆ ಋಣ ಇರಬೇಕು. ಆದರೆ ಮನುಷ್ಯ ಪ್ರಯತ್ನದ ಮೇಲೆ ನಂಬಿಕೆ ಇಡಬೇಕು. ಈಗ ಬಿಡಪ್ಪ, ನನಗೆ ಮೊದಲೇ ಹೆಂಡತಿಯಿಂದಲೇ ಋಣ ಇಲ್ಲ, ಆಕೆ ಜೊತೆ ಭಾಳ ಋಣ ಇಲ್ಲ, ಇನ್ನು 2ನೇ ಹೆಂಡತಿಯಿಂದ ಏನು ಋಣ ಅಂದ್ಕೊಂಡು ಸುಮ್ಮನಿರಂಗಿಲ್ಲ. ಪ್ರಯತ್ನ ಮಾಡ್ಬೋದು ಧರ್ಮಯುತವಾಗಿ. ಆದರೆ ಅದು ನಿಮಗೆ ತುಂಬ ವರವಾಗುತ್ತಾ ಗೊತ್ತಿಲ್ಲ ಸರ್. ಅಂದರೆ ಈ ಎಲ್ಲ ಸಾಧ್ಯತೆಗಳ ಅರಿವಿಟ್ಕೊಂಡು ಹೆಜ್ಜೆ ಇಡಬೇಕು. ಇಲ್ಲ ಬಿಡು, ಇದು ಹಿಂಗಾಯಿತು, ಇನ್ನು ನೆಕ್ಸ್ಟ್ ಬರೋದಲ್ಲಿ ನಾನೇ ಸ್ವಲ್ಪ ತಗ್ಗಿ ಬಗ್ಗೆ ನಡೆದ್ರೆ ನನ್ನ ಜೀವನಕ್ಕೆ ಆಸರೆ ಆಗುತ್ತೆ. ಇದು ಒಳ್ಳೆ ಯೋಚನೆ ಹೌದು, ಬಟ್ ಪ್ರತಿಶತ 100% ಹಾಗೇ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ 2ನೇದು ಏನು, ಹೆಂಡತಿ ಇದ್ದಷ್ಟು ಅಥವಾ ಹೆಂಡತಿ ಮೊದಲನೇದೇನಾಯ್ತಲ್ಲ ಅದರಷ್ಟು ತೀರಾ ದೊಡ್ಡ ನೆಮ್ಮದಿ ಸಿಗದೆ ಹೋದರೂ ಗೊತ್ತಿಲ್ಲ, ಅದಕ್ಕಿಂತ ಇದು ಅದ್ಭುತವಾದದ್ದೇ ಸಿಗ್ಬೋದು. ನಿಮ್ಮ ಪ್ರಯತ್ನ ಮುಂದುವರಿಸಿ, ದೇವರು ನಿಮಗೆ ಆ ವಿಚಾರದಲ್ಲಿ ಒಳ್ಳೇದು ಮಾಡಲಿ. ಮಕ್ಕಳು ನಾಳೆ ದಿನ ನಿಮ್ಮ ವಿರುದ್ಧವಾಗೇ ಇರ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಮಕ್ಕಳಿಂದ, ಅದೇ ಮೊದಲನೇ ಕಾಲರೊಬ್ಬರು ಹೇಳ್ತಾ ಇದ್ರು, ಮಕ್ಕಳು ನಮ್ಮಿಂದ ಬಂದಿದ್ದಾವೆ ಬಿಟ್ಟರೆ ನಮಗಾಗಿ ಬಂದಿದ್ದಾವೆ ಅನ್ನೋದು ಸುಳ್ಳು. ಹೌದು ಅಲ್ವಾ? ಹಾಗೆ ಮಕ್ಕಳಿಗೆ ಏನು ಮಾಡಬೇಕು ಮಾಡಿದ್ದೀರಿ, ಅದರಲ್ಲಿ ನೀವು ಮಹನೀಯರು ಅನ್ಸ್ಕೊಂಡಿದ್ದೀರಿ. ಆದರೆ ಈಗ ನಿಮ್ಮ ಬದುಕನ್ನು ಕಡೆಗಾಲದಲ್ಲಿ ಒಂದು ಚೆನ್ನಾಗಿಟ್ಕೊಳ್ಳೋ ಆಲೋಚನೆಯಲ್ಲಿ ಇನ್ನೊಂದು ಮದುವೆ ಆಗಬೇಕು ಅನ್ನೋ ನಿರ್ಧಾರ ತಪ್ಪಲ್ಲ. ಮುಂದುವರಿರಿ, ಒಳ್ಳೆ ಆಯ್ಕೆ ಮಾಡಿ. ನಾನು ಹೇಳೋದೇನು, ಅಂದ ಚಂದ ನೋಡಬೇಡಿ. ನಿಮ್ಮಂತೆ ನೊಂದಿರೋ ಯಾವುದೋ ಒಂದು ಹೆಣ್ಣುಮಗಳು, ಆಯಿತಾ, ಮೊದಲನೇ ಮದುವೆನೇ ಅಂತ ಏನಿಲ್ಲ, ಯಾರೋ ಡೈವರ್ಸ್ ಆಗಿರ್ತಾರೆ ಅಥವಾ ಏನು ನೊಂದಿರ್ತಾರೆ, ಮೋಸ ಹೋಗಿರ್ತಾರೆ. ಯಾಕಂದರೆ ನಿಮ್ಮ ಕಷ್ಟ ಅರ್ಥ ಆಗಬೇಕು ಅಂದರೆ ಆ ಹೆಣ್ಮಕ್ಳಿಗೆ ಕಷ್ಟ ನೋಡಿರಬೇಕು. ಇಲ್ಲಾಂದರೆ ಬಂದು ನಿಮ್ಮ ಹಣಕ್ಕೋ, ಯಾಕಂದರೆ ನೀವು 2 ಮಕ್ಕಳಿರೋರು, ಆಸ್ತಿಯನ್ನೆಲ್ಲ ಅವ್ರಿಗೆ ಕೊಟ್ಟಿರೋರು, ನಿಮ್ಮ ಹಿನ್ನೆಲೆ ಕೇಳ್ಕೊಂಡೇ ಬರ್ತಾರೆ ಸರ್. ಯಾರು ಕೇಳಿದ್ರು ಇವಾಗ ಅವ್ರಿಗೆ ಒಂದು ಮಗು ಇರುತ್ತಂತೆ. ಇವಾಗ ಒಂದು ಹೆಣ್ಣು ಬ್ರೋಕರ್ ಮೂಲಕ ತೋರಿಸಿರ್ತಾರೆ, ಅವ್ರಿಗೆ ಒಂದು ಮಗು ಆಗಿರುತ್ತೆ, ಗಂಡ ಎಕ್ಸ್ಪೈರ್ಡ್ ಆಗಿರ್ತಾನೆ, ಡೈವರ್ಸ್ ಆಗಿರುತ್ತೆ ಅಂತ ಒಂದು ಕೇಳಕ್ ಹೋದಾಗ ನಮ್ಗೆ ಕೇಳ್ತಾರೆ ಏನಿದೆ ಅಂತ, ಅವ್ರು ನಮ್ಮನ್ನು ಕೇಳ್ತಾರೆ. ಹೌದು, ಎಲ್ಲರೂ ಅವ್ರು ಭಿಕ್ಷುಕರಾಗಿರ್ಲಿ ಸರ್, ಅವರವ್ರ ಜೀವನದ ನಾಳೆಯ ಬಗ್ಗೆ ಒಳ್ಳೆಯದನ್ನು ಒಂಚೂರು ಡಿಮ್ಯಾಂಡ್ ಇಡೋದು ಅವರವ್ರ ಕರ್ತವ್ಯ, ಅದಾದ ಅವರವ್ರ ಹಕ್ಕು. ಬೇಕಿದ್ರೆ ತಗೊಳ್ಬೇಕು, ಇಲ್ಲಾಂದರೆ ಇಲ್ಲ ಕಣ್ರಕ್ಕ, ನೀವೇ ಯಾಕೋ ಹಿಂಗೆ ಕೇಳ್ತದೆ, ನಮಗಿದು ಬೇಡ. ಬರೋದು ನಮ್ಮ ಆಯ್ಕೆ, ಕೇಳೋದು ತಪ್ಪು ಅಂತ ನಾನು ಹೇಳೋಕೆ ಹೋಗಲ್ಲ. ಈಗ ನೋಡಿ, ನಾನೇ ಆದರೂ ಅಷ್ಟೇ ಒಂದು 10 ರೂಪಾಯಿ ಕೊಟ್ಟು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತರ್ತೀನಿ ಅಂದರೆ ಚೆನ್ನಾಗಿರೋ ತರೋಕ್ಕೆ ನಾನು ಇಷ್ಟಪಡ್ತೀನಲ್ವಾ? ಹೌದಲ್ಲ? ಅವರು ಕೆಟ್ಟಿರ್ಬೋದು, ಅವರು ಮೋಸ ಹೋಗಿರ್ಬೋದು, ಅಥವಾ ಅವರ ದೌಲತ್ತಿಂದ ಅವರು ಅಲ್ಲಿಗೆ ಬಂದಿರ್ಬೋದು. ಬಟ್ ನಾಳೆನಾದರೂ ನಮ್ಮ ಬದುಕು ಸೇಫ್ ಆಗಿರಲಿ ಅಂತ ಎಲ್ಲರೂ ಯೋಚನೆ ಮಾಡೋದು ತಪ್ಪಲ್ಲ. ಈಗ ನಿಮ್ಮ ಅತ್ತೆನೇ ಮಾಡಿಲ್ವಾ? ನನ್ನ ಮೊಮ್ಮಕ್ಕಳು ಬದುಕು ಸೇಫ್ ಇರಲಿ ಅಂತ ಮಾಡಿಲ್ವಾ? ಹೌದು. ಹಾಗಾಗಿ ಅಯ್ಯೋ ಇದೇನು ಸರ್, ಅವ್ರಿಗೆ ಒಂದು ಮಗು ಇರುತ್ತೆ, ಗಂಡ ತಾರು ಸತ್ತೋಗಿರ್ತಾನೆ, ಅವರು ಇದೇ ಭಾಗ್ಯ ಅಂತ ಬರೋದು ಬಿಟ್ಟು ಅವ್ರೇನು ಸರ್ ಡಿಮ್ಯಾಂಡ್ ಇಡ್ತಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಅಲ್ವಾ? ಅಯ್ಯೋ ನಿಮ್ದು ಎಷ್ಟು ದುಡಿಮೆ ಇದೆ, ನೀವೇನು ಮಾಡೋದು ಅಂತ 1000 ಕೇಳ್ತಾರೆ ಸರ್, ಅವ್ರ ಹತ್ರನೇ ಏನೂ ಇರಲ್ಲ ಅಂತ ನಿಮಗನ್ಸುತ್ತೆ. ಆದರೆ ಯಾವುದೇ ಆಗಲಿ, ಇವತ್ತಂತೂ ನಾನು ಎಷ್ಟು ಹುಡುಗರು ಕತೆ ಕೇಳ್ತೀನಿ, ಬಡವ್ರ ಮನೆ ಹೆಣ್ಮಗಳು ಅಂತ ಹೋಗ್ತೀವಿ ಸರ್, ಅವ್ರ ಮನೇಲಿ ಕೂತ್ಕೊಳ್ಳೋಕೆ ಒಂದು ಚೇರ್ ಇರಲ್ಲ ಸರ್, ಆದರೆ ಬರೋ ಗಂಡಿನ ಮನೇಲಿ ಐಷಾರಾಮಿ ಇರಬೇಕು ಅಂತ ಆಸೆ ಪಡ್ತಾರೆ ಸರ್. ಇದು ಯಾವ ನ್ಯಾಯ ಸರ್ ಅಂತ ಕೇಳಿದಾಗ ನಾನು ಹೇಳ್ತೀನಿ, ಅಪ್ಪ ಬಡತನದಲ್ಲೇ ಬಂದುಬಿಟ್ಟಿರ್ತಾರೆ,
ಹೋಗೋದು ಹೋಯ್ತೀವಿ, ಒಂದು ಒಳ್ಳೆ ಚೆನ್ನಾಗಿರೋ ಮನೆಗೆ ಹೋಗೋಣ ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಹೌದೌದು. ಯಾಕಂದ್ರೆ ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರು ಸರಿ ಇದ್ದಾರೆ. ನಾವು ಈಗ ಬ್ರೋಕರ್ಗಳಿಗೆ ಹೇಳ್ತೀವಿ, ಹ್ಮ್ ನೋಡಪ್ಪ ನಾವು ಹಣ ಆಸ್ತಿ ಇರೋ ಸ್ವಂತ ಮನೆ ಕೂಡ ಇರ್ಕೂಡ್ದು, ಹ್ಮ್ 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 ಸ್ವಂತ ಮನೆ ಕೂಡ ಇರ್ಕೂಡ್ದು. ಅಲ್ಲಿ ಒಂದು ಹೊತ್ತು ಗಂಜಿ ಕುಡಿದ್ರೆ ನನ್ನ ಹತ್ರ ಬಂದ್ರೆ 1 ಹೊತ್ತು 2 ಹೊತ್ತು ಊಟ ಮಾಡಬೇಕು. ಆ ತರ ಬರ್ತನದಲ್ಲಿ ಹೆಣ್ಣು ನೋಡಂತ ನಾನು ಹೇಳಿದೀನಿ ಸುಮಾರು ಜನಕ್ಕೆ. ಹ್ಮ್ 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 ಹ್ಮ್. ಬ್ರೋಕರ್ಗಳು ತುಂಬಾ ಇದ್ ಮಾಡ್ತಾರೆ ಸರ್, ಅಯ್ಯೋ ಅನಿಸ್ತಾರೆ. ಇರ್ಲಿ ತಾಳ್ಮೆ ಇರ್ಲಿ, ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ಆ ಮಕ್ಕಳ ಕುರಿತು ಸದಾ ಕರುಣೆ ಇರ್ಲಿ. ನೋಡಿ, ಇಲ್ಲ ಸರ್, ಮಕ್ಕಳ ಬಗ್ಗೆ ಬಂದು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ಬಟ್ ಅವರು ನಮಗೆ ಮುಂದಕ್ಕೆ ಬಂದು ನಮಗೆ ಅವರು ಇರ್ಲಿ, ನಿಮ್ ನಿರೀಕ್ಷೆ ಬೇಡ. ಅವ್ರಿಗೆ ನಿಮ್ಮ ಕೈಲಿ ನಿಮ್ಮ ಜೀವಿತಾವಧಿಯಲ್ಲಿ ಕೈ ನಡೆಯೋವರೆಗೂ ನಿಮ್ಮಿಂದ ಅವ್ರಿಗೆ ಏನು ಮಾಡೋಕೆ ಸಾಧ್ಯ ಮಾಡಿದ್ದೀರಿ, ಆಯ್ತಾ? ಅದರಲ್ಲಿ 100ರಲ್ಲಿ 80 ಅವ್ರಿಗೆ ಕೊಟ್ಟಿದ್ದೀರಿ, ಇನ್ನು 20 ನಿಮಗೋಸ್ಕರ ಕೊಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಯಾವುದೇ ದೊಡ್ಡ ಮರ ಆದ್ರೂ ತಾನು ಹೆಮ್ಮರವಾಗಿ ಇನ್ನೊಬ್ರಿಗೆ ನೆರಳು ಕೊಡ್ಬೋದಲ್ವೇ? ನಾನು ನನ್ನ ಮರದಲ್ಲಿ ಅಥವಾ ನನ್ನಲ್ಲೇ 4 ಎಲೆಗಳಿಲ್ಲ, ನಾನೇನು ಇನ್ನೊಬ್ರಿಗೆ ನೆರಳು ಕೊಡೋದು? ಹೌದು. ನೀವು ಫಿನಾನ್ಷಿಯಲಿ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಹಣಕಾಸಿನಲ್ಲಿ ಅಥವಾ ಒಂದಷ್ಟು ಬುದ್ಧಿಮಟ್ಟದಲ್ಲಿ ಎಲ್ಲದರಲ್ಲೂ ಒಂದಷ್ಟು ಘನತೆ ಉಳಿಸ್ಕೊಂಡ್ರೆ 60ಕ್ಕೂ ಮದುವೆ ಆಗುತ್ತೆ. ನೋಡಿ ಸರ್, ನಮ್ದು ಹ್ಯಾಬಿಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಮನೆಗ್ ಬಂದ್ರೆ ಮತ್ತೆ ಬಾಗಿಲು ತೆಗಿಯಲ್ಲ, ಹೊರಗಡೆನೆ ಹೋಗಲ್ಲ, ಬೇರೆ ಯಾವ ಸೋಕಿನೂ ಇಲ್ಲ ನಮ್ಮ ಹತ್ರ. ಇರ್ಲಿ ಆಯ್ತು, ದೇವ್ರು ಒಳ್ಳೆ. ನಮ್ಮ ಮಿಸ್ಸಸ್ ತೀರೋಗಿ, ನಮ್ಮ ಮಿಸ್ಸಸ್ ನಾನು ಮದುವೆ ಆಗಿ 15 ವರ್ಷ 16 ವರ್ಷ ನಡೀತಾ ಇದೆ. ನಾವು ಇವತ್ತು ಕೂಡ ಅವಳ ನೆನಪಲ್ಲೇ ಇರ್ತೀವಿ. ಇವನ್ನ ಬೇರೆ ಕೆಟ್ಟ ಮನ್ಸಲ್ಲಿ ಸಾವಿರಾರು ಆಸೆಗಳು ಇರ್ತವೆ. ಆ ತರ ಒಂದು ಕೆಟ್ಟ ಯೋಚನೆ ಬಂದಾಗ ಮನ್ಸನ್ನ ಇಲ್ಲೇ ಬಿಟ್ಟಿಲ್ಲ. ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಆಯಾ ಜನ್ಮದಲ್ಲಿ ನಮಗೆ ಸಿಕ್ಕಿದ್ದಾರೆ. ಏನೋ ನಮ್ಗೆ ಅವರಿಗೆ ನಾವು ಅಂತ ಇದ್ವಿ. ಒಬ್ರು ಹೊರಟ ಮೇಲೆ ನೋಡಿ, ನಾನು ಹೋಗೋ ಬಸ್ಸು, ನಾನು ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು. ನಾನು ಹೋಗ್ತಾ ಇರೋದು ಒಳ್ಳೆ ಕೆಲಸಕ್ಕೆ. ಬಸ್ ಹತ್ತಿದ್ದೀನಿ, ಮಧ್ಯೆಯಲ್ಲೋ ಡ್ರೈವರ್ ಹೇಳ್ದ ಈ ಬಸ್ ಕೆಟ್ಟು ಹೋಯ್ತು. ನನ್ನ ಜರ್ನಿ ಮುಂದುವರಿಸ್ಬೇಕು. ನಾನು ಹೌದೌದು, ಈ ಬಸ್ ಅಲ್ಲಿ ನಾನು ಇನ್ನೊಂದು ಬಸ್ ಹತ್ತಬೇಕು. ನನ್ನ ಉದ್ದೇಶ ಶುದ್ಧವಾಗಿರ್ಬೇಕು. ಹಾಗೆ ಅವ್ರ ಪ್ರಯಾಣ, ಅವ್ರ ನಿಲ್ದಾಣ ಬಂತು, ಅವ್ರು ಇಳ್ಕೊಂಡ್ರು. ಶ್ರೀಮತಿಯವರು, ನಿಮ್ಮ ಜರ್ನಿ ಮುಂದುವರಿಲಿ, ನೀವು ಅಲ್ಲೆಲ್ಲ ಮುಂದೆ ಇಳ್ಕೊಳ್ಳೋರು ಇದ್ದೀರಿ, ಅವ್ರೊಂಚೂರು ಬೇಗ ಇಳ್ಕೊಂಡವ್ರು ಅಷ್ಟೇ. ಹಾಗಾಗಿ ನೀವೇ ಒಂದು ಸ್ವಯಂ ಬೆಳಕಾಗಿದ್ದೀರಿ. ನಿಮ್ಮೊಳಗಡೆ ಅಗಾಧವಾದ ಶಕ್ತಿ ಇದೆ. ಯಾವ ಮನುಷ್ಯ ತನ್ನ ಶಕ್ತಿಯನ್ನ ಚಟಗಳಿಗೋಸ್ಕರ, ಚಪಲಗಳಿಗೋಸ್ಕರ ವ್ಯಯಿಸ್ತಾನೆ, ಅವನು ಕಡೆಗಾಲದಲ್ಲಿ ಉಸಿರಾಡ್ಲಿಕ್ಕೂ ತ್ರಾಣ ಇಲ್ಲದ ಸ್ಥಿತಿಗೆ ಬರ್ತಾನೆ. ಎಲ್ಲ ಮನುಷ್ಯರಲ್ಲೂ ಕನಿಷ್ಠ ಪಕ್ಷ ಒಂದು ಹಂತದವರೆಗೂ ತನ್ನ ಜೀವನವನ್ನು ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ಬೇಕಾದ ಶಕ್ತಿಯನ್ನು ದೇವರು ಕೊಟ್ಟೇ ಇರ್ತಾನೆ. ಆದರೆ ಬೇಡದ ಸುಖದ ಹಿಂದೆ, ಯಾಕಂದರೆ ಸುಖಕ್ಕೆ ಹೆಚ್ಚು ಶಕ್ತಿ ವಿನಿಯೋಗ ಆಗ್ಬಿಡುತ್ತೆ. ಇನ್ನೊಂದು ಸರ್, ಚಪಲಗಳಿಗೆ ಹೆಚ್ಚು ಎನರ್ಜಿ ವೇಸ್ಟ್ ಆಗುತ್ತೆ. ಸುಮ್ಮನೆ ಒಂದು ಮಿನಿಮಮ್ ಸ್ಪೀಡಲ್ಲಿ ಹೋಗೋದಕ್ಕೂ ನಾನು ರೇಸ್ ಗಿಳಿತೀನಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಈ ಚಪಲಗಳಿಗೆ ಬಿದ್ದವರು ತಮ್ಮ ಅಷ್ಟೂ ಶಕ್ತಿಯನ್ನ ಈ ಚಪಲಗಳಿಗೆ ವ್ಯಯಿಸಿ ಕಡೆಗಾಲ ಅಂದ್ರೆ ಏನು, 40-50ಕ್ಕೆ 40-45ಕ್ಕೆ BP ಶುಗರು ಅದು ಇದು ಬಂದು ಅದೇ ಅವ್ರಿಗೆ ಕಡೆಗಾಲ. ಚೆನ್ನಾಗಿ ಒಂದು ಮಟ್ಟಿಗೆ ಬದುಕಿದವ್ರಿಗೆಲ್ಲ 80-90 ಕಡೆಗಾಲ ಆದ್ರೆ ಚಟದಲ್ಲಿರೋರಿಗೆ 40-50 ಕಡೆಗಾಲ ಅಲ್ವಾ? ನಾನು 44 ಆದ್ರೂ ತುಂಬಾ ಹೆಲ್ತಿ ಆಗಿದ್ದೀನಿ. ಆಯ್ತು, ದೇವ್ರು ಒಳ್ಳೇದು. ನಾನು ಇವಾಗ ಒಂದು ಲೋಡ್ ಗಿಡ ಹೋಗ್ತೀನಲ್ಲ, ಇವಾಗ ನಾನು ಈಚರ್ 11 ಟನ್ನು 10 ಟನ್ನು 12 ಟನ್ನು ಲೋಡ್ಗಳು ತಗೊಂಡ್ ಹೋಗ್ತೀನಲ್ಲ, ಅವ್ರು ಯಾರಾದ್ರೂ ಮಾಡಲ್ಲ ಅಂತ ಹೇಳಿದ್ರೆ ನಾನೇ ಮಾಡ್ಬಿಡ್ತೀನಿ. ಆಯ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೆ ಸರ್, ಇನ್ನೂ ಒಂದು, ಈಗ ನಾನು ಫುಲ್ ಫ್ರೀ ಆಗಿದ್ದೀನಿ. ನನಗೆ ಸಾಲಗಳಿಲ್ಲ, ಬೇರೆ ಏನು ಇಲ್ಲ, ಎಲ್ಲ ಪ್ರಾಬ್ಲಮ್ ಏನು ಇಲ್ಲ. ನನಗೆ ಬಂದು ನನ್ನ ಏನು ಪ್ರಾಬ್ಲಮ್ ಅಂದ್ರೆ, ನನಗೊಂದು ಫ್ಯಾಮಿಲಿ, ನಮಗೆ ಜೊತೆಗಾರ್ತಿ ಒಂದು ಇಲ್ಲ ಅಂತ ಅದೊಂದೇ ಒಂದು. ಹಾಗೆ ಇದಕ್ಕೂ ಒಂದು ಸೋಲ್ಮೆಂಟ್ಗಳು ಹೇಳ್ತಾರೆ, ಒಂದು ಜನ್ಮದಲ್ಲಿ ಒಂದು ಫ್ರೀ ಆಗಿರ್ಬೇಕಾದ್ರೆ ಅವನು ಆ ಹೋದ ಜನ್ಮದಲ್ಲಿ ಎಲ್ಲ ಪೂರೈಸಿರ್ತಾನೆ ಅಂತ ಹೇಳ್ತಾರೆ. ಅದು ನಿಜಾನಾ? ಏನ್ ಪೂರೈಸಿರ್ತಾನೆ? ಅವನು ಆದಂತೆ ಎಲ್ಲಾ ಆಸೆಗಳನ್ನೆಲ್ಲ ಬಂದು ಹೋದ್ ಜನ್ಮದಲ್ಲಿ ಪೂರೈಸಿಬಿಟ್ಟಿರ್ತಾರಂತೆ. ಇವಾಗ ಒಂದು ಎಕ್ಸಾಂಪಲ್ಗೆ ಒಂದು ಗಂಡ ಹೆಂಡತಿ ಇರ್ತಾರೆ. ಅವ್ರ ಗಂಡ ಹೆಂಡತಿ ಜೊತೆಯಲ್ಲಿ ಇದ್ರೆ ಅವ್ರ ಒಂದು ಬಾಂಧವ್ಯದ ಆ ಕರ್ಮ ಇನ್ನ ತೀರಿಲ್ಲ. ಆ ತರ ಆ ಯೋಚನೆ ಅಂದ್ರೆ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀರಿ ಅಂತಲ್ಲ.
ನಾವು ಜವಾಬ್ದಾರಿ ಎಲ್ಲ ಮುಗಿಸ್ಕೊಬಿಟ್ಟಿದೀವಾ. ಮಕ್ಳನ್ನ ಯಾರು ಮದುವೆ ಮಾಡ್ತಾರೆ? ಹೌದು, ಅದೇ ಆ ಮಕ್ಳು ಮದುವೆ ಆದ ಕಾಲದಲ್ಲಿ ಅವ್ರು ಮಾಡ್ಕೊಳ್ಳೋ ಎಡವಟ್ಟುಗಳನ್ನ ಯಾರು ತಿದ್ದ? ಅಪ್ಪ ತಂದೆ, ನೀವಿನ್ನು ಕೇವಲ ಒಬ್ಬ ಗಂಡನಾಗಷ್ಟೇ ಸ್ವತಂತ್ರ ಇದ್ದೀರಿ. ನಿಮ್ ಜವಾಬ್ದಾರಿ ಇನ್ನು ಶುರುನೇ ಆಗಿಲ್ಲ. ಹಂಗೆ ಹೇಳ್ಬೇಕು ಅಂದ್ರೆ ನಾನೇನು ನಿಮ್ ಕಡೆಗಾಲಕ್ಕೆ ಒಂದು ಆಸರೆ ಇರ್ಲಿ ಅಂತ ಒಂದು ಸೂಕ್ಷ್ಮ ಹೇಳದೆ ಬಿಟ್ರೆ, ನಿಮ್ ಜವಾಬ್ದಾರಿ ಹಾಗೆ ನೋಡಿದ್ರೆ ಇನ್ನು ಶುರುನೇ ಆಗಿಲ್ಲ. ಹೆಣ್ಮಕ್ಳಿದಾರ? ಹಾ, ನಿಮ್ ಜವಾಬ್ದಾರಿ ಸಾಧ್ಯನೇ ಇಲ್ಲ. ಅದಿನ್ನು ಅಂದ್ರೆ ಒಂದೇ ಮಾತು ಹೇಳ್ತೀನಿ, ಅದಿನ್ನೂ ಶುರುವಾಗಕ್ಕೆ ಇನ್ನೂ ಸಮಯ ಬೇಕು. ನೀವ್ ಇನ್ನೊಂದು ಮದುವೆ ಆಗಿ ಏನೇ ಆಗ್ಲಿ, ಮೊದಲ ಮಕ್ಳಿಗೆ ಆಸ್ತಿ ಕೊಟ್ರೆ ಅಲ್ಲಿ ಮುಗಿಯಲ್ಲ. ಅವರ ಬದುಕಲ್ಲಿ ಸರಿ ಅವ್ರು ಮಾಡೋ ಎಡವಟ್ಟುಗಳನ್ನ ತಿದ್ಲಿಕ್ಕೆ ಒಬ್ಬ ತಂದೆಯಾಗಿ ಅಥವಾ ಕೆಲವೊಮ್ಮೆ ಅವ್ರ ದಡ ಸೇರಿಸ್ಬೇಕು. ಇನ್ನೂ ಜವಾಬ್ದಾರಿ 1000 ಇದೆ. ಹೆಂಡತಿಯನ್ನು ವಿಚಾರದಲ್ಲಿ ಸ್ವಲ್ಪ ಮುಕ್ತರಾಗಿದ್ದೀರಿ ಅಷ್ಟೇ. ನಾನು ಹೇಳಿದ್ದು ಕೇವಲ ನಿಮಗೆ 3 ಹೊತ್ತು ಊಟ ಮಾಡಿಕೊಂಡು ಏನೋ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ಆಶ್ರಯ ತಾಣ ಬೇಕು ಅಂತ ಹೇಳದೆ ಬಿಟ್ರೆ, ಇಲ್ಲಿ ಮುಗ್ದಿದೆ, ನೀವಿನ್ನು ಸ್ವತಂತ್ರ ಸಾಲದ ವಿಚಾರ ಒಂದು ಕಡೆ. ಇಲ್ಲಿ ಮಕ್ಕಳು ಇನ್ನೂ 12, 13, 14, 13, 12ರಲ್ಲಿ ಅವರೇ. ಅವ್ರದಿನ್ನು ಅವರ ಮಿನಿಮಮ್ ಒಂದು ಅವ್ರಿಗೂ ಮಗಳಿಗೊಬ್ಬ ಗಂಡ, ಮಗನಿಗೊಬ್ಳು ಹೆಂಡತಿ ಬರೋವರೆಗೂ, ಅದಾದ ನಂತರ ನಿಮ್ಮ ಜವಾಬ್ದಾರಿ ಇನ್ನೂ ತುಂಬ ಇದೆ. ಹಾಗಾಗಿ ನಾನು ಮುಕ್ತರಾದೆ ಅಂತ ಭಾವಿಸೋದು ಅದು ಬಹಳ ದೊಡ್ಡ ಮೂರ್ಖತನ. ಅದು ಇಲ್ಲವೇ ಇಲ್ಲ. ತಂದೆಯಾಗಿ ನನ್ನ ಬದುಕು ಪೂರ್ಣಗೊಳ್ಳೋದು ಮಕ್ಕಳ ದಡ ಸೇರಿಸದ ಮೇಲೆ ಮುಗಿತಪ್ಪ ಅನ್ಬೋದೇ ಹೊರತು, ಹೆಂಡತಿ ತೀರು ಹೋದ್ರು ಮಕ್ಕಳಿಗೋಸ್ಕರ ಇಡೀ ಜೀವನವನ್ನು ಬಲಿದಾನ ಮಾಡಿದವರಿದ್ದಾರೆ. ಅವನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಇವಾಗಂತ ನೀವು ಕಡಿಮೆ ಅವ್ರು ಜಾಸ್ತಿ ಅಂತ ನಾನು ಹೇಳಲ್ಲ. ಏನೋ ಈ ಕಡೆ ನಿಮಗೊಂದು ಆಶ್ರಯ ಬೇಕು ಅನ್ನೋದು ಬಿಟ್ಟರೆ, ನನಗೆ ಒಂದು ಜೀವನದಲ್ಲಿ ನಾನೇ ಬಯಸಿ ಒಂದು ಮದುವೆ ಆದೆ, ಮಕ್ಕಳಾದೋ, ಹೆಂಡತಿ ಏನ್ಕೋ ತೀರು ಹೋದ್ಲು, ಆ ಮಕ್ಕಳಿಗೆ ಅವ್ರು ದೂರ ಇರಲಿ ಹತ್ರ ಇರಲಿ, ಅವರಿಗೋಸ್ಕರ ಇಡೀ ಬದುಕನ್ನು ತ್ಯಾಗ ಮಾಡಿದ್ರೆ, ಅಯ್ಯೋ ನಾಳೆ ಅವತ್ತು ಮಕ್ಕಳು ಅಂದ್ಕೊಳ್ತಾರೆ, ನನ್ನ ತಾಯಿ ಓದಂಥ ಕಾಲದಲ್ಲಿ ತಂದೆ ಇನ್ನೊಂದು ಹೆಣ್ಣು ಮದುವೆ ಅಂತ ಹೋಗದೆ ನಮಗೋಸ್ಕರ ಜೀವನವನ್ನು ತ್ಯಾಗ ಮಾಡಿದ್ರು, ಇವತ್ತು ನಾವು ಅವ್ರನ್ನ ನೋಡ್ಬೇಕಪ್ಪ ಅಂತ ಅವ್ರ ಮನಸ್ಸಿಗೆ ನಾಳೆ ದಿನ ಏನೋ ಬರಬೇಕು ಅಂದ್ರೆ ನಾನು ಹಂಗೆ ಬದುಕಿರ್ಬೇಕು ಅಲ್ವೇ? ಯಾರೋ ಹೇಳ್ಬಿಟ್ರು ಮುಕ್ತಾಯ ಆಗ್ಬಿಟ್ಟಿದೆ ನಿಮ್ದು ಪೂರ್ವಜನ್ಮದ ಪುಣ್ಯ. ಇಲ್ಲ, ಆಗ ನೋಡಿದ್ರೆ ಇನ್ನೂ ಶುರುನೇ ಆಗಿಲ್ಲ. ಸೊ ಮಕ್ಕಳು ಕಡೆ ಅವ್ರು ಬರ್ತಾರೆ, ಒಂದಷ್ಟು ಸಮಯ ಇರಲಿ, ಅಲ್ಲಿ ಬೆಳೀತಾ ಇದ್ದಾರೆ. ನಿಜವಾದ ಅವರ ಒಳಗಿನ ಸಂಘರ್ಷಗಳು ಶುರುವಾಗಿ ಒಂದಷ್ಟು ಎಡವಟ್ಟು ಮಾಡ್ಕೊಳ್ಳೋ ಕಾಲ ಬಂದಾಗ ತಂದೆಯಾಗಿ ಅಲ್ಲಿ ನಿಮ್ಮ ಜವಾಬ್ದಾರಿ ಶುರು. ಹಾಗಾಗಿ ಅವತ್ತಿಗೆ ನೀವು ಇನ್ನೊಂದು ಮದುವೆ ಆಗಿ ಆಗದೇ ಇರಿ, ಅಲ್ಲಿಗೆ ಒಂದು ಗಮನ ಕೊಡುವಷ್ಟು ಸ್ವಾತಂತ್ರ್ಯ ನಿಮ್ಮಲ್ಲಿ ನೀವು ಇಟ್ಕೊಳ್ಳೇಬೇಕು. ನೋಡ್ರಮ್ಮ, ನನಗೆ ಅಲ್ಲಿ 2 ಮಕ್ಕಳಿದ್ದಾವೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಯಾಕಂದರೆ ಈ ರೀತಿ ಎರಡನೇದು ಆಗ್ಲಿಕ್ಕೆ ಹೋಗಿ ಜೀವನ ನರಕ ಮಾಡ್ಕೊಂಡವ್ರ ಕತೆ ನಾನು 1000 ಕೇಳ್ಬಿಟ್ಟಿದ್ದೀನಿ. ಹೌದೌದು ಸರ್, ನೋಡಿ. ಹಾಗಾಗಿ ಹೇಳ್ತಾ ಇರೋದೇನು, ಇಲ್ಲಿ ಆಯ್ಕೆ ಮಾಡೋದಾದರೆ ನಿಧಾನವಾಗಿ ಅಂಥ ಗೌರವಾನ್ವಿತವಾಗಿ ಆಯ್ಕೆ ಮಾಡಿ, ಆದರೆ ಮುಗಿದಿದೆ ಮೊದಲನೇದೆಲ್ಲ ಅಂತ ಅಂದ್ಕೊಳ್ಳೋದು ಸುಳ್ಳು. ಎಲ್ಲಿವರೆಗೂ ನಾನು ಒಂದೇನೋ ಗೋಡಂಬಿ ಗಿಡನೋ ಕಲ್ಲಂಗಡಿ ಗಿಡನೋ ಯಾವುದೋ ಒಂದು ಗಿಡ ನೆಟ್ಟು ಗೊಬ್ಬರ ಹಾಕಿ ಒಂದು ಮಟ್ಟಿಗೆ ಬೆಳೆದ ತಕ್ಷಣ ಮುಗ್ದಿಲ್ಲ. ಆ ಫಸಲನ್ನು ಬಿಡಿಸ್ಕೊಂಡು ಅದನ್ನು ಮಾರಿ ಮಾರ್ಕೆಟ್ಗೆ ಹಾಕಿ ಆ ಬೆಲೆ ಅಂದರೆ ಅದರ ದುಡ್ಡನ್ನು ಮನೆಗೆ ತಂದು ಬ್ಯಾಂಕ್ ಹಾಕಿ, ಅಂದರೆ ತುಂಬ ದೂರ ಇದೆ. ಫಸಲು ಬಿಟ್ಟ ತಕ್ಷಣ ನಂದು ಓಕೆ ಎಲ್ಲ ಸರಿ ಹೋಯ್ತು ಅಂತ ಇಲ್ಲ. ಅದು ಮಾರ್ಕೆಟ್ಗೆ ಹಾಕಿ ಅವ್ರಿಗೆ ತಲುಪಿಸಿ ನನ್ಗೆ ಬರಬೇಕಾದ ದುಡ್ಡು ಇಸ್ಕೊಳ್ಳೋವರೆಗೂ ಅದು ಜವಾಬ್ದಾರಿ ಇದ್ದೇ ಇದೆ, ಹೌದಲ್ಲ? ಹಾಗಾಗಿ ಅದು ಸುಮ್ಮನೆ ತಪ್ಪು ಅಭಿಪ್ರಾಯ ಬೇಡ. ಇಲ್ಲಿಗೆ ಅದು ಮುಗುದಿಲ್ಲ. ಆ ಮಕ್ಕಳು ಜವಾಬ್ದಾರಿ, ನಿಮ್ಮ ತಂದೆ ತಾಯಿ ಏನೋ ಬೇಜವಾಬ್ದಾರಿಯಿಂದ ವರ್ತಿಸಿದ್ರು ಅನ್ನೋದಾದ್ರೆ ನೀವ್ಯಾಕೆ ಹಂಗಿರ್ಬೇಕು ಅಲ್ವೇ? ಇನ್ನೊಂದು ವಿಚಾರ, ನನ್ನ ಮಗನಿಗೆ ಸೂರ್ಯ ಅಂತ ಹೆಸರು ಇಡ್ಬೇಕಿತ್ತು ಅಂತ ನನ್ನ ಫ್ರೆಂಡ್ ಹೆಸರು ಇಟ್ಟಿದ್ದೀನಿ. ನನ್ನ ಫ್ರೆಂಡ್ ಹೆಸರು ಸೂರ್ಯ ಅಂತ ಅಲ್ಲ ಹೇಳಿದ್ನಲ್ಲ, ಅವನ ಹೆಸರೇ ಸೂರ್ಯ ಅಂತಾನೆ ಹೆಸರಿದ್ದೀನಿ. ಆ ಹೆಸರಿಗೆ ತುಂಬಾ ಚರ್ಚೆ ನಡೀತು ಸರ್. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ನನ್ನ ಸೂರ್ಯ ಅಂತ ಹೆಸರು ಇಡಬೇಕಿಲ್ಲ. ಆಯ್ತು, ಗೊತ್ತಾಯ್ತು. ಏನ್ ಚರ್ಚೆ, ಏನಾಯ್ತು, ಏನ್ ಸಮಸ್ಯೆ? ಅದು ಬಂದ್ಬಿಟ್ಟು ನಮ್ಮ ಮಿಸ್ಸಸ್ ಅವರು ಕ್ರಿಶ್ಚಿಯನ್ ಅಲ್ವಾ, ಅದ್ ಬಂದು ಬೇರೆ ಹೆಸರು ಕ್ರಿಶ್ಚಿಯನ್ ಸಂಬಂಧಪಟ್ಟ ಹೆಸರು ಇಡ್ಬೇಕಂತ ಹೇಳಿದ್ರು ಸರ್ ಅವರು. ನಾನೇನ್ ಮಾಡ್ದೆ, ಬೇಡ, ಈ ನನ್ನ ಇಷ್ಟ ಪ್ರಕಾರ ಹೆಸರು ಮಾಡಬೇಕು ಅಂತ ಸ್ವಲ್ಪ ವಾದ ವಿವಾದಗಳು ನಡೆಯಿದ್ವು. ಏರ್ಪೋರ್ಟ್ಗೆ ದುಬೈಗೆ ಹೋಗ್ಬೇಕಾದ್ರೆ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಏರ್ಪೋರ್ಟ್ಗೆ ಬಿಡ್ಬೇಕು ಅಂದ್ಬಿಟ್ಟು ಹೋಗಿದ್ದೆ ಸರ್. ನಾನು ಹೋದ್ವಿ ಸರ್. ಹೆಸರು ಈ ತರ ಹೆಸರು ಇಕ್ಕಿದೀನಿ ಹಂಗೆ ಅಂತ ಹೇಳಿದ್ರು. ನನ್ನ ಹೆಂಡತಿಗೆ ಎದುರಿಸ್ಬಿಟ್ಟೆ ಸರ್ ನಾನು. ಅವಾಗ ಅವ್ರಿಗೊಂದು ಕಂಡೀಷನ್ ಹಾಕಿದೆ ನಾನು, ಸೂರ್ಯ ಅಂತ ಹೆಸರು, ನನ್ನ ಹೆಸರು ಇಕ್ಕಿದ್ರೆ ಸೂರ್ಯ ಅಂತಾನೆ ಹೆಸರು ಇಡಬೇಕು, ಇಲ್ದ ಹೋದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಾನು ಬೇರೆ ಮದುವೆ ಮಾಡ್ಕೋಬೇಕು ಅಂತ ಎದುರಿಸ್ಬಿಟ್ಟೆ.
ಇದ್ರಲ್ಲಿ ಏನಾದ್ರು ತಪ್ಪಿದೆಯಾ ಸರ್? ಏನಿಲ್ಲ ಅವೆಲ್ಲ ಸುಮ್ಮನೆ ಗೊಂದಲಗಳು ಮಾಡ್ಕೊಳ್ಳೋಬೇಡಿ. ಹೆಸರಿಟ್ಟಿದ್ದೀರಿ, ಅವರು ನಿಮಗೆ ಮಾಡಿದ ಕೆಲವು ಉಪಕಾರಗಳ ಸ್ಮರಣಾರ್ಥವಾಗಿ ಇಟ್ಟಿದ್ದೀರಿ. ನೋಡಿ, ಧರ್ಮ ಒಂದು ಕಡೆ ಇಡಿ, ಮಕ್ಕಳಿಗೆ ಹೆಸರು ಏನಕ್ಕೆ, ಅವರನ್ನು ಕೂಗ್ಲಿಕ್ಕಷ್ಟೆ, ಹೌದು. ಆಯ್ತಾ? ಅದನ್ನು ಮೀರಿ ನಿಜವಾದ ಹೆಸರನ್ನ ಅವರ ವ್ಯಕ್ತಿತ್ವದ ಮೂಲಕ ಗಳಿಸ್ಕೊಳ್ಬೇಕು ಅಲ್ವಾ? ಇಟ್ಟ ಹೆಸರು ಒಂದಾದ್ರೆ ಲೋಕ ಗುರುತಿಸುವ ಹೆಸರು ಒಂದು. ಉದ್ಧಾರ ಆದ್ರೆ ಅವರ ಹೆಸರಿಂದ ನಿಮ್ಮನ್ನು ಗುರುತಿಸ್ತಾರೆ, ಹಾಳಾದ್ರೆ ನಿಮ್ಮ ಹೆಸರಿಂದ ಅವ್ರನ್ನ ಗುರುತಿಸ್ತಾರೆ. ಇಂಥವ್ರ ಮಕ್ಳು ಅಂದ್ಕೊಳೋ ಅಂತಾರೆ. ಇಲ್ಲಿ ನಿಮ್ಮ ಸ್ನೇಹಿತನ ಸ್ಮರಣಾರ್ಥವಾಗಿ ಇಟ್ಟಿದ್ದೀರಿ, ಅದು ನಿಮ್ಮ ಕೃತಜ್ಞತಾ ಭಾವನೆಯನ್ನ ತೋರುತ್ತೆ. ಒಳ್ಳೆ ಫ್ರೆಂಡು, ಒಳ್ಳೆ ಹೆಂಡತಿ, ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಹೆಂಡತಿ ಯಾರು ಉಳಿಸ್ಕೊಳ್ಕಾಗಿಲ್ಲ ನನ್ನ ಕೈಯಲ್ಲಿ. ಉಳಿಸ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ನಮ್ಮ ಕೈಯಲ್ಲಿ ಇದ್ದಿದ್ರೆ ಮನುಷ್ಯ ದೇವರಾಗ್ಬಿಡ್ತಾ ಇದ್ದ. ನೋಡಿ, ನಮ್ಮ ಪಾಲಿಗೆ ಬಂದದ್ದನ್ನ ಈ ದಿನ ತಟ್ಟೆ ಹಿಡ್ಕೊಂಡು ನಿಂತಿದ್ದೀವಿ, ಅಲ್ಲಿಗೆ ಒಬ್ಬಟ್ಟು ಬರುತ್ತೋ, ಚಿತ್ರಾನ್ನ ಬರುತ್ತೋ, ಅಂಬಲಿ ಬರುತ್ತೋ ಗೊತ್ತಿಲ್ಲ. ಬಂದದ್ದನ್ನು ಸೇವಿಸೋದಷ್ಟೇ ಮನುಷ್ಯನ ಕೈಲಿರೋದು. ಅದು ಯಾರೇ ಧರ್ಮದವರಾಗಿರಿ, ಹೌದಲ್ಲ? ನಾನು ಭಗವಂತನ ಬಳಿ 1000 ಕೇಳ್ಕೊಳ್ತಾನೆ, ಕೇಳಿದ್ನೆಲ್ಲ ಕೊಡ್ತಾನ ದೇವರು. ಮನುಷ್ಯ ಕೇಳ್ಕೊಳ್ಳೋದು 1000 ಆದರೂ ನನ್ನ ಕರ್ಮದಲ್ಲಿ ಏನಿದೆಯೋ ಅದೇ ಬರುತ್ತೆ. ಆದರೆ ನಾನು ಯಾವ ಕರ್ಮದಿಂದ ತಪ್ಪಿಸಿಕೊಂಡು ಓಡ್ಲಿಲ್ಲಪ್ಪ ನಾನು ಅನ್ನೋ ತೃಪ್ತಿ ಇರಬೇಕಷ್ಟೆ. ಬಂದದ್ದನ್ನ ಓಕೆ, ನನ್ನ ಹೆಂಡತಿ ಬಿಟ್ಟು ಹೋದ್ರೆ ಮಕ್ಕಳಿಗೆ ನಾನು ಆಶ್ರಯ ಅದೇ, ಮಕ್ಕಳು ಓದುವ, ದೇವರನ್ನು ನಂಬಿಕೊಂಡು ಜೀವನ ಮಾಡಿ, ಹೇಗೋ ನನ್ನ ಪೂರ್ಣ ಆಯುಷ್ಯನ್ನ ಕಷ್ಟಪಡ್ಕೊಂಡಾದರೂ ಇಷ್ಟಪಟ್ಟು ಬದುಕಬೇಕು. ಸಾವಿನ ಸಮಯ ಬಂದಾಗ ಅದು ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ ಆದ್ರೇನು, ಎಲ್ಲರಿಗೂ ಭೂಮಿ ತಾಯಿ ಒಳಗಡೆ ಹೋಗಲೇಬೇಕು, ಅವಳಲ್ಲಿ ಲೀನವಾಗಲೇಬೇಕು. ಪಂಚಭೂತಗಳಲ್ಲಿ ಲೀನವಾಗುವ ಮುಂಚೆ ಮನುಷ್ಯ ತನಗೆ ಬೇಕಾದ ಬದುಕನ್ನು ಬಯಸಬಹುದು, ಪ್ರಾರ್ಥಿಸಬಹುದು, ಆದರೆ ಬಂದದ್ದನ್ನು ಅನುಭವಿಸಲೇಬೇಕಾದದ್ದು ಅನಿವಾರ್ಯ, ಹೌದಲ್ಲ? ಅದನ್ನು ನಗನಗುತ್ತಾ ಅನುಭವಿಸಬೇಕು. ಸೂರ್ಯ ಅನ್ನೋ ನಿಮ್ಮ ಸ್ನೇಹಿತರು ಒಂಚೂರು ಬೇಗ ಹೋಗ್ಯಾರೆ, ಅವರವ್ರ ಕರ್ಮ ಮುಗಿದ ಮೇಲೆ ಆಕ್ಸಿಡೆಂಟು, ಹೃದಯಾಘಾತ, ಕರಳು ಕ್ಯಾನ್ಸರ್ ಇವೆಲ್ಲ ನೆಪ ಅಷ್ಟೇ, ಆಯ್ತಾ? ನಾನು ಇದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಪ್ರತಿ ಸಾವುಗಳನ್ನು ನೋಡಿದ್ರೆ, ಅದಕ್ಕೆ ಗುರುಗಳು ಹೇಳೋರು, ಯಾವುದಾದ್ರೂ ಶವಯಾತ್ರೆಗೆ ಹೋದರೆ, ಅಪ್ಪ ಇವತ್ತು ಹೇಗೆ ನಿಮ್ಮ ಫ್ರೆಂಡ್ ಹೆಣವನ್ನು ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿ ನಿಂತು ಎಲ್ಲ ನೋಡ್ತಾ ಇದ್ದಾರೆ, ಒಬ್ಬರು ಕಣ್ಣೀರು ಹಾಕ್ತಾರೆ, ಅಯ್ಯೋ ಇನ್ಯಾರೋ ಯಾರಪ್ಪ ಇವರು ಅಂತಿದ್ದಾರೆ, ಇನ್ಯಾರೋ ಅಯ್ಯೋ ಹೆಂಗೆ ಸತ್ನೋ ಅಂತಾರೆ, ಇನ್ಯಾರೋ ಕರುಣೆ ವ್ಯಕ್ತಪಡಿಸ್ತಾರೆ. ಈ ಹೇಗೆ ರಸ್ತೆ ಬದಿಯಲ್ಲಿ ನಿಂತು ನಿನ್ನ ಫ್ರೆಂಡ್ ಶವವನ್ನು ನೋಡ್ತಾ ಇದ್ದಾರೆ, ಶವಯಾತ್ರೆಯನ್ನು, ಅದೇ ಜಾಗದಲ್ಲಿ ನಾಳೆ ನಾನಿರ್ತೀನಿ, ನನ್ನ ಹೆಣನು ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹೌದೌದು. ಒಂದು ದಿವಸ ನಾನು ಅಲ್ಲಿಗೆ ಹೋಗುವುದು ಅನ್ನೋದಾದರೆ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಮ್ಮಿ, ಆದರೆ ಈ ಬಂದು ಹೋಗುವ ನಡುವಿನ ಬದುಕು 4 ಜನರ ಬದುಕಿಗೆ ನಗುವಾಗಬೇಕೆ ಹೊರತು ಅಳುವಾಗಬಾರ್ದು. ಅಷ್ಟೇ ನಮ್ಮ ಕೈಲಿರೋದು. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ, ಶುಭವಾಗಲಿ. ಮಕ್ಳಿನ ಚೆನ್ನಾಗಿ ಸರ್ ಮುಗೀತು. ಇಲ್ಲಿಗೆ ನಾನು ಮುಗಿಸ್ತೀನಿ, ಸಮಯ ತುಂಬ ಆಯಿತು, 1:45 ಗಂಟೆ ಆಗಿದೆ. ಓಕೆ, ಇನ್ನೊಂದು ಮದುವೆ ಆಗಿ ಚೆನ್ನಾಗಿರಿ, ಶುಭವಾಗಲಿ. ಓಕೆ, ಥ್ಯಾಂಕ್ ಯು. ಗೋವಿಂದ, ನಮಗೆ ಪಾಪ ಇವ್ರ ಕಥೆಗಳನ್ನು ಕೇಳಿದಾಗ ಮಕ್ಕಳು ವಿಚಾರವಾಗಿ ಎಷ್ಟು ಗೌರವದಿಂದ ನಡ್ಕೊಂಡಿದ್ದಾರೆ, ಅದು ಇವರು ದೊಡ್ಡತನ. ಆದರೆ ಅವರು ಶ್ರೀಮತಿಯವ್ರ ಕುರಿತು ಇವತ್ತು ಕೂಡ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಪಾಪ ಆ ಜೀವನೂ ಕೂಡ ಇರುವಷ್ಟು ದಿನ ಗಂಡನಿಗೆ ಬಹಳ ಗೌರವದಿಂದಲೇ ನಡ್ಕೊಂಡು ಪ್ರೀತಿ ತೋರಿಸಿ ಹೊರಟೋಗಿದೆ. ಅದಾದ್ಮೇಲೆ ನಾನು ಇನ್ನೊಂದು ಮದುವೆ ಆಗೋದು ಸರಿನಾ ತಪ್ಪ ಅನ್ನೋ ಸಂಘರ್ಷ ಬಂದಾಗ ಪಾಪ ಅವರು ಕಡೆಗಾಲದಲ್ಲಿ ನನಗೆ ಯಾರು ಗತಿ ಅನ್ನೋ ವಿಚಾರವನ್ನು ಯೋಚನೆ ಮಾಡ್ತಿದ್ದಾರೆ. ಇರಲಿ, ನಿಮ್ಮ ಮಕ್ಕಳು ನಿಮಗೆ ಆಶ್ರಯ ಆಗ್ತಾರೆ, ಯಾವ ಆತಂಕವೂ ಬೇಡ. ಯಾರೂ ಇಲ್ಲ ಅಂದವ್ರಿಗೆ ದೇವರಿದ್ದಾನೆ. ಅಲ್ಲ ಇರ್ಬೋದು, ಜೀಸಸ್ ಇರ್ಬೋದು, ಕೃಷ್ಣ ಇರ್ಬೋದು, ಆ ಭಗವಂತ
ಪಾಪಿಗೂ ಇದ್ದಾನೆ, ಪುಣ್ಯವಂತನಿಗೂ ಇದ್ದಾನೆ, ಬಡವ ಬಲ್ಲಿದ ಶ್ರೀಮಂತ ಕುರೂಪಿ ಸುಂದರಿ ಎಲ್ಲರಿಗೂ ಭಗವಂತ ಇದ್ದಾನೆ. ಏನಂದರೆ ನಾವು ನಮ್ಮ ಟೈಮ್ ಚೆನ್ನಾಗಿದ್ದ ಕಾಲದಲ್ಲಿ ಅಹಂಕಾರವಾಗಿ ನಡ್ಕೊಳ್ಬಾರ್ದು ಅಲ್ವಾ. ಪಾಪಿಯ ನರಳಾಟ ಲೋಕದಲ್ಲಿ ನಮ್ಮ ಕಣ್ಮುಂದೆ ಕಾಣಬಹುದು, ಆದರೆ ಅವನಿಗೂ ಭಗವಂತ ಇದ್ದಾನೆ. ನರಳಾಟ ಯಾಕೆ ಅಂದರೆ ಅವನ ಅಹಂಕಾರವನ್ನು ಬಿಡಿಸ್ಲಿಕ್ಕೆ ದೇವರು ಆ ನರಳಾಟವನ್ನು ಕೊಟ್ಟಿರ್ತಾನೆ. ಏನೇ ಇರಲಿ, ಒಳ್ಳೆ ಹೆಣ್ಮಗಳು ಸಿಗಲಿ, ಹೇಗೋ ಇವ್ರ ಕಡೆ ಜೀವನ, ಪಾಪ ಅವರೇ ಹೇಳ್ದಂಗೆ ಅನಾಥ ಅಂತ ಹೇಳೋದು ಬೇಡ. ಅವ್ರ ಜೀವನಕ್ಕೆ ಭಗವಂತ ಏನೋ ಒಂದು ದಾರಿ ಮಾಡಲಿ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.